Hello guys, welcome back to my channel. ಸೊ ನೀವಿಲ್ಲಿ ಹೊಸೊಬ್ರಾಗಿದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಐಮ್ ಡ್ಯಾಮ್ ಶೋರ್ ಆಲ್ಟರ್ನೇಟಿವ್ ಡೇಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಓಕೆ, ಸೊ ಎಸ್, ಆಲ್ರೆಡಿ ನೀವು ತಮ್ನೇನಲ್ಲಿ ನೋಡಿರ್ತೀರ ಏನರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಅಂತ. ಎಸ್, ಇದೊಂದು ನಿಮ್ಮ ಫ್ಯೂಚರ್ ಪಾರ್ಟ್ನರ್ಶಿಪ್ ಬಗ್ಗೆ ಅಥವಾ ನೀವೇನು ಫ್ಯೂಚರ್ ಸ್ಪೌಸ್ ಅಥವಾ ಫ್ಯೂಚರ್ ಪಾರ್ಟ್ನರ್ ಅಥವಾ ಲೈಫ್ ಪಾರ್ಟ್ನರ್ ಅಂತ ಹೇಳ್ತೀವಿ, ಅವರ ಪರ್ಸ್ನಾಲಿಟಿ ಬಗ್ಗೆ, ಯಾರಾಗಿರ್ತಾರೆ ಇವರು, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾನು ಡೈರೆಕ್ಟ್ ಕಂಟೆಂಟಿಗೆ ಹೋಗೋದಕ್ಕೂ ಮುಂಚೆ ಆಬ್ವಿಯಸ್ಲಿ ಈ ವಿಡಿಯೋದಲ್ಲೂ 2 ಆಪ್ಷನ್ ಇರುತ್ತೆ. ನಾನು ಇವಾಗ ನಿಮಗೆ 2 ಆಪ್ಷನ್ ಚೂಸ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸ್ವಲ್ಪ ಆಲ್ಫಾಬೆಟಿಕ್ಸ್ ಬರ್ಕೊಂಡಿದ್ದೀನಿ ನಾನು. ಓಕೆನಾ? ಸೊ ಇದು ನಿಮಗೆ ರಿಲೇಟ್ ಆದರೆ ಅಥವಾ ನಿಮ್ಮ ಲೈಫಲ್ಲಿ ಆಲ್ರೆಡಿ ಒಂದು ಪರ್ಸನ್ ಇದ್ದಾರೆ ಅಂದರೆ ಅವರ ನೇಮಿಗೆ ರಿಲೇಟ್ ಆದರೆ ನೀವು ಆ ಆಪ್ಷನ್ನ ಚೂಸ್ ಮಾಡ್ಬೋದು. ಸೊ ಕಂಟೆಂಟ್ಗೆ ಹೋಗೋದಕ್ಕೂ ಮುಂಚೆ ಪರ್ಸ್ನಲ್ ರೀಡಿಂಗಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಆಬ್ವಿಯಸ್ಲಿ ಸ್ಕ್ರೀನ್ ಮೇಲೂ ನಂಬರ್ ಪಾಪ್ ಆಗಿರುತ್ತೆ, ಡೈರೆಕ್ಟಾಗಿ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಎಸ್, ಡೈರೆಕ್ಟಾಗಿ ಕನೆಕ್ಟ್ ಆಗ್ಬೋದು. ಓಕೆನಾ? ಸೇಮ್ ನಂಬರ್. ಸೊ ಆಪ್ಷನ್ಸ್ ಕೊಡೋದಕ್ಕೂ ಮುಂಚೆ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂತ ಸೊ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ. ನಾನು 1 by 1 ಓದ್ತೀನಿ. ಓಕೆನಾ? ಫಸ್ಟ್ ಪರ್ಸ್ನಾಲಿಟಿ ಬಗ್ಗೆ. ಓಕೆ, ಅವರ ಪರ್ಸ್ನಾಲಿಟಿ, ನೇಚರ್ ಆಗಿರ್ಬೋದು, ಅವರ ವ್ಯಾಲ್ಯೂ ಆಗಿರ್ಬೋದು, ಎನರ್ಜೆಟಿಕ್ ಆಗಿ ಅವ್ರು ಯಾವ ಥರ ಪರ್ಸನ್ ಆಗಿರ್ತಾರೆ ಅಂತ ನೋಡ್ತೀವಿ. ದೆನ್ ಅವರ ಕರೆಂಟ್ ಸಿಚುವೇಶನ್ ಲೈಫಲ್ಲಿ ಯಾವ ಒಂದು ಸಿಚುವೇಶನಲ್ಲಿ ಹೋಗ್ತಾ ಇದ್ದಾರೆ, ಕರಿಯರ್ ಆಗಿರ್ಬೋದು, ಅವರ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಥವಾ ಅವರ ಒಂದು ಎಮೋಷನಲ್ ಸ್ಟೇಟ್ ಆಗಿರಬಹುದು, ಹೆಂಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ನೀವು ಹೇಗೆ ಮೀಟ್ ಆಗ್ತೀರಾ ಈ ಪರ್ಸನ್ನ, ಓಕೆ, ಇದನ್ನ ನೋಡ್ತೀವಿ ನಾವು ಈ ವಿಡಿಯೋದಲ್ಲಿ. ಆ್ಯಂಡ್ ಅದು ಟೈಮಿಂಗ್ ಆಗಿರಬಹುದು, ಲೊಕೇಶನ್ ಬಗ್ಗೆ ಆಗಿರ್ಬೋದು, ಏನರ ಬಗ್ಗೆ ನೋಡೋಣ. ಏನು ಮೆಸೇಜ್ ಸಿಗುತ್ತೆ ನೋಡೋಣ. ಓಕೆನಾ? ಆ್ಯಂಡ್ ಜಸ್ಟ್ ಮಿನಿಟ್. ಓಕೆ, ನನ್ನ ಮೈಕ್ ಆನ್ ಇದೆ. ಓಕೆ ಓಕೆ ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಇಂಪ್ರೆಷನ್. ಅಂದರೆ ನೀವು ಅವ್ರನ್ನ ನೋಡಿದಾಗ ನಿಮಗೆ ಯಾವ ಥರ ಸಿಗುತ್ತೆ, ಇಂಪ್ರೆಷನ್ ಹೆಂಗಿರುತ್ತೆ ಅಂತ. ಓಕೆನಾ? ದೆನ್ ಎಮೋಷನಲ್ ಕನೆಕ್ಷನ್, ಸಪೋರ್ಟಿವ್ ಆಗಿರ್ತಾರೆ, ಎಮೋಷ್ನಲಿ ಹೀಲ್ ಮಾಡೋ ಥರ ಇರ್ತಾರೆ ಅವರು ಎಮೋಷನಲಿ. ಆ್ಯಂಡ್ ಇದೊಂದು ಇಂಟಲೆಕ್ಚುವಲ್ ಕನೆಕ್ಷನ್ ಆಗಿರುತ್ತಾ, ಆ್ಯಂಡ್ ಒಂದು ಪ್ಯಾಷನೇಟ್ ಕನೆಕ್ಷನ್ ಆಗಿರುತ್ತೆ, ಏನಿದು ಅಂತ ನೋಡೋಣ. ಓಕೆನಾ? ದೆನ್ ಚಾಲೆಂಜಸ್ ಇನ್ ದಿಸ್ ರಿಲೇಶನ್ಶಿಪ್, ಆಬ್ಸ್ಟ್ಯಾಕಲ್ಸ್ ಏನಾಗಿರ್ಬೋದು, ಏನೆಲ್ಲ ಪ್ರಾಬ್ಲಮ್ ಬರ್ಬೋದು, ಅದನ್ನ ಓವರ್ಕಮ್ ಮಾಡ್ಬೋದು ನೋಡೋಣ. ದೆನ್ ಸ್ಟ್ರೆಂತ್, ಅಂದರೆ ವ್ಯಾಲ್ಯೂಸ್, ಈ ರಿಲೇಶನ್ಶಿಪ್ದು ಮೇನ್ ವ್ಯಾಲ್ಯೂ, ಕೋರ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ. ಆ್ಯಂಡ್ ದೆನ್ ಎಮೋಷ್ನಲ್ ಸ್ಟ್ರೆಂತ್. ಓಕೆನಾ? ದೆನ್ ಯಾವಾಗ ಮತ್ತು ಯಾವ ಥರ ಅವ್ರು ನಿಮ್ಮ ಲೈಫ್ನ ಎಂಟರ್ ಆಗ್ತಾರೆ, ಟೈಮಿಂಗ್ ಆಗಿರ್ಬೋದು, ಸರ್ಕಮ್ಸ್ಟಾನ್ಸ್ ಆಗಿರ್ಬೋದು, ಅದನ್ನ ನೋಡೋಣ. ಆ್ಯಂಡ್ ದೆನ್ ದ ಫ್ಯೂಚರ್ ಟುಗೆದರ್ ಹೆಂಗಿರುತ್ತೆ ಅಂತ, ಗ್ರೋತ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಫುಲ್ಫಿಲ್ಮೆಂಟ್ ಆಗಿರ್ಬೋದು ನೋಡೋಣ. ದೆನ್ ಅಡ್ವೈಸ್. ಸೊ ಇವಾಗಿನ ಕರೆಂಟ್ ಲೈಫಲ್ಲಿ ನಿಮಗೆ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಸೊ ದಟ್ ನೀವು ಈ ರೈಟ್ ಪರ್ಸನ್ನ ಮೀಟ್ ಆಗಬಹುದು ಅಂತ ಇಷ್ಟು ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ಗಾಯ್ಸ್. ನಿಮಗೆ ಕ್ಲಿಯರ್ ಅಥವಾ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ. ಸೊ ಮುಂಚೆನೇ ಹೇಳ್ದಂಗೆ ನಿಮಗೆ ನಾನು ಆಲ್ಫಾಬೆಟಿಕ್ಸಲ್ಲಿ ಹೆಲ್ಪ್ ಮಾಡ್ತೀನಿ ಚೂಸ್ ಮಾಡೋದಕ್ಕೆ ಆಪ್ಷನ್ನ. ಅದಕ್ಕೂ ಮುಂಚೆ ಎಸ್, ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ ಬಂದಿರುತ್ತೆ ಆಲ್ರೆಡಿ. ಓಕೆನಾ? ಸೊ 2 ಆಪ್ಷನ್ಸ್ ಬಂದಿದೆ. ಇನ್ ಕೇಸ್ ಇದರಲ್ಲೂ ನಿಮಗೆ ಕನ್ಫ್ಯೂಷನ್ ಇದ್ರೆ ಯಾವ ಆಪ್ಷನ್ನ ಚೂಸ್ ಮಾಡಬೇಕು ಅಂತ ನಿಮಗೋಸ್ಕರ ನಾನು ಆಲ್ಫಾಬೆಟಿಕ್ಸ್ನ ಪ್ರಿಪೇರ್ ಮಾಡ್ಕೊ ಬಂದಿದ್ದೀನಿ. ಆಯ್ತಾ ಗೈಸ್? ಇದನ್ನ ಜಾಸ್ತಿ ಶಫಲ್ ಮಾಡೋಕ್ಕಾಗಲ್ಲ, ಬಟ್ ಓಕೆ. ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಆಲ್ರೆಡಿ ನೀವು ರೆಡಿ ಆಗಿದ್ದೀರಾ, ಆಪ್ಷನ್ ಚೂಸ್ ಮಾಡಾಯ್ತು ಅಂದರೆ ಟೈಮ್ ಸ್ಟಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಇದೆ ಗೈಸ್, ನೀವು ಡೈರೆಕ್ಟಾಗಿ ಕಂಟೆಂಟಿಗೆ ಹೋಗ್ಬೋದು. ಇನ್ನು ಹೆಲ್ಪ್ ಮಾಡೋಣ ಅಂತ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ 4 ಆಲ್ಫಾಬೆಟಿಕ್ನ ಫುಲ್ ಮಾಡ್ತೀನಿ. ಓಕೆನಾ? ಸೊ ಅದು ನಿಮಗೆ ರಿಲೇಟ್ ಆದರೆ, ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಮೈಂಡಲ್ಲಿರೋ ಯಾವುದೋ ಪರ್ಸನಿಗೆ ರಿಲೇಟ್ ಆದರೆ, ಅಥವಾ ನಿಮ್ಮ ಲೈಫ್ದು ಯಾವುದೋ ಒಂದು ಸಿಚುವೇಶನ್ದು ಸ್ಟಾರ್ಟಿಂಗ್ ಲೆಟರ್ ಆಗಿದ್ರೆ ಯು ಕ್ಯಾನ್ ಚೂಸ್. ಓಕೆ, ಸೊ ಫಾರ್ ದ ಫಸ್ಟ್ ಆಪ್ಷನ್ ಎಕ್ಸ್. ಓಕೆ, ಇದನ್ನಿಲ್ಲಿ ಬಿಡ್ತೀನಿ.
ಇದು ಫಸ್ಟ್ ಆಪ್ಷನ್ ಅವ್ರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಆಲ್ಫಾಬೆಟಿಕ್ ನೋಡೋಣ. ಎಮ್, ಎಕ್ಸ್ ಬಂದಿದೆ, ನಿಮಗೆ ಎಮ್ ಬಂದಿದೆ. ಆ್ಯಂಡ್ ದೆನ್ ಇದನ್ನೇ ತಗೊಳ್ಳೋಣ, ಎಫ್, ಆ್ಯಂಡ್ ದೆನ್ ಟಿ. ಓಕೆ, ಸೊ ಇದು ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ. ಎಸ್, ನಿಮಗೆ ಇದ್ರಲ್ಲಿ ಕನ್ಫರ್ಮಿಟಿ ಸಿಕ್ತು ಅಂದರೆ ಡೈರೆಕ್ಟಾಗಿ ಕಂಟೆಂಟಿಗೆ ಹೋಗ್ಬೋದು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಆಬ್ವಿಯಸ್ಲಿ ಸೇಮ್ ಆಲ್ಫಾಬೆಟಿಕ್ ರಿಪೀಟ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು. ಸ್ವಲ್ಪ ಶಫಲ್ ಮಾಡೋಣ ಸೆಕೆಂಡ್ ಆಪ್ಷನ್ ಅವ್ರಿಗೆ. ಓಕೆ, ಸೊ ಕೆ ಬಂದಿದೆ ಗೈಸ್, ಸೆಕೆಂಡ್ ಆಪ್ಷನ್. ಇಲ್ಲಿ ಫೋಕಸ್ ಮಾಡಿದ್ದೇನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋಣ, ವೈ, ಸಿ, KYC, ಆ್ಯಂಡ್ ದೆನ್ ಲಾಸ್ಟ್ ಒನ್ ಜಿ. ಯಾವಾಗಿಂದ ಪಾಪಪ್ ಆಗ್ತಾ ಇತ್ತು, ನಾನು ಅಂದ್ಕೊಂಡೆ ಇದು ಫಸ್ಟ್ ಗ್ರೂಪ್ ಅವರಿಗಾಗಿರುತ್ತೆ ಅಂತ. ನೋ, ಒಳಗೆ ಹೋಗಿ 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 ಸೆಕೆಂಡ್ ಗ್ರೂಪ್ ಅವ್ರಿಗೆ ಬಂದಿದೆ ಜಿ. ಓಕೆ, ಸೊ ಎಸ್, ಆಪ್ಷನ್ ಚೂಸ್ ಮಾಡಿದ್ದೀರಾ ಅನ್ಕೋತೀನಿ ಗಾಯ್ಸ್. ವಾವ್, ಬಿದ್ದೋಗ್ಬಿಡ್ತು. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಸೊ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗಾಯ್ಸ್. ಸೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮೆಸೇಜ್ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಅಂತೂ ಮರಿಲೇಬೇಡಿ. ದೆನ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋದು ಸೇಮ್ ಡೀಟೇಲ್ಸ್. ಓಕೆನಾ. ಸೊ ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್ಗೆ ನಾನು ಫಸ್ಟ್ 3 ಕ್ವೆಶನ್ಗೆ ನಾನು ಟ್ಯಾರೋ ಕಾರ್ಡ್ನ ಪುಲ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಟ್ಯಾರೋ, ಅಂದರೆ ಅದರಲ್ಲೇನು ಸ್ವಲ್ಪ ಇನ್ಫಾರ್ಮೇಷನ್ಸ್ ಇರುತ್ತೆ. ಸೊ ಬೇಸಿಕಲಿ ಟ್ರೆಡಿಷನಲ್ ಟ್ಯಾರೋ ಇಮೇಜಸ್ ಇರುತ್ತೆ, ಬಟ್ ವಿಲ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್ಸ್ ನೋಡಿ ಈ ಥರ. ಸೊ ಅದನ್ನೆಲ್ಲದನ್ನು ನಾವಿವಾಗ ಡಿಸ್ಕ್ಲೋಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಪರ್ಸ್ನಾಲಿಟಿ ಆಫ್ ಯುವರ್ ಫ್ಯೂಚರ್ ಸ್ಪೌಸ್. ಅಂದರೆ ಫಸ್ಟಿಗೆ ನಾವು ಅವರ ನೇಚರ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತಾ, ವ್ಯಾಲ್ಯೂ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತಾ, ಏನು ಬರುತ್ತೆ ಅಂತ ನೋಡೋಣ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಗೈಸ್, ಹೋಪ್ ನೀವು ಅಷ್ಟೇ ಅಂತ. ಓಕೆ, ಸೊ 1 ಕಾರ್ಡ್ ಬಂದಿಲ್ಲ, 2 ಕಾರ್ಡ್ಸ್ ಬಂದಿದೆ. ನನಗೆ ಒಂದೇ ಬರಬೇಕು, ಇಲ್ಲಾಂದರೆ ನಾನು ಮತ್ತೆ ಹಾಕ್ತೀನಿ, ಶಫಲ್ ಮಾಡ್ತೀನಿ. ಓಕೆ, ಫಸ್ಟ್ ಮೆಸೇಜ್ ಅಂದರೆ ಪರ್ಸ್ನಾಲಿಟಿ ಆಫ್ ದ ಪರ್ಸನ್. ನಿಮಗೇನು ಓಕೆ, ಸೊ ಇದನ್ನು ಇಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಶೈನ್ ಆಗ್ತಾ ಇದೆ ಕಾರ್ಡ್. ಆಲ್ ರೈಟ್, ನಂಗೆ ಶೈನ್ ಆಗೋದು ನೋಡೋಕ್ಕಾಗಲ್ಲ, ರಿಫ್ಲೆಕ್ಟ್ ಆಗೋ ಥರ ಎಲ್ಲ ಇತ್ತು. ಓಕೆ, ಫಸ್ಟ್ ಕಾರ್ಡ್ ಅಬೌಟ್ ದ ಪರ್ಸ್ನಾಲಿಟಿ. ಹೇಳ್ದಂಗೆ ಅವರ ಕರೆಂಟ್ ಸಿಚುವೇಶನ್ ಲೈಫಲ್ಲಿ ಕರಿಯರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಅಥವಾ ಅವರ ಎನ್ವಿರಾನ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು, ಅಥವಾ ಎಮೋಷ್ನಲ್ ಸಿಚುವೇಶನ್ ಬಗ್ಗೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ರಿವರ್ಸಲ್ನ ತಗೊಳ್ಳಲ್ಲ. ಓಕೆನಾ. ದೆನ್ ಥರ್ಡ್ ಬಂದ್ಬಿಟ್ಟು ನೀವು ಹೆಂಗೆ ಮೀಟ್ ಆಗ್ತೀರಾ ಈ ಪರ್ಸನ್ನ, ಹೌ ವಿಲ್ ಯು ಮೀಟ್ ದಿಸ್ ಪರ್ಸನ್. ರೈಟ್, ಸೊ ಇಷ್ಟನ್ನ ಫಸ್ಟ್ ನಾನು ಡಿಸ್ಕ್ಲೋಸ್ ಮಾಡೋದಕ್ಕೆ, ಅಥವಾ ಇಷ್ಟನ್ನ ಫಸ್ಟ್ ನಮಗೆ ಈ ಮೆಸೇಜ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಇಷ್ಟನ್ನ ಫಸ್ಟ್ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ಸೆಂಟರಿಗೆ ಬರಲಿ ಇದು.
ಸೊ ಎಸ್, ಇವಾಗ ಫಸ್ಟ್ ಬಂದ್ಬಿಟ್ಟು ಪರ್ಸ್ನಾಲಿಟಿ ಆಫ್ ದ ಪರ್ಸನ್. ಆಲ್ರೆಡಿ ನೀವು ಫ್ಲಿಪ್ ಆಗಿರೋದನ್ನ ನೋಡಿರ್ತೀರ ಮೆಸೇಜ್ ಅಥವಾ ಕಾರ್ಡ್. ಡೆತ್ ಅನ್ಕೂಡ್ಲೆ ಹೆದ್ರುಕೊಂಬೇಡಿ ಗಾಯ್ಸ್. ಡೆತ್ ಇಸ್ ಅ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್. ಮೇ ಬಿ ತುಂಬಾ ಜನ ಇಲ್ಲಿ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್, ಸ್ಕಾರ್ಪಿಯೋ ಗ್ಯಾಂಗ್ ಅವ್ರು ಬಂದಿದ್ದೀರಾ ಅನ್ಕೊಂತೀನಿ. ನಾನು ಸ್ಕಾರ್ಪಿಯೋ ಮೂನ್. ನನಗೆ ಇದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ 2 ಗಂಟೆನ ತಗೋಬಿಡ್ತೀನಿ ಅನ್ಸುತ್ತೆ. ಬಟ್ ಈ ಕ್ವೆಶನ್ನಿಗೆ ಎಷ್ಟಾಗುತ್ತೆ ಅಷ್ಟು ನಾನು ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಬೇರೆ ಬೇರೆ ಮೆಸೇಜಸ್ ಇವತ್ತು ಬರ್ತಾ ಇದೆ. ಡೆಫಿನೆಟ್ಲಿ ನಂಗೆ ಏನು ಅನಿಸ್ತಾ ಇದೆ ಅಂದರೆ ಗ್ರೂಪ್ 1 ಇದನ್ನ ಓದ್ಕೋಬೇಡ. ಓಕೆ, this signifies spiritual transformation and a time of change and new beginnings, not actual death. Okay, this change can be difficult, unexpected, sudden, or even traumatic, but it will bring with it a new beginning of life. So when it comes to personality alva, very very secretive person ಆಗಿರ್ತಾರೆ. ಅಂದರೆ ತುಂಬ ಓಪನ್ ಅಪ್ ಆಗಲ್ಲ, ತುಂಬ ಬೇರೆಯವ್ರ ಜೊತೆ ಕಂಫರ್ಟ್ ಫೀಲ್ ಮಾಡಲ್ಲ. ನಿಮಗೆ ತುಂಬಾ ಜನ ಇಲ್ಲಿ ಸ್ಕಾರ್ಪಿಯೋ ಸನ್ ಆರ್ ಮೂನ್ ಸೈನ್ ಪೀಪಲ್ ಇದ್ರೆ ನಿಮಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ತುಂಬಾ ವಿಷಯಗಳು ಇರುತ್ತೆ, ಬಟ್ ಅದನ್ನ ನೀವು ಯಾವತ್ತೂ ಹೇಳ್ಕೊಳ್ಳಲ್ಲ. ಕಡೆ ಪಕ್ಷ ಬೇರೆ ಝೋಡಿಯಾಕ್ ಸೈನ್, ಕ್ಯಾನ್ಸರ್ ಝೋಡಿಯಾಕ್ ಸೈನ್ ಅವರು, ಪೈಸೀಸ್, ಎಷ್ಟೇ ರಿಸರ್ವ್ಡ್ ಆದ್ರೂ ಒಬ್ಬ ಕಂಫರ್ಟ್ ಪರ್ಸನ್ ಬಂದ್ರೆ ಅವ್ರು ಓಪನ್ ಅಪ್ ಆಗ್ತಾರೆ, ಅಳ್ತಾರೆ, ಅಟ್ಲೀಸ್ಟ್ ಸಮ್ಟೈಮ್ಸ್ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಕ್ ಇಷ್ಟಪಡ್ತಾರೆ. ಬಟ್ ಈ ಒಂದು ಪರ್ಸನ್, ನಿಮ್ಮ ಪಾರ್ಟ್ನರ್ ಏನಾಗಿರ್ತಾರೆ, ಅವರು ಯಾರ ಜನ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗಲ್ಲ. ಇನ್ ಕೇಸ್ ಅವ್ರು ಓಪನ್ ಅಪ್ ಆದ್ರು ಅಂದ್ರೆ ಆ ಒಂದು ಬಾಂಡಿಂಗ್ನ ಅವರು ಲೈಫಲ್ಲೇ ಮರೆಯೋದಕ್ಕೆ ಇಷ್ಟಪಡಲ್ಲ. ಇವ್ರು ಹೆಂಗೆ ಅಂತಂದ್ರೆ ಕ್ಲೋಸ್ ಆದ್ರೆ ತುಂಬಾ ಕ್ಲೋಸ್ ಆಗ್ತಾರೆ. ಟ್ರಸ್ಟ್ ಒಂದ್ಸತಿ ಬ್ರೇಕ್ ಆಯ್ತು ಅಂದ್ರೆ ಬ್ರೇಕ್ ಫಾರ್ ಎವರ್, ಆ ಥರ ಪರ್ಸನ್ ಆಗಿರ್ತಾರೆ ಇವರು. ಆ್ಯಂಡ್ ನೇಚರ್ ವೈಸ್ ವೆರಿ ಸೈಲೆಂಟ್, ಇಂಟ್ರೋವರ್ಟ್. ಅವ್ರಿಗೆ ನಂಬಿಕೆ ಅನ್ನೋದು ಮ್ಯಾಟರ್ ಆಗುತ್ತೆ ತುಂಬ. ಆ್ಯಂಡ್ ಐ ಫೀಲ್ ತುಂಬ ಇಂಟೆನ್ಸ್ ಎಮೋಷನ್ಸ್ ಇವ್ರದ್ದು. ತುಂಬಾ ಬೇಗ ಜನರ ಜೊತೆ ಕನೆಕ್ಟ್ ಆಗಲ್ಲ, ಕನೆಕ್ಟ್ ಆದರೆ ತುಂಬಾ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಅವರ ಜೀವನದಲ್ಲಿ ಒಂದ್ಸತಿ ಒಬ್ಬ ಬೆಸ್ಟ್ ಫ್ರೆಂಡ್, ಒಬ್ಳು ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಮುಗೀತು. ಅವ್ರ ಲೈಫ್ ಲಾಂಗ್ ಇಟ್ಕೊಂಡಿರ್ತಾರೆ. ಯಾವತ್ತು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಾಗ್ಲಿ, ಅವ್ರ ಬಗ್ಗೆ ದ್ರೋಹ ಮಾಡೋದಾಗ್ಲಿ, ಈ ಕೆಲಸಕ್ಕೆ ಇವ್ರು ಹೋಗೋರೇ ಅಲ್ಲ. ಸೊ ತುಂಬಾನೇ ಸೀಕ್ರೆಟಿವ್ ಪರ್ಸನ್ ಆಗಿರ್ತಾರೆ. ಓಕೆನಾ? ಆ್ಯಂಡ್ ನೋಡಿದ ಕೂಡಲೇ ಫಸ್ಟ್ ಇಂಪ್ರೆಷನ್ನಿಗೆ ಬೇರೆ ಕಾರ್ಡ್ ನಾನು ಪುಲ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಇಲ್ಲಿ ಹೇಳಬೇಕು ಅನ್ನಿಸ್ತಾ ಇದೆ. ಅವನು ನೋಡಿದ ಕೂಡಲೇ ನಿಮಗೆ ಆಟೋಮ್ಯಾಟಿಕ್ ಆಗಿ ಅವ್ರ ಕಡೆ ಅಟೆನ್ಷನ್ ಬರುತ್ತೆ. ಅಂದರೆ ನಾನು ಹಿಂಗೆ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತಾರೆ, ತುಂಬ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡಿರ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ, ತುಂಬ ತುಂಬ ಔಟ್ಫಿಟ್ ಚೆನ್ನಾಗಿರುತ್ತೆ, ಅದಕ್ಕೆ ನೀವು ಅಟ್ರಾಕ್ಟ್ ಆಗೋದಲ್ಲ. ಅವರ ಒಂದು ಆರಾ, ಅವರ ಒಂದು ಎನರ್ಜಿ, ಅವರ ಸುತ್ತಮುತ್ತಲಿರೋ ಎನರ್ಜಿ, ಲೈಕ್ ಅವ್ರ ಕಡೆ ಒಂಥರ ಹೋಗ್ಬಿಟ್ಟು ಅವ್ರ ಜೊತೆ ಹೋಗಿ ಅಂಡ್ಕೊಂಡು ಕೂರೋಣ ಅಂತ ಅಲ್ಲ, ಬಟ್ ಅವ್ರು ಒಂದ್ಸತಿ ನಿಮ್ಮನ್ನ ನೋಡಿದ ಕೂಡಲೇ ಸಾಕು, ನಿಮಗೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ದೃಷ್ಟಿ ಟೋಟಲ್ ಆಗಿ ಅವ್ರ ಕಡೆ ಹೋಗುತ್ತೆ, ಅವ್ರ ಕಡೆ ತಾಕೊಂಡು ಹೋಗುತ್ತೆ. ಸೊ ಇಂಥ ಒಂದು ಮ್ಯಾಗ್ನೆಟಿಕ್ ಪರ್ಸನ್ ಅನ್ಬೋದು. ಸ್ಕಾರ್ಪಿಯೋ ಪೀಪಲ್ ಆರ್ ಆಲ್ವೇಸ್ ವೆರಿ ಮ್ಯಾಗ್ನೆಟಿಕ್. ಈ ಥರ ಒಂದು ಪರ್ಸ್ನಾಲಿಟಿನ ಅವರು ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಇವರ ಲೈಫಲ್ಲಿ ಯಾರು ಎಂಟರ್ ಆಗ್ತಾರೆ ಅವರಿಗೆ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸೇ ಮಾಡ್ತಾರೆ. ಅಂದರೆ ಇವರು ಐ ಆಮ್ ಡ್ಯಾಮ್ ಶೋರ್ ಇವ್ರಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರೋದು ಅಂದರೆ ಇಷ್ಟ ಇಲ್ಲ. ಜಾಸ್ತಿ ಜನ ಸುತ್ತಮುತ್ತ ಕ್ರೌಡಿ ಪೀಪಲ್, ಕ್ರೌಡೆಡ್ ಸಿಚುವೇಶನ್ ಅಲ್ಲಿದ್ದರೆ ಇವ್ರಿಗೆ ಅಲ್ಲಿರೋದಕ್ಕೆ ಇಷ್ಟ ಇರಲ್ಲ. ತುಂಬ ಲಿಮಿಟೆಡ್ ಜನರುಗಳ ಮಧ್ಯೆ ಇರ್ತಾರೆ. ಆ್ಯಂಡ್ ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಇರ್ತಾರೆ ಅಂತಲೇ ಹೇಳ್ಬೋದು. ವೆರಿ ಸೀಕ್ರೆಟಿವ್ ಆ್ಯಂಡ್ ಇಂಟ್ರೋವರ್ಟ್ ಅಂತ ಹೇಳಲ್ಲ. ಡೆಫಿನೆಟ್ಲಿ ನಾನು ಇಂಟ್ರೋವರ್ಟ್ ಅಂತ ನಾನು ತುಂಬ ಇಲ್ಲಿ ಸ್ಟ್ರೆಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ದೇ ಚೂಸ್ ಟು ಬಿ ಅಲೋನ್, ಅಥವಾ ದೇ ಚೂಸ್ ಟು ಬಿ ದೆಮ್ಸೆಲ್ಫ್. ಅದಕ್ಕೆ ಅವ್ರು ಚೂಸ್ ಮಾಡ್ತಾರೆ. ಓಕೆನಾ? ಸೊ ಇದಾಗಿತ್ತು ಅವರ ಪರ್ಸ್ನಾಲಿಟಿ ಬಗ್ಗೆ. ತುಂಬ ಸೀಕ್ರೆಟಿವ್ ಪರ್ಸನ್. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ವೆರಿ ಡಾಮಿನೇಟಿಂಗ್ ಪರ್ಸನ್ ಆಗಿರ್ತಾರೆ. ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುತ್ತೆ. ಬಿಕಾಸ್ ಈವನ್ ದೋ ಇವ್ರ ಬಗ್ಗೆ ಯಾರೂ ಮಾತಾಡ್ದೇ ಇರ್ಬೋದು ಸುತ್ತಮುತ್ತ, ಅಥವಾ ಐ ಮೀನ್
ಸುತ್ತಮುತ್ತ ಇವ್ರು ಯಾರ ಜೊತೆನೂ ಮಾತಾಡ್ದೇನೆ ಇರ್ಬೋದು, ಬಟ್ ಇವರ ಸುತ್ತಮುತ್ತಲಿರೋರ್ಗೆ ಇವ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಏನು ಇವ್ರ ಲೈಫ್ ಸ್ಟೈಲ್ ಏನು, ಯಾಕೆ ಇವ್ರು ಏನು ಜಾಸ್ತಿ ಮಾತಾಡಲ್ಲ. ಬಿಕಾಸ್ ಆಸ್ ಐ ಟೋಲ್ಡ್ ಆಲ್ರೆಡಿ ಪೀಪಲ್ ಬೇಗ ಅಟ್ರಾಕ್ಟ್ ಆಗ್ತಾರೆ ಅವ್ರನ್ನ ನೋಡಿದ ಕೂಡಲೇ. ಬಟ್ ಅವ್ರೇನು ಓಪನ್ ಅಪ್ ಆಗಲ್ಲ. ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲೂ ಲಿಮಿಟೆಡ್ ಫಾಲೋವರ್ಸ್ ಇರ್ತಾರೆ. ಈವನ್ ರಿಕ್ವೆಸ್ಟ್ ಸೆಂಡ್ ಮಾಡಿದ್ರು ಅಷ್ಟು ಈಸಿಯಾಗಿ ಅವರ ರಿಕ್ವೆಸ್ಟ್ನ ಆಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಆ ಥರ ಪರ್ಸನ್ ಆಗಿರ್ತಾರೆ ಇವರು. ಸೊ ವೆರಿ 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 ಸೀಕ್ರೆಟಿವ್ ಆ್ಯಂಡ್ ವೆರಿ ನೋಡಿದ ಕೂಡಲೇ ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಯಾರು ಇವರು, ಏನು ಮಾಡ್ತಾರೆ, ಇವ್ರ ಫ್ರೀ ಟೈಮಲ್ಲಿ ಏನು ಮಾಡ್ಬೋದು, ಯಾಕೆ ಇವ್ರು ಜಾಸ್ತಿ ಮಾತಾಡಲ್ಲ. ನಿಮ್ಮ ಲೈಫಲ್ಲಿ ಯಾರು ಇದ್ದರೆ ಆಲ್ರೆಡಿ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಗೈಸ್, ಒಂದು ರೈಟ್ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಸೊ ನೆಕ್ಸ್ಟ್ ಅವರ ಕರೆಂಟ್ ಲೈಫ್ ಸಿಚುವೇಶನ್ ಹೆಂಗಿದೆ ಅಂತ ನೋಡೋಣ. ಅವರ ಕರಿಯರ್ ಬಗ್ಗೆ ಆಗಿರ್ಬೋದು, ಸುತ್ತಮುತ್ತ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಅಥವಾ ಅವರ ಒಂದು ಎಮೋಷನಲ್ ಸ್ಟೇಟ್ ಬಗ್ಗೆನಾದರೂ ಇದು ನಮಗೆ ಇನ್ಫಾರ್ಮೇಶನ್ ಆಗಿರ್ಬೋದು. ಓಕೆ, ಏಸ್ ಆಫ್ ವಾನ್ಸ್ ಆ ಕಾರ್ಡ್ ಮೀನಿಂಗ್ ನೋಡ್ಬೋದು ನೀವು. ಮೀನಿಂಗ್ ನೋಡೋಣ ಫಸ್ಟ್. ದಿಸ್ ಕಾರ್ಡ್ ಬ್ರಿಂಗ್ಸ್ ಯು ಪ್ಯೂರ್ ಪೊಟೆನ್ಷಿಯಲ್ ಐಡಿಯಾಸ್ ಆರ್ ಫ್ಲೋಯಿಂಗ್, motivating and inspiring you to pursue a new path. ಇಲ್ಲಿ ನ್ಯೂ ಪಾತ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನಾನಿಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲಲ್ಲೇ ಇದ್ದೀನಿ, ಕೋರ್ಸಲ್ಲೂ ಮಾಡಿದಾಗೆ ಒಂದೊಂದ್ಸತಿ. ಓಕೆ, ಯು ಆರ್ ಓಪನ್ ಟು ರಿಸೀವಿಂಗ್ ನ್ಯೂ ಆಪರ್ಚುನಿಟೀಸ್ ದಟ್ ಅಲೈನ್ ವಿತ್ ಯೋರ್ ಹೈಯರ್ ಸೆಲ್ಫ್, ಇನ್ಸ್ಪಿರೇಷನ್, ನ್ಯೂ ಆಪರ್ಚುನಿಟೀಸ್, ಗ್ರೋತ್. ಓಕೆ, ನಿಮಗೇನು ಅನ್ಸುತ್ತೆ ಏಸ್ ಆಫ್ ವಾನ್ಸ್? ಯಾರಿಗಾರು ಐಡಿಯಾ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಓಕೆ, ವಾಟ್ ಐ ಫೀಲ್ ಹಿಯರ್ ಈಸ್, ಈ ಪರ್ಸನ್ದು ಕರೆಂಟ್ ಎನರ್ಜಿಲಿ ಒಂದು ನ್ಯೂ ಬಿಗಿನಿಂಗ್ ಆಗಿದೆ, ಒಂದು ನ್ಯೂ ಪಾತ್ನ ಚೂಸ್ ಮಾಡಿದ್ದಾರೆ. ಎಸ್ಪೆಷಲಿ ಐ ಫೀಲ್ ಇದು ಕರಿಯರ್ ಬಗ್ಗೆ ಹೇಳ್ತಾ ಇದೆ ಅಂತ. ಒಂದು ನ್ಯೂ ಆಪರ್ಚುನಿಟಿ, ಏನೋ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೋತೀನಿ. ಮೇ ಬಿ ಅವ್ರಿಗೆ ನಿಮ್ಮ ಒಂದು ಪ್ಲೇಸ್, ನಿಮ್ಮ ಊರಲ್ಲಿ ಟ್ರಾನ್ಸ್ಫಾರ್ಮ್ ಆಗಿದೆ, ಅಥವಾ ಇವಾಗ ಲೈಕ್ ಒಂದು ನ್ಯೂ ಪಾತ್ ಸ್ಟಾರ್ಟ್ ಮಾಡಿದ್ದಾರೆ. ಅದೊಂದು ನ್ಯೂ ಪ್ಲೇಸಲ್ಲಿ ಆಗಿರ್ಬೋದು, ನ್ಯೂ ಲೊಕೇಶನಲ್ಲಿ ಆಗಿರಬಹುದು, ಒಂದು ಹೊಸ ಕಂಪನಿಗೆ ಜಾಯಿನ್ ಆಗಿರಬಹುದು, ಹೊಸ ಅಡ್ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಕಂಪನಿನೇ ಆಗಿರಬೇಕಾಗಿಲ್ಲ, ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಹೊಸದು ಸ್ಟಾರ್ಟಪ್ ಮಾಡಿದ್ದಾರೆ, ಒಂದು ನ್ಯೂ ಅಡ್ವೆಂಚರ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಆಲ್ಸೋ ಫೀಲ್ ಲೈಕ್ ಎಮೋಷನಲಿ ಆಸ್ ವೆಲ್ ಒಂದು ನ್ಯೂ ಸ್ಟಾರ್ಟಲ್ಲಿದ್ದಾರೆ. ಯಾವುದೇ ರೀತಿಯಾದ ಪಾಸ್ಟ್ ಸಿಚುವೇಶನ್ನ ಕ್ಯಾರಿ ಮಾಡ್ತಾ ಇಲ್ಲ ಇವ್ರು ಇವಾಗ. ಯಾವುದೇ ರೀತಿಯಾಗಿನೂ ಪಾಸ್ಟಲ್ಲಿ ಆಗಿದ್ದನ್ನ ಡ್ರ್ಯಾಗ್ ಮಾಡ್ತಾ ಇಲ್ಲ. ಐ ನೋ ಸ್ಕಾರ್ಪಿಯೋ ಪೀಪಲ್ ಯಾವತ್ತೂ ಮರೆಯಲ್ಲ, ಅವರಿಗೆ ಮೋಸ ಮಾಡಿದವ್ರನ್ನ ಅವ್ರು ಯಾವತ್ತೂ ಮರೆಯಲ್ಲ, ಓಕೆನಾ. ಬಟ್ ಫಾರ್ಗಿವ್ ಮಾಡಲ್ಲ ಅಂತ ಹೇಳಲ್ಲ, ಕ್ಷಮಿಸ್ತಾರೆ, ರೇರ್ ಕ್ಷಮಿಸೋದು. ಬಟ್ ನನಗಿಲ್ಲಿ ಒನ್ ಪಾಯಿಂಟ್ ಏನು ಅನಿಸ್ತಾ ಇದೆ ಅಂದರೆ, ಯಾವುದೋ ಒಂದು ಮೇಜರ್ ಲೈಫ್ ಸೈಕಲ್ನ ಎಂಡ್ ಮಾಡಿಬಿಟ್ಟು ಒಂದು ನ್ಯೂ ಸೈಕಲ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇವರು ಪಾಸ್ಟಲ್ಲಿ ನಡೆದಿದ್ದು ಅದೊಂದು ರಿಲೇಷನ್ಶಿಪ್ ಆಗಿರ್ಬೋದು, ಪಾಸ್ಟಲ್ಲಿ ಯಾವುದೋ ಒಂದು ಅಡ್ವೆಂಚರ್, ಏನೋ ಒಂದು ಟ್ರಿಪ್ ಆಗಿ, ವಾಟ್ ಎವರ್, ಯಾವುದೋ ಒಂದು ಲೈಫ್ ಜರ್ನಿನ ರೀಸೆಂಟಾಗಿ ಎಂಡ್ ಮಾಡಿಬಿಟ್ಟು ಒಂದು ನ್ಯೂ ಬಿಗಿನಿಂಗ್ ಫೇಸಲ್ಲಿದ್ದಾರೆ ಇವರು ಅಂತಲೇ ಹೇಳ್ಬೋದು, ಗ್ರೂಪ್ 1. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹೌ ಯು ವಿಲ್ ಮೀಟ್ ಅಂದರೆ ಸರ್ಕಮ್ಸ್ಟಾನ್ಸ್ ಹೆಂಗಿರ್ಬೋದು, ಸೆಟ್ಟಿಂಗ್ಸ್, ಹೊರಗಡೆ ಸೆಟ್ಟಿಂಗ್ಸ್ ಹೆಂಗಿರ್ಬೋದು, ಟೈಮಿಂಗ್ ಬಗ್ಗೆನೂ ಇದು ನಮಗೆ ಹೇಳ್ಬೋದಲ್ವಾ. ಟೈಮಿಂಗ್ ಬಗ್ಗೆ ನೋಡೋಣ, ಅಥವಾ ಯಾವ ಲೊಕೇಶನ್, ಏನಾದರೂ ಈವೆಂಟ್ ಆಗ್ತಾ ಇರುತ್ತಾ. ಲೆಟ್ಸ್ ರಿವೀಲ್ ದಿಸ್ ಥರ್ಡ್ ಮೆಸೇಜ್. ಹೆಂಗೆ ನೀವು ಮೀಟ್ ಆಗ್ತೀರಾ? ಅಗೇನ್ ವಾಟರ್ ಸೈನ್. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಸ್ಕಾರ್ಪಿಯೋ, ಮೇಜರ್ಲಿ ಸ್ಕಾರ್ಪಿಯೋ ಆಗಿರುತ್ತೆ, ಆರ್ ಕ್ಯಾನ್ಸರ್ ಆರ್ ಪೈಸಿಸ್ ಝೋಡಿಯಾಕ್ ಸೈನ್ ಆಗಿರುತ್ತೆ, ಓಕೆನಾ. ನಿಮ್ಮ ಲೈಫಲ್ಲಿ ಆಲ್ರೆಡಿ ಈ ಒಂದು ಝೋಡಿಯಾಕ್ ಸೈನ್ ಅವ್ರು ಅಥವಾ ಈ ಥರ ಪರ್ಸ್ನಾಲಿಟಿ ಅವ್ರು ಇದ್ದರೆ, ಐ ಆಮ್ ಡ್ಯಾಮ್ ಶೋರ್ ಯು ಆರ್ ಥಿಂಕಿಂಗ್ ಅಬೌಟ್ ರೈಟ್ ಪರ್ಸನ್ ಗೈಸ್. ಸೊ ಮೆಸೇಜ್ನ ನೋಡ್ಬಿಡೋಣ ಇವಾಗ. ಫಸ್ಟು, ಇಟ್ ಸಿಗ್ನಿಫೈಸ್ ಅ ವುಮೆನ್ ಇನ್ ಯೋರ್ ಲೈಫ್ ಹೂ ವಿಲ್ ಬಿ ಸಪೋರ್ಟಿವ್ ಆ್ಯಂಡ್ ಕೇರಿಂಗ್ ಟುವರ್ಡ್ಸ್ ಯು. You should be mindful of how you treat yourself and others, or to treat people with compassion and sympathy. Okay. Caring, emotionally stable, intuitive. ಸೊ ನನಗೆ ಏನಿಸ್ತಾ ಇದೆ, ಇದು ನಮಗೆ ಟೈಮಿಂಗ್ ಮೆಸೇಜ್ ಕೊಡ್ತಾ ಇದೆ ಅಂತ ಫೀಲ್ ಇದೆ ನನಗೆ. ಟೈಮಿಂಗ್ಗೆ ಇನ್ನೊಂದು ಕಾರ್ಡ್ ನಾನು ಪುಲ್ ಮಾಡಬೇಕು. ಬಟ್ ನನಗೆ ಏನು ಅನಿಸ್ತಾ ಇದೆ ಅಂದರೆ, ತುಂಬ ಜನ ಇಲ್ಲಿ ಹುಡುಗರು ಮೆಸೇಜ್ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಹುಡುಗಿ ತುಂಬಾ ಎಮೋಷ್ನಲ್ ಆಗಿರ್ತಾರೆ ಅಂತ ಡಬಲ್ ಕನ್ಫರ್ಮೇಷನ್ ಬರ್ತಾ ಇದೆ. ಅಂದರೆ ಇನ್ ಡೆಪ್ತ್ ಇಮೋಷನ್,
ಜಸ್ಟ್ ಸರ್ಫೇಸ್ ಲೆವೆಲಲ್ಲಿ ಇಮೋಷನ್ಸ್ ಅಲ್ಲ, ಇನ್ ಡೆಪ್ತ್ ಎಮೋಷನ್. ಸೊ ಇವ್ರನ್ನ ನೀವು ಯಾವಾಗ ಮೀಟ್ ಆಗ್ತೀರಾ ಅಥವಾ ಹೇಗೆ ಮೀಟ್ ಆಗ್ತೀರಾ ಅಂದರೆ, ಮೇ ಬಿ ಅವ್ರಿಗೆ ಅಥವಾ ನಿಮಗೆ ಎಮೋಷ್ನಲಿ ಒಂದು ಸಪೋರ್ಟ್ ಬೇಕಾಗಿರುತ್ತೆ. ಅಂದರೆ ನಿಮಗೆ ಆ ಮೂಮೆಂಟಿಗೆ ಯಾರೋ ಒಬ್ಬರು ನಿಮ್ಮ ಕಷ್ಟಗಳನ್ನ ಕೇಳಬೇಕಾಗಿರುತ್ತೆ. ಆ ಒಂದು ಸಿಚುವೇಶನಲ್ಲಿ ಅವ್ರು ನಿಮ್ಮನ್ನ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನನಗೆ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಲೈಫಲ್ಲಿ ಯಾವ್ದಾದ್ರು ವುಮೆನ್ ಇದ್ದರೆ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯವರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರೋ ಒಬ್ಬರು ಅವ್ರ ಥ್ರೂ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಯಾರಾದರೂ ಒಂದು ಎಮೋಷ್ನಲ್ ಪರ್ಸನ್ ನಿಮ್ಮ ಲೈಫಲ್ಲೂ ಇದ್ದಾರಾ? ಲೈಕ್ ಅಂದರೆ ಐ ಫೀಲ್ ನೀವು ಯಾವಾಗೆಲ್ಲ ಬೇಜಾರಾಗುತ್ತೆ ಈ ಪರ್ಸನ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ, ಅಥವಾ ಆಲ್ರೆಡಿ ನೀವು ತುಂಬ ಸತಿ ಹೇಳ್ಕೊಂಡಿದ್ದೀರಾ. ಸೊ ಐ ಆಮ್ ಡ್ಯಾಮ್ ಶೋರ್ ಈ ಒಂದು ಪರ್ಸನ್ ಥ್ರೂ ನಿಮಗೆ ಈ ಒಂದು ಹೊಸ ಪರ್ಸನ್ ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರ್ನ ಕನೆಕ್ಟ್ ಆಗ್ತೀರಾ ನೀವು. ಅಂದರೆ ಐ ಫೀಲ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಯಾರಿದ್ದಾರೆ ಅವರಿಂದ ನೀವು ಈ ಪರ್ಸನ್ನ ಕನೆಕ್ಟ್ ಆಗೋದನ್ನ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಸೊ ಯಾರೋ ಒಬ್ರು ಇಲ್ಲಿ ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾರೆ. ಈ ಒಂದು ಮೀಡಿಯೇಟರ್ ಏನಂತ ಇದ್ದೀನಿ ನಾನು, ಇವರು ನಿಮಗೆ ದೂರದವರಲ್ಲ, ನಿಮಗೆ ತುಂಬಾನೇ ಎಮೋಷ್ನಲಿ ಹಾರ್ಟ್ ವೈಸ್ ತುಂಬಾನೇ ಹತ್ರದವರು. ಆಲ್ರೆಡಿ ಅವ್ರ ಜೊತೆ ನೀವು ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ. ಅಂತ ಒಂದು ಪರ್ಸನ್ ಇಂದ ನೀವು ಈ ಒಂದು ಹೊಸ ಪರ್ಸನ್ ಮೀಟ್ ಆಗ್ತೀರಾ. ಸೊ ಕನೆಕ್ಟ್ ಹಾಗೆ ಮಾಡ್ತಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮಗೂ ಎಮೋಷ್ನಲಿ ಯಾರೋ ಒಬ್ರು ಬೇಕು, ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರೋ ಒಬ್ರು ಬೇಕು ಅನ್ನೋ ಒಂದು ಸಿಚುವೇಶನಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಒರಾಕಲ್ ಮೆಸೇಜಸ್ನ ಪುಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ಟ್ಯಾರೋಗೆ ಬರ್ತೀನಿ ನಾನು. ಬಟ್ ಬಿಫೋರ್ ದ್ಯಾಟ್ ಒಂದು ಒರಾಕಲ್ ಮೆಸೇಜ್ ಬೇಕು ನಮಗೆ ಇವಾಗ. ಇದಕ್ಕಿನ್ನೂ ಕ್ಲಾರಿಟಿ ಬೇಕು ಅಲ್ವಾ? ಸೊ ಇಲ್ಲಿವರೆಗೂ ಲೈಕ್ ಮಾಡೋದನ್ನ ಮರಿಬೇಡಿ ಗಾಯ್ಸ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ. ಓಕೆ, ಆ್ಯಂಡ್ ಯಾವ ಥರ ನೆಕ್ಸ್ಟ್ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕ್ಬೋದು. ಡೆಫಿನೆಟ್ಲಿ ನಾನು ಫಾಲೋ ಅಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ. ಫಸ್ಟ್ ಇಂಪ್ರೆಷನ್. ನಿಮಗೆ ಇವ್ರನ್ನ ನೋಡಿದಾಗ ನಿಮ್ಮ ಫಸ್ಟ್ ಇಂಪ್ರೆಷನ್ ಯಾವ ಥರ ಇರುತ್ತೆ, ನಿಮಗೆ ಅವ್ರು ಯಾವ ಥರ ಇಂಪ್ರೆಷನ್ ನಿಮಗೆ ಕೊಡ್ತಾರೆ, ಅದ್ರ ಬಗ್ಗೆ ಒಂದು ಕಾರ್ಡ್ ಪುಲ್ ಮಾಡೋಣ. ಆ್ಯಂಡ್ ದೆನ್ ಎಮೋಷನಲ್ ಕನೆಕ್ಷನ್. ನಿಮ್ಮವರ ಮಧ್ಯೆ ಪ್ಯಾಷನೇಟ್ ಕನೆಕ್ಷನ್ ಇರುತ್ತಾ, ಒಂದು ಸಪೋರ್ಟಿವ್ ಕನೆಕ್ಷನ್ ಇರುತ್ತಾ, ಹೀಲಿಂಗ್ ಕನೆಕ್ಷನ್ ಇರುತ್ತಾ, ಇಂಟೆಲೆಕ್ಚುಯಲ್ ಕನೆಕ್ಷನ್ ಇರುತ್ತಾ ಅಂತ ನೋಡೋದಕ್ಕೆ ಮೆಸೇಜ್ ಪುಲ್ ಮಾಡೋಣ. ಸೊ ನಾವು ಫಸ್ಟ್ ಇಂಪ್ರೆಷನ್, ಯಾವ ಥರ ಇಂಪ್ರೆಷನ್ ನಿಮಗಾಗುತ್ತೆ ಇವ್ರನ್ನ ನೋಡಿದಾಗ? ಗ್ರೂಪ್ 1 ಯಾವ ಥರ ಇಂಪ್ರೆಷನ್ ಆಗುತ್ತೆ? ಗ್ರೂಪ್ 1, ವೇರ್ ಇಸ್ ದ ಮೆಸೇಜ್ ಫಾರ್? ಆಲ್ ರೈಟ್, ಒಂದು ಮೆಸೇಜ್ ಬಂದಿದೆ. ಕ್ವೆಶನ್ ಬಂದ್ಬಿಟ್ಟು ಫಸ್ಟ್ ಇಂಪ್ರೆಷನ್. ನೆಕ್ಸ್ಟ್ ಬಂದ್ಬಿಟ್ಟು ಎಮೋಷ್ನಲ್ ಬಾಂಡಿಂಗ್ ಹೆಂಗಿರುತ್ತೆ ನಿಮ್ಮಿಬ್ರು ಮಧ್ಯ ಅಂತ. ಓಕೆ, 2 ಮೆಸೇಜ್ ಬಂದಿದೆ ಗಾಯ್ಸ್. ಸೊ ಇದನ್ನ ಇಲ್ಲಿಡೋಣ. ಸೊ ರಿವೀಲ್ ಮಾಡೋ ಸಮಯ ಮೆಸೇಜ್ನ. ಫಸ್ಟ್ ಇಂಪ್ರೆಷನ್ ನಿಮಗೆ ಹೆಂಗಿರುತ್ತೆ ಹಿಯರ್ ಆ್ಯಂಡ್ ನೌ. ಓಕೆ, ಇದ್ರ ಬಗ್ಗೆ ಮೆಸೇಜ್ನ ನಾನು ನಿಮಗೆ ಫಸ್ಟ್ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಏನಿದ್ರ ಬಗ್ಗೆ ನೀವೇನು ಮಾಡ್ಬೋದು ಇವಾಗ ಅಂದರೆ, ಪಾಸ್ ಮಾಡ್ಬೋದು ವಿಡಿಯೋನ. ಇವಾಗಲ್ಲ, ಇನ್ನೂ ನಾನು ತೋರಿಸಿಲ್ಲ. ಮೀನಿಂಗ್ ಇಲ್ಲಿದೆ. ಓಕೆ, ಪಾಸ್ ಮಾಡ್ಬೋದು, ಓದ್ಕೋಬೋದು. ಮೇಯ್ನಾಗಿ ಇದನ್ನ ಓದ್ಕೊಳ್ಳಿ. ಇಟ್ಸ್ ಈಸಿ ಟು ಯರ್ನ್ ಫಾರ್ ಅ ಲವ್ ಅಫೇರ್. ಸೊ ಪಾಸ್ ಮಾಡಿಬಿಟ್ಟು ನೀವು ಓದ್ಕೋಬಹುದು. ಓಕೆ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೇನು ಅನಿಸ್ತಾ ಇದೆ ಅಂದರೆ, ಈ ಪರ್ಸನ್ನ ನೋಡಿದ ಕೂಡಲೇ ನಿಮಗೆ ಅವರ ಒಂದು ಲೈವ್ಲಿ ನೇಚರ್, ಬಿಕಾಸ್ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಹಿಯರ್ ಆ್ಯಂಡ್ ನೌ, ಇದರಲ್ಲೇ ಮೀನಿಂಗ್ ಇದೆ. ಅಂದರೆ ಇವತ್ತು ಆ್ಯಂಡ್ ಇವಾಗಿನ ಬಗ್ಗೆ ಮಾತ್ರ ಯೋಚನೆ, ನೆಕ್ಸ್ಟ್ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಬೇಡ ಅನ್ನೋದು ಪ್ರೈಮ್ ಮೀನಿಂಗ್. ಓಕೆನಾ ಈ ಮೆಸೇಜ್ದು? ಸಿ ಇದಲ್ಲಿ ಇದೆ ಪಾಸ್ಟ್ ಇದೆ, ಫ್ಯೂಚರ್ ಇದೆ, ಬಟ್ ಲಿವ್ ಇನ್ ದ ಮೂಮೆಂಟ್.
ನೀವು ಈ ಕಾರ್ಡನ್ನ ಐ ವುಡ್ ಲೈಕ್ ಟು ಫೋಕಸ್ ಇದನ್ನು. ಓಕೆ, ಈ ಕಾರ್ಡ್ನ ನೋಡ್ಬೋದು. ಲೈಕ್ ಪಾಸ್ಟ್ ಆಗಿ ಹೋಯ್ತು, ಫ್ಯೂಚರ್ ಬರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ಬೇಡ, ಲಿವ್ ಇನ್ ದ ಮೂಮೆಂಟ್ ಅನ್ನೋದು ಮೇನ್ ಮೆಸೇಜ್ ಈ ಕಾರ್ಡ್ದು. ಸೊ ನನಗೇನು ಅನ್ಸುತ್ತೆ ಅಂದರೆ, ಈ ಪರ್ಸನ್ನ ನೋಡಿದ ಕೂಡಲೇ, ಅವರ ಒಂದು ಲೈವ್ಲಿನೆಸ್ ನೋಡಿದ ಕೂಡಲೇ ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಲೈಫ್ನ ನಾನು ಯಾಕೆ ಇಷ್ಟೊಂದು ಡೀಪಾಗಿ ತೊಗೊತಾ ಇದ್ದೀನಿ, ಲೈಫ್ನ ಯಾಕೆ ನಾನು ಇಷ್ಟೊಂದು ಸೀರಿಯಸ್ ಆಗಿ ತೊಗೊತಾ ಇದ್ದೀನಿ, ನಾನು ಯಾಕೆ ನಾರ್ಮಲ್ ಆಗಬಾರ್ದು, ನಾನು ಯಾಕೆ ನಾರ್ಮಲ್ ಪರ್ಸನಾಗಿ ಬಿಹೇವ್ ಮಾಡಬಾರ್ದು, ನಾನು ಯಾಕೆ ಇಷ್ಟೊಂದು ಎಲ್ಲ ಸಿಚುವೇಶನ್ನು ತುಂಬ ಡೀಪಾಗಿ ಯೋಚನೆ ಮಾಡ್ತೀನಿ, ಹಿಂಗೆ ಥಾಟ್ ಬರೋಕ್ಕೆ ಶುರು ಆಗುತ್ತೆ ನಿಮಗೆ ಇವ್ರನ್ನ ನೋಡಿದಾಗ. ಬಿಕಾಸ್ ಈ ಪರ್ಸನ್ ತುಂಬ ಲೈವ್ಲಿ ಆಗಿರ್ತಾರೆ. ಮೇ ಬಿ ಒಂದು ಸೋಷಲ್ ಸೆಟ್ಟಿಂಗಲ್ಲಿ ನೀವು ಮೀಟ್ ಆಗ್ಬೋದು ಇವ್ರನ್ನ. ಆ ಕ್ವೆಶನ್ ಬಗ್ಗೆನೂ ಮುಂದೆ ನಾವು ಕಾರ್ಡ್ ಪುಲ್ ಮಾಡ್ತೀವಿ. ಒಂದು ಸೋಷಲ್ ಸೆಟ್ಟಿಂಗಲ್ಲಿ ಮೀಟ್ ಆಗ್ಬೋದು, ಬಿಕಾಸ್ ಅವರ ಒಂದು ಆ್ಯಕ್ಟಿವ್ನೆಸ್ ನೋಡಿಬಿಟ್ಟು, ಅವರ ಒಂದು ಲೈವ್ಲಿ ನೇಚರ್, ಮೇ ಬಿ ಈವನ್ ದೋ ಏಜ್ ಎಷ್ಟೇ ಇರಲಿ, ಏಜ್ ಡಸಂಟ್ ಮ್ಯಾಟರ್, ಬಟ್ ಅವರ ಪರ್ಸ್ನಾಲಿಟಿ ಹೆಂಗೆ ಅಂದರೆ, ಎಲ್ಲರನ್ನೂ ಮಾತಾಡಿಸ್ತಾರೆ, ಒಂದು ಲೈವ್ಲಿನೆಸ್ ಆಗಿರೋದನ್ನ ನೀವು ನೋಡ್ತೀರಾ. ನೀವು ತುಂಬ ಯೋಚನೆ ಮಾಡಲ್ಲ, ಓಕೆ ನನಗೆ ಈ ಪರ್ಸನ್ ಇಷ್ಟ ಆದರೂ ಜಸ್ಟ್ ಮಾತಾಡಿಸ್ಬಿಡೋಣ, ಫ್ಯೂಚರಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಜಸ್ಟ್ ಕನೆಕ್ಟ್ ಆಗೋಣ, ಗೋ ವಿತ್ ದ ಫ್ಲೋ ಹೋಗೋಣ. ಇನ್ ಕೇಸ್ ನೀವು ಆನ್ಲೈನಲ್ಲಿ ಕನೆಕ್ಟ್ ಆಗ್ತೀರಾ, ಹೆಂಗೆ ಕನೆಕ್ಟ್ ಆಗ್ತೀರಾ ನೆಕ್ಸ್ಟ್ ನೋಡೋಣ. ಹೆಂಗೆ ಒಂದು ಕನೆಕ್ಟ್ ಆದ್ರೂ ನಿಮ್ಮ ಥಾಟ್ ಹೆಂಗೆ ಇರುತ್ತೆ ಅಂದರೆ, ಈ ಕನೆಕ್ಷನ್ ವರ್ಕೌಟ್ ಆಗುತ್ತೋ ಇವೋ ಅದಂತೂ ನಂಗೆ ಗೊತ್ತಿಲ್ಲ, ಬಟ್ ಜಾಸ್ತಿ ಟೆನ್ಷನ್ ತೊಗೊಳೋದು ಬೇಡ, ಜಸ್ಟ್ ಮೂಮೆಂಟಲ್ಲಿ ಇರೋಣ, ಏನಾಗುತ್ತೆ ನೋಡೋಣ, ತುಂಬ ಯೋಚನೆ ಮಾಡೋದು ಬೇಡ. ಆ್ಯಂಡ್ ಐ ಫೀಲ್ ತುಂಬ ಕ್ವಿಕ್ ಡಿಸಿಷನ್ಸ್ ತೊಗೊತೀರಾ ಈ ಪರ್ಸನ್ ಬಗ್ಗೆ ನೀವು. ಅಂದರೆ ಜಾಸ್ತಿ ಡೀಪಾಗಿ ಓವರ್ ಥಿಂಕ್ ಮಾಡಲ್ಲ, ತುಂಬ ಯೋಚನೆ ಮಾಡಲ್ಲ, ಅವ್ರೇನು ಅನ್ಕೊತಾರೋ ನಿನ್ನ ಬಗ್ಗೆ, ನಮ್ಮ ಬಗ್ಗೆ ಅನ್ಕೊಳಲ್ವೇನೋ, ಅಥವಾ ಅವ್ರಿಗೆ ಯಾರು ಆಲ್ರೆಡಿ ಕನೆಕ್ಷನಲ್ಲಿ ಇದ್ದಾರಾ ಇಲ್ವಾ, ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಿ. ಜಸ್ಟ್ ಅವ್ರು ನೋಡಿದ ಕೂಡಲೇ ಜಸ್ಟ್ ಅಟ್ಲೀಸ್ಟ್ ಒಂದು ಮಾತಾಡೋಣ, ಡಸಂಟ್ ಮ್ಯಾಟರ್ ನಾವು ಎಮೋಷ್ನಲಿ ಕನೆಕ್ಟ್ ಆಗ್ತೀವ, ಕಂಪ್ಯಾಟಬಲ್ ಆಗ್ತೀವ, ಐ ಡೋಂಟ್ ನೋ, ಬಟ್ ಜಸ್ಟ್ ಹಿಂಗೆ ಮಾತಾಡ್ತಾ ಹೋದ್ರೆ ಒಟ ಮಾತಾಡ್ತಾ ಹೋಗ್ತಾರೆ. ಯು ಡೋಂಟ್ ಕೇರ್ ಅವ್ರು ಜಡ್ಜ್ ಮಾಡ್ತಾರಾ ಇಲ್ವಾ, ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಅವರ ಒಂದು ಎನರ್ಜಿ ಏನಿರುತ್ತೆ, ನೀವಾಗಿರೋದಕ್ಕೆ ಬಿಡ್ತಾರೆ, ಅಲೋ ಮಾಡ್ತಾರೆ. ಮೇ ಬಿ ಗ್ರೂಪ್ 1 ಏನಿದ್ದೀರಾ ಇಲ್ಲಿ, ಮೇ ಬಿ ನಿಮಗೆ ನೀವು ಟಿಲ್ ನಾವು ಡೇಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪರ್ಸ್ನಾಲಿಟಿನ ನೀವು ಹೈಡ್ ಮಾಡ್ಕೊಂಡು ಬಂದ್ರಿ, ನಿಮ್ಮ ಒಂದು ನೇಚರ್ನ ನೀವು ಹೈಡ್ ಮಾಡಿಕೊಂಡು, ಅಥವಾ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ರಿ, ಅಥವಾ ನಿಮಗೆ ಎಲ್ಲೂ ಒಂದು ಕಡೆ ರೈಟ್ ಮ್ಯಾಚ್ ಸಿಗ್ದೇ ಇರಬಹುದು. ಬಿಕಾಸ್ ನಿಮ್ಮ ಒಂದು ಟ್ರೂ ನೇಚರ್ನ ನಿಮಗೆ ಎಲ್ಲೂ ಓಪನ್ ಅಪ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಗ್ತಿರ್ಲಿಲ್ಲ, ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಬಟ್ ಈ ಒಂದು ಪರ್ಸನ್ ತುಂಬಾ ಅಬ್ಸರ್ವೆಂಟ್, ಮುಂಚೆನೇ ಹೇಳ್ದಂಗೆ ತುಂಬಾ ಇಂಟ್ಯೂಟಿವ್ ಪರ್ಸನ್ ಆಗಿರ್ತಾರೆ. ನೀವು ಏನು ಹೇಳಲೇ ಇಲ್ಲ ಅಂದ್ರೂ ಅವ್ರಿಗೆ ಅದು ಗೊತ್ತಾಗ್ಬಿಡುತ್ತೆ, ಆ ಥರ ಒಂದು ಪರ್ಸನ್ ಆಗಿರ್ತಾರೆ ಇವರು. ಸೊ ಐ ಫೀಲ್ ಅವ್ರು ನಿಮ್ಮ ಮೈಂಡನ್ನು ರೀಡ್ ಮಾಡಿಬಿಡ್ತಾರೆ ಅಂತ ಅವರಿಗೇ ಒಂದ್ಸತಿ ಅನಿಸುತ್ತೆ. ಇವರ ನೇಚರ್ ಬೇರೆನೇ ಇದೆ, ತುಂಬ ಇವರು ಲೈವ್ ಆಗಿರ್ತಾರೆ, ತುಂಬಾ ಫನ್ನಿ ಆಗಿರ್ತಾರೆ, ತುಂಬಾ ಚೈಲ್ಡ್ ಆಗಿರ್ತಾರೆ. ಬಟ್ ಯಾಕೆ ಇವರು ಸೀರಿಯಸ್ ಫೇಸ್ನ ತೋರಿಸ್ತಾ ಇದ್ದಾರೆ? ಓಕೆ, ಲೆಟ್ ಮೀ ಅಂದರೆ ಅವರೇ ನಿಮಗೆ ಅಲೋ ಮಾಡ್ತಾರೆ, ನಿಮ್ಮನ್ನ ಆ್ಯಸ್ ಅ ಪರ್ಸನ್ ನೀವಿರಿ, ನಿಮ್ಮ ಟ್ರೂ ನೇಚರ್ನ ಅವರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅನಿಸ್ತಾ ಇದೆ ಗ್ರೂಪ್ 1. ಸೊ ಅವ್ರನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮಾತು ನಿಲ್ಲಿಸೋದೇ ಇಲ್ಲ. ನೀವು ಎಲ್ಲೋ ಒಂದು ಕಡೆ ಏನೇನೆಲ್ಲ ನೀವು ಹೇಳಬೇಕು, ಎಕ್ಸ್ಪ್ರೆಸ್ ಮಾಡಬೇಕು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನೀವು ಹೇಳ್ಬಿಡ್ತೀರಾ. ಯು ಡೋಂಟ್ ಕೇರ್ ಬೇರೆಯವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಯು ಡೋಂಟ್ ರಿಯಲಿ ಕೇರ್ ಅಬೌಟ್ ಇಟ್. ಸುತ್ತಮುತ್ತದವ್ರ ಜೊತೆ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ನೀವು, ಫ್ಯಾಮಿಲಿಯನ್ನು ಯೋಚನೆ ಮಾಡ್ತಾರೆ ಅದನ್ನೂ ಕೇರ್ ಮಾಡಲ್ಲ, ಜಸ್ಟ್ ಇಷ್ಟ ಆಗ್ಬಿಡತ್ತೆ, ಜಸ್ಟ್ ಲಿವ್ ಇನ್ ದ ಮೂಮೆಂಟ್. ಈ ಪರ್ಸನ್ ನಿಮಗೆ ಅಂತ ಒಂದು ವೈಬ್ ಕೊಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ, ಎಮೋಷ್ನಲ್ ಕನೆಕ್ಷನ್ ನಿಮ್ಮಿಬ್ರದ್ದು ಹೇಗಿರುತ್ತೆ ಅಂತ. ಸಿಚುವೇಶನ್ ಫಸ್ಟ್ ಇಂಪ್ರೆಷನ್ ಅಂತೂ ವೆರಿ ಎಕ್ಸೈಟಿಂಗ್ ಆಗಿರ್ತಾರೆ ಇವರು. ನೋಡಿದ ಕೂಡಲೇ ನಿಮಗೆ ಇವ್ರ ಬಗ್ಗೆ ಜಡ್ಜ್ ಮಾಡಬೇಕು ಅಂತಲೇ ಅನಿಸಲ್ಲ, ಯು ವಿಲ್ ಜಸ್ಟ್ ಆಕ್ಸೆಪ್ಟ್ ಆ್ಯಂಡ್ ತುಂಬ ಕಲಿತೀರಾ ನೀವು ಅವ್ರನ್ನ ನೋಡಿದ ಕೂಡಲೇ, ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮಗೆ ಯಾವುದಕ್ಕೂ ಅವ್ರು ನೋ ಹೇಳಲ್ಲ. ಲೈಕ್ ಏನೋ ಒಂದು ನೀವು ಅಪ್ರೋಚ್ ಮಾಡಿದಾಗ ದೇ ವಿಲ್ ಎಂಕರೇಜ್ ಯು,
ತುಂಬ ಪುಷ್ ಮಾಡ್ತಾರೆ ನಿಮ್ಮನ್ನ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ ಎಮೋಷನಲ್ ಕನೆಕ್ಷನ್ ಬಗ್ಗೆ. ಅ ಲೆಗ್ ಅಪ್, ನಂಬರ್ 34, 5, 6, 7, ಐ ಗೆಸ್ 7 ಆ್ಯಂಡ್ 5 ನಂಬರ್ ಇಲ್ಲಿ ಮೇನ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ಈ ಲೆಗ್ ಅಪ್ ಮೀನಿಂಗ್ ಏನು ಅಂತ ನೋಡೋಣ. ಓಕೆ, ಸೊ ಈ ಒಂದು ಮೆಸೇಜ್ನ ನೀವು ಪಾಸ್ ಮಾಡಿಕೊಂಡು ಓದ್ಬೋದು. ಓಕೆ, ಇಲ್ಲಿದೆ ಪಾಸ್, ಯು ಕ್ಯಾನ್ ಪಾಸ್. ತುಂಬ ಲಾಂಗ್ ಮೆಸೇಜ್ ಇಲ್ಲ ಇದು. ಓಕೆ, ಸೊ ಎಸ್, ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡೋ ಟೈಮ್. ನನಗೆ ಸ್ಟ್ರಾಂಗ್ ಆಗಿ ಏನು ಅನಿಸ್ತಾ ಇದೆ ಅಂದರೆ, ಗ್ರೂಪ್ 1 ತುಂಬಾ ನೀವು ಎಮೋಷ್ನಲಿ ಡಿಪೆಂಡೆಂಟ್ ಆಗ್ತೀರಾ, ಬಟ್ ಅದರಲ್ಲಿ ತಪ್ಪಿಲ್ಲ. ಬಿಕಾಸ್ ಈ ಒಂದು ಮೆಸೇಜ್ ಅಥವಾ ಈ ಒಂದು ಇಮೇಜ್ ನೋಡ್ಬೋದು, ಇಲ್ಲಿ ಈ ತಾಯಿ ಬಿಯರ್ ಮೇಲೆ ಮಗು ಬಿಯರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿರುತ್ತೆ. ಐ ನೋ, ಬಟ್ ಐ ಫೀಲ್ ನೀವು ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ. ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತೀರಾ ಅಂದರೆ, ಎಲ್ಲ ಗೈಡೆನ್ಸ್ಗೂ ಈ ಪರ್ಸನ್ನಿಂದ ನಿಮಗೆ ಏನು ಮೆಸೇಜ್ ಬರುತ್ತೆ ಅಂತ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರಾ. ಏನಾದರೂ ಒಂದು ಮೇಜರ್ ಡಿಸಿಷನ್ ತಗೋಬೇಕು ಅಂತ ಇದ್ರೆ ಲೈಫಲ್ಲಿ, ಈ ಪರ್ಸನ್ ಜೊತೆ ಹೋಗ್ತೀರಾ, ಅವ್ರ ಜೊತೆ ಕೇಳ್ತೀರಾ ನೀವು. ಆ್ಯಂಡ್ ಯಾವುದೇ ರೀತಿಯಾದ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆದ್ರೂ ಈ ಪರ್ಸನ್ನೇ ಬೇಕು ಅಂತ ಹಚ್ಕೊಳ್ಳೋಷ್ಟು ನೀವು ಹಚ್ಕೊತೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈವನ್ ಈ ಪರ್ಸನ್ ನಿಮ್ಮಿಂದ ದೂರ ಅಂತೂ ಹೋಗಲ್ಲ. ಈ ಪರ್ಸನ್ ಎವ್ರಿ ಮೂಮೆಂಟ್, ಎವ್ರಿ ಸೆಕೆಂಡ್ ನಿಮಗೆ ಗೈಡ್ ಮಾಡೋಕ್ಕೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಬಿಕಾಸ್ ಈ ಒಂದು ಪಿಕ್ಚರಲ್ಲಿ ಇಲ್ಲಿ ನೋಡ್ಬೋದು, ದೇರ್ ಇಸ್ ಸಮಥಿಂಗ್ ಎಲ್ಸ್, ದೇರ್ ಇಸ್ ಒನ್ ಮೋರ್ ಕ್ರಿಯೇಚರ್, ಇಟ್ಸ್ ಅ ಗಾಡ್, ಆಯಿತಾ. ಸೊ ಐ ಫೀಲ್ ನಿಮ್ಮ ಒಂದು ಕನೆಕ್ಷನ್ ಟೋಟಲ್ ಬ್ಲೆಸ್ಸಿಂಗ್ಸ್, ದೇವ್ರದ್ದು ಟೋಟಲ್ ಬ್ಲೆಸ್ಸಿಂಗ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಅನ್ನಿಸ್ಬೋದು, ನಾನು ತುಂಬ ಅಟ್ಯಾಚ್ ಆಗಿಬಿಟ್ರೇ ಬಿಟ್ಟೋಗ್ತಾರೆ, ಅಥವಾ ತುಂಬ ಅಟ್ಯಾಚ್ ಆದರೆ ಅದು ನಮಗೆ ಪ್ರಾಬ್ಲಮ್ ಅಲ್ವಾ, ಓವರ್ಲಿ ಕನೆಕ್ಟ್ ಆಗ್ತೀವಿ ನಾವು, ಈ ಥರ ಎಲ್ಲ ನಿಮಗೆ ಕ್ವೆಶನ್ಸ್ ಇರ್ಬೋದು. ಬಟ್ ಐ ಆಮ್ ಡ್ಯಾಮ್ ಶೋರ್ ದಿಸ್ ಇಸ್ ದ ಕೈಂಡ್ ಆಫ್ ಪರ್ಸನ್ ಯಾವತ್ತೂ ಡಿಪೆಂಡೆಂಟ್ ಆಗಿದ್ದೀರಾ ಅಂತ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ಳಲ್ಲ. ಡಿಪೆಂಡೆಂಟ್ ಆಗಿದ್ದೀರಾ ಅಂತ ಅವ್ರಿಗೇನು ಬೇಕೋ ಅದನ್ನ ಮಾಡ್ಕೊಂಡು ಇರಲ್ಲ. ಆ್ಯಂಡ್ ಹೆಂಗಾದ್ರು ನೀವು ಅವ್ರ ಜೊತೆ ಹೋಗ್ತೀರಾ, ಹೆಲ್ಪಿಗಾದರೂ ಆಗಿರ್ಬೋದು, ಸಪೋರ್ಟಿಗಾದರೂ ಆಗಿರಬಹುದು ಅಂತ ಅನ್ಕೊಳ್ಳಲ್ಲ. ಓಕೆನಾ. ಸೊ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ನಿಮ್ಮ ಬ್ಯಾಡ್ ಆ್ಯಂಡ್ ಗುಡ್ ಟೈಮ್ಸಲ್ಲಿ ಟುಗೆದರ್ ಆಗಿರ್ತೀರ. ನನಗೇನು ಅನ್ಸ್ತಾ ಇದೆ, ನೀವು ಸ್ಪಿರಿಚುವಲ್ ಲೆವೆಲಲ್ಲಿ ಕನೆಕ್ಟ್ ಆಗ್ತೀರಾ, ನಾಟ್ ಜಸ್ಟ್ ಎಮೋಷ್ನಲಿ ಬಟ್ ಸ್ಪಿರಿಚುವಲಿನೂ ಕನೆಕ್ಟ್ ಆಗ್ತೀರಾ ನೀವು. ಡೆಫಿನೆಟ್ಲಿ ಈ ಒಂದು ಪರ್ಸನ್ ನಿಮ್ಮ ಹೀಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದರೆ ಯಾವುದಾದ್ರೂ ಎಮೋಷ್ನಲಿ ಡಿಫಿಕಲ್ಟ್ ಸಿಚುವೇಶನಲ್ಲಿದ್ದಾಗ ಆಬ್ವಿಯಸ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ, ಗೆಟ್ ಬ್ಯಾಕ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ, ಹೀಲ್ ಮಾಡ್ತಾರೆ ನಿಮ್ಮನ್ನ. ಆ್ಯಂಡ್ ಇಂಟಲೆಕ್ಚುಲಿ ಕನೆಕ್ಟ್ ಆಗೋದನ್ನ ನಾನು ತುಂಬ ಕಡಿಮೆ ನೋಡ್ತಾ ಇದ್ದೀನಿ. ಬಟ್ ಸಪೋರ್ಟ್, ವೆರಿ ವೆರಿ ಮಚ್ ಸಪೋರ್ಟ್ ಇರುತ್ತೆ ಇವ್ರಿಗೆ. ಆ್ಯಂಡ್ ಅವರೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಲೈಕ್ ನೀವೆಲ್ಲ ಶೇರ್ ಮಾಡ್ಕೊಳ್ಳಿ, ಯಾವ ಪ್ರಾಬ್ಲಮ್ಸೂ ನನ್ನಿಂದ ಹೈಡ್ ಮಾಡೋದು ಬೇಡ ಇವಳು ಅಥವಾ ಇವರು, ಈ ಥರ ಒಂದು ಎಕ್ಸ್ಪೆಕ್ಟೇಷನ್ಸ್ ಅವರಲ್ಲಿ ಇರುತ್ತೆ. ನಿಮಗೆ ಎಲ್ಲದೂ ಕಂಪ್ಲೀಟಾಗಿ ಓಪನ್ ಅಪ್ ಆಗಲಿ, ನೋ ಮ್ಯಾಟರ್ ವಾಟ್, ಅಲ್ಲಿ ಸಿಂಗಲ್ ಸೀಕ್ರೆಟ್ ಇರಬಾರ್ದು. ಎವ್ರಿ ಇನ್ಫಾರ್ಮೇಷನ್ ನನಗೆ ಗೊತ್ತಿರಬೇಕು, ಸೊ ದಟ್ ನಾನು ಹೆಲ್ಪ್ ಮಾಡ್ಬೋದು, ನನಗೂ ಅವರಿಂದ ಹೆಲ್ಪ್ ಆಗ್ಬೋದು. ಸೊ ಲೈಕ್ ಇಂಟರ್ ಡಿಪೆಂಡೆಂಟ್ ಆಗಿರ್ತೀರ. ಅಂದರೆ ಬರೀ ನೀವು ಮಾತ್ರ ಡಿಪೆಂಡೆಂಟ್ ಆಗಿರಲ್ಲ, ಈವನ್ ಅವ್ರಿಗೂ ನಿಮ್ಮ ಪ್ರೆಸೆನ್ಸ್, ನಿಮ್ಮ ಅಟ್ಯಾಚ್ಮೆಂಟ್ನ ಬಿಟ್ಟು ಹೋಗೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಅಟ್ಯಾಚ್ ಆಗ್ತೀರ. ಆ್ಯಂಡ್ ಐ ಫೀಲ್ ನಿಮಗೆಷ್ಟು ಅವ್ರು ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಒಂದು ವಿಶ್ ಇರುತ್ತೆ ನಿಮ್ಮದು, ಅವ್ರಿಗೂ ಅಷ್ಟೇ ವಿಶ್ ಇರುತ್ತೆ, ಅಷ್ಟೇ ಅಟ್ಯಾಚ್ ಆಗ್ತೀರ. ಆ್ಯಂಡ್ ಒನ್ ಥಿಂಗ್, ದಿಸ್ ವಿಲ್ ಬಿ ಹೆಲ್ದಿ ಅಟ್ಯಾಚ್ಮೆಂಟ್, ಒಬ್ಸೆಷನ್ ಅಲ್ಲ ಇದು, ಹೆಲ್ದಿ ಅಟ್ಯಾಚ್ಮೆಂಟ್. ಆ ಒಂದು ಕೇರ್, ಕನ್ಸರ್ನ್, ಮೋರ್ ಓವರ್ ನೀವು ಕಷ್ಟದಲ್ಲಿದ್ದಾಗ ನಿಮ್ಮನ್ನ ಹೀಲ್ ಮಾಡೋದು. ಸೊ ಆ್ಯಸ್ ಐ ಟೋಲ್ಡ್, ನಿಮ್ಮನ್ನ ನೋಡಿದ ಕೂಡಲೇ ನಿಮ್ಮ ಮೈಂಡನ್ನ ರೀಡ್ ಮಾಡಿಬಿಡ್ತಾರೆ. ನೀವೆಷ್ಟು ಎಮೋಷ್ನಲ್, ನಿಮಗೆ ಯಾವಾಗ ಸಪೋರ್ಟ್ ಬೇಕು ಎಲ್ಲದೂ ಅವ್ರಿಗೆ ಒಂಥರ ರೋಬೋಟ್ ಥರ ಸ್ಕ್ಯಾನ್ ಮಾಡ್ದಂಗೆ ಫುಲ್ ಸ್ಕ್ಯಾನ್ ಮಾಡಿಬಿಡ್ತಾರೆ ನಿಮ್ಮ ಮೈಂಡನ್ನ ಅಂತ ನೋಡ್ತಾ ಇದ್ದೀನಿ. ಸೊ ವೆರಿ ವಂಡರ್ಫುಲ್ ಮೆಸೇಜ್ ಬಂದಿದೆ. ನೆಕ್ಸ್ಟ್ ನೋಡೋಣ, ಈ ರಿಲೇಷನ್ಶಿಪ್ಪಲ್ಲಿ ಚಾಲೆಂಜ್ ಅಂದರೆ ಏನು ಪ್ರಾಬ್ಲಮ್ ಏನಾಗಬಹುದು, ಸಣ್ಣದಾಗೆ ಆಗ್ಬೋದು, ದೊಡ್ಡದಾಗಿ ಆಗ್ಬೋದಾ, ಆ್ಯಂಡ್ ಅದಕ್ಕೆ ಅಡ್ವೈಸ್. ಆ್ಯಂಡ್ ದೆನ್ ಸ್ಟ್ರೆಂತ್ಗೆ ನಾವು ಒರಾಕಲ್ ಮೆಸೇಜ್ನ ತೆಗಿಯೋಣ ಅಂತ ಇದ್ದೀನಿ. ಓಕೆ, ಆ್ಯಂಡ್ ಎಸ್, ಇವಾಗ
ಇವೆರಡು ಮೆಸೇಜ್ನ ನೋಡೋಣ. ಈ ಮೆಸೇಜ್ನ ಐ ಗೆಸ್ ಐ ಕೀಪ್ ಇಟ್ ಹಿಯರ್. In case subscribers around 10k hit adre, I'm sure I'm gonna buy a big table. I hope. So okay, so yes, ivaga first thing challenge. Okay, challenge ye ನಾವು tarot na use ಮಾಡೋಣ. ಓಕೆನಾ, deep insight tarot can give ಅಲ್ವಾ. ಸೊ ಚಾಲೆಂಜ್, ಈ ರಿಲೇಶನ್ಶಿಪ್ ಅಲ್ಲಿ ಚಾಲೆಂಜ್ ಏನಾಗಿರಬಹುದು? For group 1, challenges in relationship. ಏನಿರ್ಬೋದು? ಓಕೆ, ಒಂದು ಕಾರ್ಡ್ ಬಂದಿದೆ ನಮಗೆ ಆಲ್ರೆಡಿ. ಆ್ಯಂಡ್ ದೆನ್ ಸ್ಟ್ರೆಂತ್. ಇದು ಚಾಲೆಂಜ್ ಅಟ್ ದ ಸೇಮ್ ಟೈಮ್ ಅಡ್ವೈಸ್ ಮೆಸೇಜು ಆಗಿರುತ್ತೆ. ಆ್ಯಂಡ್ ದೆನ್ ಸ್ಟ್ರೆಂತ್ ಅಂದರೆ ಮೇನ್ ವ್ಯಾಲ್ಯೂ ಏನು, ಎಮೋಷ್ನಲ್ ಸ್ಟ್ರೆಂತ್ ಏನು ಅನ್ನೋದಕ್ಕೆ ಒಂದು ಮೆಸೇಜ್ ಫ್ರಮ್ ಒರಾಕಲ್. ಓಕೆ, ಸ್ಟ್ರೆಂತ್ ಏನಾಗಿರುತ್ತೆ ರಿಲೇಶನ್ಶಿಪ್ದು ದೇವ್ರೆ? ಇದೆಲ್ಲ ನೆಟ್ಟಿಗೆ ಕಾಣ್ತಾ ಇದೆ ಅನ್ಕೊತೀನಿ. ಓಕೆ, ಸ್ಟ್ರೆಂತ್ ಫಾರ್ ಗ್ರೂಪ್ 1, ಫ್ಯೂಚರ್ ಕನೆಕ್ಷನ್ದು ಸ್ಟ್ರೆಂತ್. ಓಕೆ, ಆಲ್ ರೈಟ್. ಸೊ ಫಸ್ಟಿಗೆ ನಾವು ಚಾಲೆಂಜಸ್ ಕಡೆ ನೋಡೋಣ. ಏಸ್ ಆಫ್ ಕಪ್ಸ್. ಓಕೆ, ಮೆಸೇಜ್ ನೋಡಿ. ಏಸ್ ಆಫ್ ಕಪ್ಸ್ ಈಸ್ ರಿಲೇಟೆಡ್ ಟು ಅ ನ್ಯೂ ಬಿಗಿನಿಂಗ್ ಆಫ್ ಅ ಲವ್ ಆರ್ ಎನಿ ರಿಲೇಶನ್ಶಿಪ್. ಬೇಸಿಕಲಿ it is related to emotions. You are ready to allow to open yourself for giving and receiving unconditional love, new relationships and creativity. And guys, idivaga challenging position ಅಲ್ಲಿ ಬಂದಿದೆ. So it's very important ನಾವು ಇದನ್ನ ರಿವರ್ಸಲ್ ನೋಡಬೇಕು. You are hiding your emotions from the outside world and you need to do some self-love activities and balance your heart chakra. Also do some self-care activities, self-love, intuition, repressed emotions. Okay, ನಿಮಗೆ ಆಲ್ರೆಡಿ ಮೆಸೇಜ್ ಬಂದಿದೆ ಅನ್ಕೊಂತೀನಿ ಗ್ರೂಪ್ 1. ಸೊ ಒನ್ ಥಿಂಗ್ ಈಸ್, ಎಮೋಷ್ನಲಿ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊತೀರಾ ನೀವು. ಐ ನೋ, ಕನೆಕ್ಟ್ ಆದರೆ ಇಂಟೆನ್ಸಲ್ಲಿ ಕನೆಕ್ಟ್ ಆಗ್ತೀರಾ. ಬಿಕಾಸ್ ನಾನು ಹೇಳಿದೆ, ಈ ಪರ್ಸನ್ ಯಾರ ಜೊತೆನೂ ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗಲ್ಲ, ಯಾರ ಜೊತೆನೂ ಅಷ್ಟೊಂದು ಕಂಫರ್ಟ್ ಫೀಲ್ನ ಬೇಗ ಮಾಡ್ಕೊಳ್ಳಲ್ಲ ಅವ್ರ ಲೈಫಲ್ಲಿ. ಆ್ಯಂಡ್ ಬೇಗ ಒಬ್ರ ಜೊತೆ ಹಚ್ಕೊಳ್ಳೋದಾಗ್ಲಿ, ಒಬ್ರನ್ನ ನಂಬೋದಾಗ್ಲಿ, ಒಬ್ರ ಜೊತೆ ಟೋಟಲ್ ಕಂಫರ್ಟ್ ಫೀಲ್ ಮಾಡೋದಾಗ್ಲಿ, ಅದನ್ನ ಅವರು ತುಂಬ ಟೈಮ್ ತಗೊತಾರೆ, ನಾನು ಮುಂಚೆನೆ ಹೇಳ್ದಂಗೆ. ಸೊ ನಿಮಗದು ಎಲ್ಲೋ ಒಂದ್ ಕಡೆ ಚಾಲೆಂಜಿಂಗ್ ಅನ್ಸ್ಬೋದು. ಬಿಕಾಸ್ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಇವ್ರು ಸ್ವಲ್ಪ ಓಪನ್ ಅಪ್ ಆಗಲಿ, ಯಾಕೆ ಇವರು ಓಪನ್ ಅಪ್ ಆಗ್ತಾ ಇಲ್ಲ, ಯಾಕೇನು ಹೇಳ್ಕೊತಾ ಇಲ್ಲ, ಯಾಕೆ? ಬಿಕಾಸ್ ನಿಮಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇರುತ್ತೆ, ಡೆಫಿನೆಟ್ಲಿ ಅವ್ರಿಗೂ ಇಷ್ಟ ಇದೆ, ಬಟ್ ಅವ್ರು ಓಪನ್ ಅಪ್ ಆಗ್ತಾ ಇಲ್ಲ, ಡೀಪಾಗಿ ನಿಮ್ಮನ್ನ ಟ್ರಸ್ಟ್ ಮಾಡ್ತಾ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಸೊ ಡೆಫಿನೆಟ್ಲಿ ಟೈಮ್ ತಗೊತಾರೆ. ಆ್ಯಂಡ್ ಟ್ರಸ್ಟ್ ಮೀ, ಟೈಮ್ ತಗೋತಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ವೀಕ್ಸ್ ಟೈಮ್ ಅಲ್ಲ. ಮೇ ಬಿ ನೀವು ಕನೆಕ್ಟ್ ಆದಾಗ ಒಂದು ಮಂತ್ಸ್ ಗಟ್ಟಲೆ ತಗೋಬೋದು ಟೈಮ್ ಅವ್ರು ನಿಮ್ಮ ಜೊತೆ ಕಂಫರ್ಟ್ ಆಗೋದಕ್ಕೆ. ಆ್ಯಂಡ್ ವಿಡಿಯೋ ನೋಡ್ತಾ ಇರಿ ಗೈಸ್, ಯಾವಾಗ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅಂತ ರಿವೀಲ್ ಮಾಡ್ತೀನಿ. ಓಕೆ, ಸೊ ಚಾಲೆಂಜ್ ಈಸ್ ಅದೇ ಲೈಕ್ ಟೈಮ್ ತಗೊಳ್ತಾರೆ ಅವರು ಓಪನ್ ಅಪ್ ಆಗೋದಕ್ಕೆ, ಅಥವಾ ಅವರ ಒಂದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಅಡ್ವೈಸ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ನಿಮ್ಮ ಮೇಲೆ ಫೋಕಸ್ ಮಾಡಿ. ನಿಮ್ಮ ಎಮೋಷನ್ಸ್ ಏನಿದೆ, ಅವರು ಹೇಳ್ಕೊತಾ ಇಲ್ಲ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಂತ ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ಅದನ್ನು ನೀವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು ಬೇಡ, ಅದನ್ನು ನೀವು ಹೈಡ್ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಪರ್ಸ್ನಾಲಿಟಿಯನ್ನು ನೀವು ಹೈಡ್ ಮಾಡಿಕೊಂಡು ಇನ್ಸೆಕ್ಯೂರ್ ಆಗಿರೋದು ಬೇಡ. ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅದನ್ನ ಜಸ್ಟ್ ಗೋ ವಿತ್ ದ ಫ್ಲೋ. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯಾವತ್ತೂ ಇವ್ರು ನಿಮ್ಮನ್ನ ಬೇಗನೆ ಕನೆಕ್ಟ್ ಆಗ್ತಾ ಇದ್ದೀರಿ ಅಂತ ಜಡ್ಜ್ ಮಾಡೋರಲ್ಲ ನೀವು. ಆ್ಯಸ್ ಐ ಟೋಲ್ಡ್ ಫಸ್ಟ್ ಮೆಸೇಜಲ್ಲಿ, ಜಡ್ಜ್ ಮಾಡೋ ಪರ್ಸನ್ನೇ ಅಲ್ಲ ಇವರು. ಆ್ಯಂಡ್ ಏನಿಷ್ಟು ಬೇಗ ಕ್ಲೋಸ್ ಆಗ್ತಾ ಇದ್ದಾರೆ ಅಂತ ನಿಮ್ಮನ್ನ ಗ್ರಾಂಟೆಡ್ ಆಗು ತಗೊಳ್ಳೋರಲ್ಲ ಇವರು. ಜಸ್ಟ್ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಅನ್ನಿಸ್ಬೇಕಲ್ವಾ, ಓಕೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ,
ಇವರ ಮನಸ್ಸಲ್ಲಿ ಯಾವುದೇ ರೀತಿ ಕಪಟತನ ಇಲ್ಲ, ಯಾವುದೇ ರೀತಿ ಕೆಟ್ಟ ಭಾವನೆ ಇಲ್ಲ, ಯಾವುದೇ ರೀತಿಯಾದ ಹಿಂದೆ ಒಂದು ಮುಂದೆ ಒಂದು ಅನ್ನೋ ನಾಟಕ ಇಲ್ಲ ಅಂತ ಅನ್ಸೋವರೆಗೂ ಅವರು ಟೈಮ್ ತಗೊತಾರೆ. ಓಕೆನಾ? ಗ್ರೂಪ್ 1 ಇದಾಗಿತ್ತು ಚಾಲೆಂಜ್ ಪೊಸಿಷನ್ ಅಲ್ಲಿ ನಿಮಗೆ. ನೆಕ್ಸ್ಟ್ ಸ್ಟ್ರೆಂತ್ ನೋಡೋಣ. ವ್ಯಾಲ್ಯೂಸ್ ಅಥವಾ ಏನು ಈ ಕನೆಕ್ಷನ್ ಸ್ಟ್ರೆಂತ್ ಏನು, ಇದನ್ನ ಸೇವ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಎಲ್ಲ ರಿಲೇಷನ್ಶಿಪ್ಪಲ್ಲೂ ಒನ್ ಮೇಜರ್ ಥಿಂಗ್ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಒಬ್ಬೊಬ್ರು ರಿಲೇಷನ್ಶಿಪ್ಪಲ್ಲಿ ಒಬ್ರು ಪ್ಲ್ಯಾನ್ ಮಾಡ್ಬೋದು ಹೊರಗೆ ಹೋಗೋಕ್ಕೆ, ಪದೇ 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 ಪ್ಲ್ಯಾನ್ ಮಾಡ್ಬೋದು, ಒಂದು ಎಕ್ಸೈಟಿಂಗ್ ಪ್ಲ್ಯಾನ್ ಮಾಡ್ಬೋದು. ಅದೇ ಒಂದು ಸ್ಟ್ರೆಂತ್ ಆಗಿರುತ್ತೆ ಇಬ್ಬರನ್ನ ಕನೆಕ್ಟ್ ಆಗಿರೋದಕ್ಕೆ. ಬಿಕಾಸ್ ಇಬ್ರಿಗೂ ಎಲ್ಲೋ ಒಂದು ಕಡೆ ಟ್ರಿಪ್ ಮಾಡೋದು, ಟ್ರಾವೆಲ್ ಮಾಡೋದು ಅಂದರೆ ಇಷ್ಟ ಆಗಿರುತ್ತೆ. ಒಂದೊಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ನಿಮಗೆ ನಿಮ್ಮ ಸ್ಪೇಸ್ ಕೊಡೋದು ಆಗಿರ್ಬೋದು. ಸೊ ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಆದ್ರೂ ನಿಮ್ಮ ಸ್ಪೇಸ್ ಅವ್ರು ನಿಮಗೆ ಕಂಪ್ಲೀಟಾಗಿ ಕೊಡ್ತಾರೆ. ಅದು ಸ್ಟ್ರೆಂತ್ ಆಗಿರುತ್ತೆ. ಸಮ್ಟೈಮ್ಸ್ ನಿಮ್ಮನ್ನ ಪ್ರಿಯಾರಿಟಿ ಆಗಿಟ್ಟಿರ್ತಾರೆ. ಫ್ಯಾಮಿಲಿ, ರಿಲೇಷನ್ಶಿಪ್ ಏನೇ ಬಂದ್ರೂ ನೀವು ಈ ಥರ. ಸ್ಟ್ರೆಂತ್ ಏನು ಅಂತ ನೋಡೋಣ. ಕೋ-ಕ್ರಿಯೇಟ್. ವಾವ್, ಕೋ-ಕ್ರಿಯೇಟಲ್ಲೇ ಒಂದು ಮೀನಿಂಗ್ ಇದೆ, ಅಂದರೆ ಒಟ್ಟಿಗೆ ಡೂಯಿಂಗ್ ಸಮಥಿಂಗ್ ಟುಗೆದರ್. ಓಕೆ, 30s ಮೇಲೆ ಬಂದಿದೆ. ಸೊ 40 ನಂಬರ್, ರೈಟ್? ಸೊ ಇವಾಗ ಇದ್ರ ಮೆಸೇಜ್ನ ನಾನು ನಿಮಗೆ ತೋರಿಸ್ತೀನಿ, ನೀವು ಇದನ್ನ ಪಾಸ್ ಮಾಡ್ಕೊಂಡು ಓದ್ಕೋಬೋದು ಗೈಸ್. ಎಸ್, ಮೆಸೇಜ್ ಇಲ್ಲಿದೆ. ಇದು ಕಂಟಿನ್ಯೂಯೇಷನ್ ಇಲ್ಲಿ ಇದೆಯಾ ನೋಡ್ತೀನಿ. ಇಲ್ಲ, ಇದು ಐ ಅಡ್ವೈಸ್ ಇದನ್ನ ಓದಿ. ಓಕೆ, ಪಾಸ್ ಮಾಡ್ಕೊಳ್ಳಿ ವಿಡಿಯೋನ. ಓದಬೇಕು ಫುಲ್ ಅಂದರೆ ಎಸ್, ಪಾಸ್ ಮಾಡೋದು ಬೇಡ. ಕಂಟಿನ್ಯೂ ಮಾಡೋಣ ಅಂದರೆ ಎಸ್, ಕಂಟಿನ್ಯೂ ಮಾಡೋಣ ಇವಾಗ. ಓಕೆ, ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್ಡ್ ಗೈಸ್. ಸೊ ಎಟ್ ಒನ್ ಪಾಯಿಂಟ್ ನಿಮ್ಮ ಲೈಫಲ್ಲಿ ನೀವು ಗ್ರೇಟ್ಫುಲ್ ಫೀಲ್ ಮಾಡ್ತೀರ. ಈ ಪರ್ಸನ್ನ ನೀವು ಒಪ್ಕೊಂಡಿದ್ದಾಗಿರ್ಬೋದು, ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ಬರಲಿ ಅಂತ ನೀವು ಏನು ಆ ಮೂಮೆಂಟಿಗೆ ನಾನು ಆ್ಯಕ್ಚುಲಿ ಇವ್ರನ್ನ ಅಲೋ ಮಾಡಿದೆ ನನ್ನ ಲೈಫಲ್ಲಿ ಬರೋದಕ್ಕೆ, ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಅಂದ್ಕೊಳ್ಳೋಷ್ಟು ನೀವು ಗ್ರೇಟ್ಫುಲ್ ಅನಿಸುತ್ತೆ ನಿಮಗೆ. ಯಾಕೆ ಅಂದರೆ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಈ ಪರ್ಸನ್ ವಿಲ್ ಬಿ ವೆರಿ ಸಪೋರ್ಟಿವ್. ನೀವು ಏನು ಲೈಫಲ್ಲಿ ಮಾಡಬೇಕು ಅಂತ ಇದ್ದೀರಾ, ಮೇ ಬಿ ಅದಕ್ಕೆ ನಿಮಗೆ ಎಲ್ಲರಿಂದ ಸಪೋರ್ಟ್ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಎಸ್ಪೆಷಲಿ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಸಪೋರ್ಟ್ ಸಿಗ್ತಾ ಇರಲಿಲ್ಲ, ಅಥವಾ ನಿಮಗೇನೋ ಒಂದು ಪ್ಯಾಷನ್ ಇದೆ, ಬಟ್ ಅದಕ್ಕೊಂದು ಇನಿಷಿಯೇಟ್ ಮಾಡೋದಕ್ಕೆ, ಸ್ಟಾರ್ಟ್ ಮಾಡೋದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಅಥವಾ ನಿಮಗೇನೆ ಇನ್ನೂ ನಾಲೆಜ್ ಬೇಕಿತ್ತು ಅದ್ರ ಬಗ್ಗೆ, ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಈ ಪರ್ಸನ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವೇನು ಲೈಫಲ್ಲಿ ಏನು ಕ್ರಿಯೇಟ್ ಮಾಡಬೇಕು ಅಂತ ಹೋಗ್ತೀರಾ ಅಲ್ವಾ, ಆ ಒಂದು ಕ್ರಿಯೇಷನಿಗೆ ಇವ್ರು ಹೆಲ್ಪ್ ಮಾಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ನೀವೊಂದು ಆರ್ಟಿಸ್ಟ್ ಅಂದ್ಕೊಳ್ಳಿ, ನೀವೇನೋ ಸಾಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸಾಂಗ್ ಟೈಪ್ ಮಾಡ್ತಾ ಇದ್ದೀರಾ, ಸ್ಕ್ರಿಪ್ಟ್ ಮಾಡ್ತಾ ಇದ್ದೀರಾ. ನಿಮಗೂ ಐಡಿಯಾಸ್ ಬೇಕು ಅಂದರೆ ಆಬ್ವಿಯಸ್ಲಿ ನಿಮಗೆ ಒಂದೇ ಕಡೆ ಇದ್ದರೆ ಐಡಿಯಾಸ್ ಬರಲ್ಲ. ಸ್ವಲ್ಪ ಹೊರಗೆ ಹೋಗೋದು, ಸ್ವಲ್ಪ ಬೇರೆ ಕಲ್ಚರ್ನ ನೋಡೋದು, ಇದರಿಂದ ನಿಮ್ಮ ಒಂದು ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ನಿಮಗೂ ಐಡಿಯಾಸ್ ಬರುತ್ತೆ. ಬೇರೆ ಜಾಗಕ್ಕೆ ಹೋದಾಗ ಬೇರೆ ಥಾಟ್ ಪ್ರೊಸೆಸ್ ಇರುತ್ತೆ. ಅದನ್ನ ಆಬ್ವಿಯಸ್ಲಿ ನಿಮಗೆ ಎಕ್ಸೆಲ್ ಮಾಡೋದಕ್ಕೆ ಏನೇನು ಬೇಕು ಅದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಸೊ ಈ ಪರ್ಸನ್ ಯಾವಾಗ ನಿಮಗೆ ಆ ನೀಡ್ ಇರುತ್ತೆ, ಓಕೆ ನನಗೆ ಇಲ್ಲಿ ಕ್ರಿಯೇಟಿವಿಟಿ ಬ್ಲಾಕ್ ಆಗ್ತದೆ, ನನಗೆ ಸ್ವಲ್ಪ ಚೇಂಜಸ್ ಬೇಕು, ಹೋಗೋಣ, ಸರಿ, ಕಾರ್ ತೊಗೊಂಡು ಅಥವಾ ಬೈಕ್ ತೊಗೊಂಡು ಹೊರಗೆ ಹೋಗೋಣ, ಸ್ವಲ್ಪ ಸುತ್ತೋಣ, ಚೇಂಜಸ್ ಇರಲಿ, ನಿನಗೂ ಒಂದು ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ, ಬೇರೆ ಕಲ್ಚರ್ ನೋಡೋಣ, ಬೇರೆ ಕಡೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ, ಹೀಗೆ. ಆ್ಯಂಡ್ ಮೇ ಬಿ ನಿಮಗೆ ಮದುವೆ ಆದಮೇಲೆ ವರ್ಕ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇರುತ್ತೆ ಅಂದ್ಕೊಳ್ಳಿ. ಮೇ ಬಿ ನಿಮಗೆ ಈ ಥರ ಒಂದು ಸಪೋರ್ಟಿವ್ ಪರ್ಸನ್ ಯಾವತ್ತೂ ಸಿಕ್ಕಿರಲಿಲ್ಲ. ಆಬ್ವಿಯಸ್ಲಿ ನಿಮ್ಮ ಒಂದು ಲೊಕೇಶನ್, ನಿಮ್ಮ ಪಾರ್ಟ್ನರ್ ಲೊಕೇಶನ್ ಅಥವಾ ನಿಮ್ಮ ಕಂಪನಿ ಲೊಕೇಶನ್ ಇವೆಲ್ಲದಕ್ಕೂ ದೂರ ಇರುತ್ತೆ. ಆಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನಲ್ಲಿ ಇರ್ತೀರ. ಬಟ್ ನಿಮ್ಮ ಪರ್ಸನ್ ಹೆಂಗೆ ಅಂದರೆ ದೇಲ್ ಶಿಫ್ಟ್, ನಿಮ್ಮ ಮನೆಗೆ ಶಿಫ್ಟ್ ಆಗ್ತಾರೆ, ಸೊ ದಟ್ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರ ಲೈಫ್ನು ಬ್ಯಾಲೆನ್ಸ್ ಮಾಡ್ಕೊತಾರೆ. ಸೊ ಸ್ಯಾಕ್ರಿಫೈಸ್ ಅಂತ ನಾನಿಲ್ಲಿ ಯಾವತ್ತೂ ಯೂಸ್ ಮಾಡಲ್ಲ ವರ್ಡ್ನ, ಓಕೆನಾ? ನಾನು ಯೂಸ್ ಮಾಡೋದು ಅಂದರೆ ಸಪೋರ್ಟಿವ್. ಯಾವುದಕ್ಕೂ ನೋ ಅನ್ನಲ್ಲ. ನಿಮ್ಮ ಎಲ್ಲ ಸಕ್ಸಸ್ಗೂ ಇವರ ಒಂದು ಹೆಲ್ಪ್ ಇರುತ್ತೆ, ಸಪೋರ್ಟ್ ಇರುತ್ತೆ, ಗೈಡೆನ್ಸ್ ಇರುತ್ತೆ, ಇನ್ವಾಲ್ವ್ಮೆಂಟ್ ಇರುತ್ತೆ. ಇನ್ ಅ ಗುಡ್ ಆರ್ ಬ್ಯಾಡ್ ವೇ ನಿಮಗೆ ಯಾವತ್ತೂ ಅನ್ಸಲ್ಲ ಇವ್ರ ಮೇಲೆ ಇವ್ರು ನನ್ನ ಗ್ರ್ಯಾಂಡೆಡ್ ಆಗಿ ತೊಗೊಂಡಿದ್ದಾರೆ ಅಂತ. ಬಿಕಾಸ್
ಅವರು ನಿಮ್ಮ ಪರ್ಸ್ನಲ್ ಗ್ರೋತಿಗೂ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ. ಎಸ್, ನಾನು ಈ ಪರ್ಸ್ನಲ್ ಗ್ರೋತ್ ಅನ್ನೋ ಒಂದು ವರ್ಡ್ನ ನಾನು ತುಂಬ ಟೈಮ್ದ ಯೋಚನೆ ಮಾಡ್ತಾ ಇದ್ದೆ, ಅದು ಬರ್ತಾ ಇರಲಿಲ್ಲ. ಸೊ ಎಸ್, ನಿಮ್ಮ ಒಂದು ಪರ್ಸ್ನಲ್ ಗ್ರೋತ್ಗೆ ಇವರು ತುಂಬ ವ್ಯಾಲ್ಯೂ ಕೊಡ್ತಾರೆ. ನಿಮಗೆ ಮೇಬಿ ಇದೇ ಒಂದು ಸ್ಟ್ರೆಂತ್ ಆಗುತ್ತೆ ಲೈಫಲ್ಲಿ. ಏನೇ ಒಂದು ಜಗಳ ಆದ್ರೂ ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಮಾಡಬೇಕು ಅಂತ ಇದ್ರಿ, ನಿಮ್ಮೇನು ಆಂಬಿಷನ್, ನಿಮ್ಮ ಪರ್ಸ್ನಾಲಿಟಿ ಏನು ಬಿಲ್ಡಪ್ ಮಾಡ್ಕೋಬೇಕಂತ ಇದ್ರಿ, ಅದಕ್ಕೆ ಇವ್ರು ಯಾವಾಗಲೂ ನೋ ಅನ್ನಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಫಾಲೋ ಯೋರ್ ಇಂಟ್ರೆಸ್ಟ್, ಯೋರ್ ಪ್ಯಾಷನ್, ರೈಟ್? ವೆರಿ ಅಮೇಝಿಂಗ್ ಮೆಸೇಜ್. ನೆಕ್ಸ್ಟ್ ಮೆಸೇಜ್ ನೋಡೋಣ. ಯಾವಾಗ ನೀವು ಮೀಟ್ ಆಗ್ತೀರಾ ಅಥವಾ ಹೆಂಗೆ ನೀವು ಮೀಟ್ ಆಗ್ತೀರಾ, ಟೈಮಿಂಗ್ ಹೆಂಗೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಮೆಸೇಜಲ್ಲಿ ಟೈಮಿಂಗ್ ನೋಡೋಣ. ಆ್ಯಂಡ್ ದೆನ್ ಫ್ಯೂಚರ್ ಟುಗೆದರ್ ಆ್ಯಂಡ್ ದೆನ್ ಅಡ್ವೈಸ್. ಓಕೆನಾ? ಸೊ ಈ ಒಂದು ಮೆಸೇಜ್ ಇಲ್ಲಿ ಬರಲಿ, ಇದೊಂದು ಮೆಸೇಜ್ ಇಲ್ಲಿ ಬರಲಿ. ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟು. ನಂಗೆ ಅದು ರಿಫ್ಲೆಕ್ಟ್ ಆಗೋದು ನೋಡೋಕ್ಕಾಗಲ್ಲ ಗಾಯ್ಸ್. ಓಕೆ, ಹಿಂಗೆ ಇಟ್ಬಿಡ್ತೀನಿ. ಓಕೆ, ಸೊ ಎಸ್, ಇವಾಗ ಆ ಲೈಟ್ ಇಲ್ದೇ ಏನೋ ಡಿಮ್ ಡಿಮ್ ಅನಿಸ್ತಾ ಇದೆ ನಾನು. ಓಕೆ, ದಿಸ್ ಇಸ್ ಬೆಟರ್. ಓಕೆ, ದಿಸ್ ಇಸ್ ಬೆಟರ್. ಹಿಂಗಿರಲಿ. ಓಕೆ, ಸೊ ಇವಾಗ ಒನ್ ಟ್ಯಾರೋ ಕಾರ್ಡ್. ಓಕೆ, ಟು ನೋ ಯಾವಾಗ ಮೀಟ್ ಆಗ್ತೀರಾ ಅಥವಾ ಹೆಂಗೆ ಮೀಟ್ ಆಗ್ತೀರಾ ಅಂತ ಇನ್ಫಾರ್ಮೇಶನ್ ಸಿಕ್ಕಿದ್ರು ನೋ ಪ್ರಾಬ್ಲಮ್ ಅಲ್ವಾ? ಸೊ ಎಸ್ ಗೈಸ್, ಇದು ರಿಫ್ಲೆಕ್ಟ್ ಆದರೂ ಪರವಾಗಿಲ್ಲ, ಲೈಟ್ ಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಡಿಮ್ ಡಿಮ್ ಕಾಣಿಸ್ತಾ ಇದೆ, ಅದರಲ್ಲಿ ಇನ್ನೂ ಲೈಟ್ ಕಡಿಮೆ ಆದರೆ ನೋ ಅಲ್ವಾ? ಓಕೆ, ಸೊ ಎಸ್, ಇವಾಗ ನಾವು ನೋಡ್ತಾ ಇರೋದು ಟೈಮಿಂಗ್, ವೆನ್ ಆ್ಯಂಡ್ ಹೌ. ಓಕೆ, ಟೈಮಿಂಗ್ ಫಾರ್ ದ ಫಸ್ಟ್ ಗ್ರೂಪ್. ಆಲ್ರೈಟ್, ಇದನ್ನ ಇಲ್ಲಿ ಇಟ್ಟಿರ್ತೀನಿ. ಎಸ್, ಇದನ್ನ ರಿವೀಲ್ ಮಾಡೋಣ. ಆ್ಯಂಡ್ ದೆನ್ ನಾವು ಒರಾಕಲ್ ಕಾರ್ಡ್ ನ ಪುಲ್ ಮಾಡೋಣ. ದಿಸ್ ಇಸ್ ಕ್ವೀನ್ ಆಫ್ ಸ್ವರ್ಡ್ಸ್. ಸಿ ಹೆಂಗೆ ಸಿಂಕ್ರೊನಿಟಿ ಆಗ್ತಾ ಇದೆ ಅಂತ. ಅಗೇನ್ ವುಮೆನ್ ಬಂದಿದೆ. ಸೊ ಡೆಫಿನೆಟ್ಲಿ ಥ್ರೂ ಅ ವುಮೆನ್, ತುಂಬ ಜನಕ್ಕೆ ಇಲ್ಲಿ ನಾನು ಅರೇಂಜ್ಡ್ ಮ್ಯಾರೇಜ್ ಸೆಟಪ್ನ ನೋಡ್ತಾ ಇದ್ದೀನಿ. ಓಕೆ, ಥ್ರೂ ಯೋರ್ ಮದರ್ ಮೀಟ್ ಆಗೋದು, ಥ್ರೂ ಅ ವುಮೆನ್ ಮೀಟ್ ಆಗೋದು, ಇದೊಂದು ರಿಲೇಟಿವ್ ವುಮೆನ್ ಆಗಿರಬಹುದು. ಓಕೆ, ಸೊ ಇದ್ರದ್ದು ಮೀನಿಂಗ್ ಬೇಡ, ಬಿಕಾಸ್ ನಾವಿಲ್ಲಿ ನೋಡ್ತಾ ಇರೋದು ಟೈಮಿಂಗ್ಸ್ ಅಲ್ವಾ? ಮೀನಿಂಗ್ ಯಾಕೆ ನಮಗೆ? ತುಂಬ ದೂರ ಇಲ್ಲ. ಇದು ಅಗೇನ್ ಇದು ಸ್ವರ್ಡ್ಸ್ ಎನರ್ಜಿ ಅಲ್ವಾ? ಸೊ ಸ್ವರ್ಡ್ಸ್ ಅಂದರೆ ತುಂಬ ಬೇಗ, ಕ್ವಿಕ್ ಅಂತ. ಡೆಫಿನೆಟ್ಲಿ ನಂಗೆ ಏನು ಅನಿಸ್ತದೆ ಅಂದರೆ, ಈ ಒಂದು ಪರ್ಸನ್ನ ನೀವು ವೆರಿ ಸೂನ್ ಮೀಟ್ ಆಗ್ತೀರಾ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿತಿನ್ 6 months ಆಗಿರಬಹುದು ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ. ಒಂದು ಪರ್ಸನ್ನಿಂದ ಆಗಲೇ ಹೇಳ್ದಂಗೆ ತುಂಬ ದೂರ ಇಲ್ಲ. ಯು ಆರ್ ಆಸ್ಕಿಂಗ್ ದಿಸ್ ಕ್ವೆಶನ್, ಒಂದು ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಫೇಸ್ ಆಲ್ರೆಡಿ ಆಕ್ಟಿವೇಟ್ ಆಗಿದೆ, ಈ ಪರ್ಸನ್ ಎಂಟರ್ ಆಗಬೇಕಷ್ಟೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ನೋಡೋಣ. ಟೈಮಿಂಗ್ ಸಿಕ್ತು ಅನ್ಕೊತೀನಿ. ಆ್ಯಂಡ್ ಅಗೇನ್ ಸರ್ಕಮ್ಸ್ಟೆನ್ಸ್ ಬಂದ್ಬಿಟ್ಟು ಫ್ರಮ್ ಅ ವುಮೆನ್ ಇಲ್ಲಿ ಹೆವಿಲಿ ಹೈಲೈಟ್ ಆಗ್ತಾ ಇದ್ದಾರೆ. ಐ ಡೋಂಟ್ ನೋ ಹೂ ಇಸ್ ದಿಸ್, ಬಟ್ ಎಸ್, ನಿಮ್ಮ ಮದರ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರಬಹುದು. ಆಲ್ರೆಡಿ ನಿಮಗೆ ಚೆನ್ನಾಗಿ ಗೊತ್ತು. ಆಲ್ ರೈಟ್. ಸೊ ಇವಾಗ ನೋಡೋಣ ಫ್ಯೂಚರ್ ಟುಗೆದರ್. ಐ ಗೆಸ್ ಈ ಕ್ವೆಶನ್ನಿಗೆ ನಾನು ಟ್ಯಾರೋ ಕಾರ್ಡ್ನ ಯೂಸ್ ಮಾಡ್ತೀನಿ, ಬಿಕಾಸ್ ನನಗೆ ಟ್ಯಾರೋ ಕೊಡೋಷ್ಟು ಕ್ಲಾರಿಟಿ ಯಾವುದೂ ಕೊಡಲ್ಲ. ಆ್ಯಂಡ್ ಟ್ಯಾರೋ ಜೊತೆ ಕನೆಕ್ಟ್ ಆದಷ್ಟು ಬೇರೆ ಜೊತೆ ಕನೆಕ್ಟ್ ಆಗಲ್ಲ. ಓಕೆ, ಸೊ ಗೋಲ್ಸ್ ಅಥವಾ ಗ್ರೋತ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಫುಲ್ಫಿಲ್ಮೆಂಟ್ ಇನ್ ದಿಸ್ ರಿಲೇಷನ್ಶಿಪ್, ಏನರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ನೋಡೋಣ. ದ ಹೈ ಪ್ರೀಸ್ಟೆಸ್ ನಿಮಗೆ ಮೀನಿಂಗ್ ಹೇಳಬೇಕು ಅಂದರೆ, ಓಕೆ ಫಸ್ಟ್ ಮೀನಿಂಗ್ ನೋಡ್ಕೋಬೇಡ. ಹೈ ಪ್ರೀಸ್ಟೆಸ್ ಇಂಡಿಕೇಟ್ಸ್ ದಟ್ ನೌ ಇಸ್ ದ ಟೈಮ್ ಟು ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್ ಆ್ಯಂಡ್ ಗೋ ವಿತ್ ಯುವರ್ ಗಟ್ ಫೀಲಿಂಗ್. Pay attention to your dreams, signs and symbols that the universe is sending to you. Intuition, sacred knowledge, mystery. ಸೊ ಗೋಯಿಂಗ್ ಫಾರ್ವರ್ಡ್ ನಾನು ಮುಂಚೆಯಿಂದನೇ ಹೇಳ್ತಾನೆ ಬಂದಿದ್ದೀನಿ, ಟೇಕ್ಸ್ ಟೈಮ್ ಅನ್ನೋದನ್ನೇ ಹೇಳ್ತಾ ಇರೋದು. ಈ ಪರ್ಸನ್ಗೆ ಓಪನ್ ಅಪ್ ಆಗೋಕ್ಕೆ, ಕಂಫರ್ಟ್ ಫೀಲ್
ಎಲ್ಲಿನಾದ್ರು ಪಡ್ಕೊಳ್ಳೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಗೋಯಿಂಗ್ ಫಾರ್ವರ್ಡ್, ಇಟ್ಸ್ ಗನ್ನ ಟೇಕ್ ವೆರಿ 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 ಲಾಂಗ್ ಟೈಮ್ ವಿತ್ ಹೈ ಪ್ರಿಸ್ಟಸ್ ಮೆಸೇಜ್. ಇಲ್ಲಿ ತುಂಬ ಸೀಕ್ರೆಟ್ಸ್ ಇರುತ್ತೆ ಅವ್ರ ಲೈಫಲ್ಲೂ. ಆ್ಯಂಡ್ ಒನ್ ಥಿಂಗ್ ನಾನು ಇದರಲ್ಲಿ ಹೈ ಪ್ರಿಸ್ಟಸ್ ಬಂದಾಗ ಒನ್ ಮೇನ್ ಥಿಂಗ್ ದಿಸ್ ಟಾಕ್ಸ್ ಅಬೌಟ್ ಸೆಕ್ಷುವಲ್ ಎನರ್ಜಿ. ಅಂದರೆ ನಿಮ್ಮ ಆ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೈ ಪ್ರಿಸ್ಟಸ್ ಈಸ್ ಅನ್ ಇಂಡಿಕೇಶನ್ ದ್ಯಾಟ್ ನಿಮ್ಮ ಪರ್ಸ್ನಲ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಓಕೆ, ತುಂಬ ಇಂಟೆನ್ಸ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮಗೆ ಡೇ ಬೈ ಡೇ ಅವರ ಒಂದೊಂದು ವಿಷಯ ಹೊರಗೆ ಬರೋದು, ಒಂದೊಂದು ವಿಷಯ ಗೊತ್ತಾಗೋದು ನಿಮಗೆ ವೆರಿ ವೆರಿ ಕ್ಯೂರಿಯಾಸಿಟಿ ಇರುತ್ತೆ. ನಿಮಗೆ ಆ ಸೀಕ್ರೆಟ್, ಆ ಒಂದು ಕನೆಕ್ಷನ್ ಒಡೆಯುವಂಥ ಸೀಕ್ರೆಟ್ ಆಗಿರಲ್ಲ, ಟ್ರಸ್ಟ್ ಮೀ ಗಾಯ್ಸ್. ಬಟ್ ನಿಮಗೆ ಅನ್ಸುತ್ತೆ ಓಕೆ, ಈ ಒಂದು ಪರ್ಸನ್ ನೀವು ಟ್ರೆಷರ್ ಥರ ನೋಡೋದಕ್ಕೆ ಶುರು ಮಾಡ್ತೀರಾ. ಬಿಕಾಸ್ ಒಳಗೆ ಏನಿದೆ ಅಂತ ನಿಮಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಡೇ ಬೈ ಡೇ ಓಪನ್ ಆಗ್ತಾ ಹೋಗ್ತಾರೆ. ಬಟ್ ದ ಬಾಂಡಿಂಗ್ ವಿಲ್, ಈವನ್ ದೋ ತುಂಬ ಓಪನ್ ಅಪ್ ಆಗಲಿಲ್ಲ ಅಂದ್ರೂ ವೆರಿ ಇಂಟ್ಯೂಟಿವ್ಲಿ ನೀವು ಕನೆಕ್ಟ್ ಆಗ್ತೀರಾ, ವೆರಿ ಇಂಟೆನ್ಸ್ಲಿ ಕನೆಕ್ಟ್ ಆಗ್ತೀರಾ. ಗ್ರೂಪ್ 1. ಓಕೆ, ಇವಾಗ ನಿಮಗೆ ಅಡ್ವೈಸ್ ನೋಡೋಣ. ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಏನು ಚೇಂಜಸ್ ಮಾಡ್ಕೋಬೇಕು ನೀವು, ಸೊ ದಟ್ ಈ ಪರ್ಸನ್ ನೀವು ಮೀಟ್ ಆಗಬಹುದು. ಏನು ಚೇಂಜಸ್ನ ಮಾಡಿಕೊಂಡ್ರೆ ನೀವು ಈ ಪರ್ಸನ್ನ ಮೀಟ್ ಆಗಬಹುದು ಅಂತ ನೋಡೋಣ. ಗ್ರೂಪ್ 1ಗೆ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್. ಗ್ರೂಪ್ 1ಗೆ ಏನು ಚೇಂಜಸ್ ಇವಾಗ ನಿಮಗೆ ಇಂಪಾರ್ಟೆಂಟ್ ನಿಮ್ಮ ಕರೆಂಟ್ ಸಿಚುವೇಶನಲ್ಲಿ ಟು ಮೀಟ್ ದಿಸ್ ಪರ್ಸನ್? ಏನು ಮಾಡಿಕೊಂಡ್ರೆ ನೀವು ಈ ಪರ್ಸನ್ನ ಮೀಟ್ ಆಗಬಹುದು? ಓಕೆ, ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್ ಬಂದಿದೆ ಗಾಯ್ಸ್. ಸೊ ಎಸ್, ಇದನ್ನು ರಿವೀಲ್ ಮಾಡೋ ಟೈಮ್ ಬಂದಿದೆ. ಲಾಸ್ಟ್ ಮೆಸೇಜ್ ರಿವೀಲ್ ಮಾಡೋಣ. ಓಕೆ, ಸೊ ವೈ ಇಸ್ ದ ಮೆಸೇಜ್ ಅಂದರೆ ಇದ್ರಲ್ಲಿ ನೋಡ್ಬೋದು, ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಈ ಹುಡುಗಿ ಅಥವಾ ಈ ಪರ್ಸನ್. ಇಟ್ಸ್ ಅ ಮ್ಯಾನ್. ಎಸ್, ಇಲ್ಲೇನಿದೆ ಅಂತ ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಲೈಕ್ ರಿಸರ್ಚ್ ಮೈಂಡಲ್ಲಿ ಏನೋ ಇದೆ, ಅದ್ರಲ್ಲಿ ಏನಿದೆ ಅಂತ ನೋಡಬೇಕು ಗುರು ಅಂತ. ಸೊ ನೋಡೋಣ ಈ ಮೆಸೇಜ್ ಏನಿದು ಅಂತ ಅಲ್ವಾ. 31. ಓಕೆ, ಸೊ ಫಾರ್ ಗ್ರೂಪ್ 1 ಲಾಸ್ಟ್ ಮೆಸೇಜ್ ಆಗಿರುತ್ತೆ ಇದು ಕಂಟಿನ್ಯೂಯೇಷನ್ ಇದೆ ಐ ಗೆಸ್. ಓಕೆ, ಇದನ್ನ ನೋಡ್ಕೊಳ್ಳಿ, ಪಾಸ್ ಮಾಡ್ಕೋಬೋದು ನೀವು ಈ ಮೆಸೇಜನ್ನ. ಓಕೆ, ಸೊ ಕಂಟಿನ್ಯೂಯೇಷನ್ ಇದೆ, ಇಲ್ಲಿದೆ, ಇದನ್ನು ಓದ್ಕೊಳ್ಳಿ, ಸಜೆಷನ್. ಓಕೆ, ಪಾಸ್ ಮಾಡಿದ್ದೀರಾ, ನೋಡಿದ್ದೀರಾ ಅನ್ಕೊತೀನಿ, ಅಥವಾ ಮೆಸೇಜ್ಗೆ ನಾವಿವಾಗ ಮೂವ್ ಆಗೋಣ ಗಾಯ್ಸ್. ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ 1 ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ತುಂಬಾ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿದೆ. ಇಟ್ ಈಸ್ ಅಂಡರ್ಸ್ಟುಡ್, ನೀವು ಇವಾಗ ಒಂದು ಸ್ಟೇಜಲ್ಲಿ ಇದ್ದೀರಾ, ಯಾರನ್ನೂ ಡೇಟ್ ಮಾಡಿಲ್ಲ ಅಂತ ಅಲ್ಲ, ಅಥವಾ ಯಾರ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಅಲ್ಲ. ದಿಸ್ ಜನ್ರೇಷನಲ್ಲಿ ಲವ್ ಅನ್ನೋದು ತುಂಬ ಡಿಫಿಕಲ್ಟ್ ಆಗಿದೆ, ಐ ನೋ. ಬಟ್ ನಿಮಗೆ ತುಂಬಾ ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ. ನಾನು ಯಾಕೆ ಆ ಪರ್ಸನ್ನ ಮೀಟ್ ಆದೆ, ನಾನು ಯಾಕೆ ಇಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೆ, ನಾನು ಯಾಕೆ ಇವಾಗ ಇಲ್ಲಿದ್ದೀನಿ, ನನ್ನ ಲೈಫಲ್ಲಿ ರಿಲೇಷನ್ಶಿಪ್ ನನ್ನ ಯಾಕೆ ಈ ಥರ ಆಟ ಆಡಿಸ್ತು, ಅಥವಾ ನಾವು ಯಾಕೆ ಎಮೋಷ್ನಲಿ ಕನೆಕ್ಟ್ ಆಗಬೇಕು, ಪಾರ್ಟ್ನರ್ಶಿಪ್ ಯಾಕೆ ನಾವು ಕೈ ಹಾಕಬೇಕು, ಹೀಗೆಲ್ಲ ತುಂಬ ಕ್ವೆಶನ್ಸ್ ಇದೆ ನಿಮ್ಮ ಮೈಂಡಲ್ಲಿ. ಸೊ ಅದನ್ನ ಅವಾಯ್ಡ್ ಮಾಡಬೇಡಿ. ಗ್ರೂಪ್ 1 ಇವಾಗ ಟೈಮ್ ಫಾರ್ ಇಂಟ್ರೋಸ್ಪೆಕ್ಷನ್. ಅಂದರೆ ಸ್ವಲ್ಪ ಸೋಷಲೈಸಿಂಗ್ನ ಅವಾಯ್ಡ್ ಮಾಡಿ, ಅಟ್ಲೀಸ್ಟ್ ಫಾರ್ ಅನದರ್ ಫ್ಯೂ ವೀಕ್ಸ್ ಅವಾಯ್ಡ್ ಮಾಡಿ. ನಿಮ್ಮ ಜೊತೆ ನೀವು ಟೈಮ್ನ ಜಾಸ್ತಿ ಕಳೀರಿ, ನಿಮ್ಮ ಜೊತೆ ನೀವು ಜಾಸ್ತಿ ಮಾತಾಡ್ಕೊಳ್ಳೋಕೆ ಇಷ್ಟಪಡಿ. ಅಂದರೆ ಕ್ವೆಶನ್ ಮಾಡಿ, ಯಾಕೆ ನೀವಿಲ್ಲಿದ್ದೀರಾ. ಆವಾಗಲೇ ನಿಮಗೆ ನಿಮ್ಮ ಒಂದು ಫೀಲಿಂಗ್ಸ್ ನಿಮಗೆ ಅರ್ಥ ಆಗೋದು, ನಿಮಗೆ ಯಾವ ಥರ ಒಂದು ಎಮೋಷ್ನಲ್ ಕನೆಕ್ಷನ್ ಬೇಕು ಅಂತ ನಿಮಗೆ ಅರ್ಥ ಆಗೋದು. ಆ್ಯಂಡ್ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ನಿಮಗೆ ಯಾವ ಥರ ಒಂದು ಪರ್ಸನ್ ಬೇಕು, ಆ್ಯಂಡ್ ನೀವು ಯಾವ ಥರ ಇನ್ವಾಲ್ವ್ ಆಗ್ತೀರಾ ರಿಲೇಷನ್ಶಿಪ್ಪಲ್ಲಿ, ಆ್ಯಂಡ್ ನಿಮ್ಮ ಟೈಮ್ ಎಷ್ಟು ಕೊಡಬೇಕಾಗಬಹುದು. ಸೊ ನಿಮಗೇನೆ ಒಂದು ಕ್ಲಾರಿಟಿ ಸಿಗುತ್ತೆ. ನನಗೆ ಏನಿಸ್ತಿದೆ ಅಂದರೆ ನೀವು ಕಮಿಟ್ಮೆಂಟ್ ಒಂದು ತಿಂಗಿಗೆ ಹಿಂದೆ ಉಳಿತಾ ಇದ್ದೀರಾ. ಇವಾಗಲೇ ರಿಲೇಷನ್ಶಿಪ್ ಬೇಡ ಅನ್ನೋ ಒಂದು ಥಾಟ್ ನಿಮ್ಮ ಮೈಂಡಲ್ಲಿದೆ ಮೇಯ್ನಾಗಿ. ಎಲ್ಲೋ ಒಂದು ಕಡೆ ಟ್ರೈ ಟು ಕ್ವೆಶನ್ ಯುವರ್ ಸೆಲ್ಫ್, ಯಾಕೆ ಬೇಡ, ಏನು ಭಯ ಏನು,
ಏನು ಇನ್ಸೆಕ್ಯೂರಿಟಿ ಏನು, ಮದುವೆ ಆದಮೇಲೆ ಅಥವಾ ಕನೆಕ್ಟ್ ಆದಮೇಲೆ ನಾನು ನೆಕ್ಸ್ಟ್ ಏನು ಮಾಡೋಣ ಅಂತ ಇದ್ದೀನಿ. ಸೊ ಎಲ್ಲ ಈ ಕ್ವೆಶನ್ಗೂ ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ನೀವು ಅನಲೈಸ್ ಮಾಡ್ಕೋಬೇಕು. ನಿಮ್ಮ ಬಗ್ಗೆ ನೀವು ಸ್ವಲ್ಪ ಜಾಸ್ತಿನೇ ತಿಳ್ಕೋಬೇಕು. ಗ್ರೂಪ್ 1 ಈ ಒಂದು ಕ್ವೆಶನ್ ನೀವು ಯಾವಾಗ ನೀವು ಸಾಲ್ವ್ ಮಾಡ್ತೀರಾ, ಈ ಪಝಲ್ನ, ನಿಮ್ಮ ಈ ಲೈಫ್ ಪಝಲ್ನ ನೀವು ಯಾವಾಗ ಸಾಲ್ವ್ ಮಾಡ್ತೀರಾ, ಅವಾಗ ಯು ವಿಲ್ ಸಿ ಅ ಗ್ರೋತ್, ಯು ವಿಲ್ ಸಿ ಅ ಪಾತ್ ಟು ಮೀಟ್ ದಿಸ್ ಪರ್ಸನ್. ಆವಾಗ ನೀವು ಈ ಪರ್ಸನ್ನ ಕನೆಕ್ಟ್ ಆಗೋಕ್ಕೆ ನೀವು ಒಂದು ಪಾತ್ನ ಓಪನ್ ಮಾಡ್ಕೋಬಹುದು. ಸೊ ದಟ್ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ ಲೈಫ್ ಬಗ್ಗೆ, ಅಲ್ವಾ? ಸೊ ಎಸ್, ತುಂಬ ಲಾಂಗ್ ಮೆಸೇಜ್ ಐ ನೋ, ಬಟ್ ನಿಮಗೆ ಲಾಂಗ್ ಮೆಸೇಜ್ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ನಾನು ನನ್ನ ಸಬ್ಸ್ಕ್ರೈಬರ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಎಸ್, ಎಂಡ್ ಮಾಡೋದಕ್ಕೂ ಮುಂಚೆ ಗೈಸ್, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾರಿಗಾದ್ರು ಶೇರ್ ಮಾಡ್ಕೋಬೇಕು ವಿಡಿಯೋನ, ಮೆಸೇಜ್ನ ಅಂದರೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಆ್ಯಂಡ್ ಟ್ಯಾರೋ ಕೋರ್ಸ್ ಎನ್ರೋಲ್ ಮಾಡಬೇಕು ಅಂತ ಇದ್ರೆ ಎಸ್, ಸೇಮ್ ನಂಬರ್ಗೆ ಚಾಟ್ ಮಾಡ್ಬೋದು, ನಾನೆಲ್ಲ ಡೀಟೇಲ್ಸ್ ಸೆಂಡ್ ಮಾಡ್ತೀನಿ, ಓಕೆನಾ? ಸೊ ಎಸ್, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳ್ಬೋದು. ಆ್ಯಂಡ್ ದೆನ್ ಎಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ಈ ಮೆಸೇಜ್, ಈ ಒಂದು ಪಾರ್ಟ್ನರ್ನ ನೀವು ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಗಾಯ್ಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಓಕೆ, ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜ್ ಇದೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಅಥವಾ ನಿಮ್ಮ ಫ್ಯೂಚರ್ ಸ್ಪೌಸ್ ಅವರ ಪರ್ಸ್ನಾಲಿಟಿ, ಫಸ್ಟ್ ಇಂಪ್ರೆಷನ್ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇದರಲ್ಲಿ ನೋಡೋಣ. ಇವಾಗ ಮೆಸೇಜಿಗೆ ಹೋಗೋದಕ್ಕೂ ಮುಂಚೆ, ಪರ್ಸ್ನಲ್ ರೀಡಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಟೆಕ್ಸ್ಟ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಗಾಯ್ಸ್, ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡಿ ಕೋರ್ಸ್ ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ, ಓಕೆನಾ? ಸೊ ಎಸ್, ತಡ ಮಾಡ್ದಾನೆ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಸೊ ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಕಂಟೆಂಟ್ನ ನಾನು ಕಂಪ್ಲೀಟ್ ಮಾಡ್ತೀನಿ ಅಥವಾ ಇನ್ವಾಲ್ವ್ ಮಾಡ್ತೀನಿ ಅಥವಾ ಇನ್ಕ್ಲೂಡ್ ಮಾಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಗೈಸ್ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡ್ಬೋದು, ಓಕೆ? ಸೊ ಎಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅವರ ಪರ್ಸ್ನಾಲಿಟಿ ಬಗ್ಗೆ ನಾವು ಟ್ಯಾರೋ ಕಾರ್ಡ್ನ ಪುಲ್ ಮಾಡ್ತೀವಿ. ಇದು ಅವರ ನೇಚರ್ ಆಗಿರ್ಬೋದು, ಅವರ ಪರ್ಸ್ನಾಲಿಟಿ ಟ್ರೈಟ್ ಆಗಿರಬಹುದು, ಅವರ ಎನರ್ಜಿ ಹೆಂಗಿರುತ್ತೆ ಅಂತ ಆಗಿರಬಹುದು, ಆ್ಯಂಡ್ ಅವರ ವ್ಯಾಲ್ಯೂಸ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ಬೋದು ಇದು. ಸೊ ನೋಡೋಣ ಈ ಒಂದು ಕಾರ್ಡ್ ಏನೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ. ಸೊ ಫಸ್ಟ್ ಕಾರ್ಡ್ ಅವರ ಪರ್ಸ್ನಾಲಿಟಿ ಬಗ್ಗೆನೇ ನಾವು ಪುಲ್ ಮಾಡೋಣ. ನಾನು ಫಸ್ಟ್ 3 ಕ್ವೆಶನ್ಸ್ಗೆ ನಾನು ಕಾರ್ಡ್ನ ಪುಲ್ ಮಾಡ್ತೀನಿ, ಆದರೂ ಎಕ್ಸ್ಪ್ಲೇನ್ ಮಾಡಿ ದೆನ್ ಬೇರೆ ಕ್ವೆಶನ್ಗೆ. ಆ್ಯಂಡ್ ನಾನು ಇದರಲ್ಲಿ ರಿವರ್ಸಲ್ ತಗೊಳ್ಳಲ್ಲ, ಓಕೆ? ಸೊ ಇದಿಲ್ಲಿ ಬರಲಿ, ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅವರ ಕರೆಂಟ್ ಸಿಚುವೇಶನ್ ಲೈಫಲ್ಲಿ, ಇದು ಕರಿಯರ್ ಬಗ್ಗೆನೂ ಹೇಳ್ಬೋದು ನಮಗೆ, ಅಥವಾ ಅವ್ರ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ಬೋದು, ಅಥವಾ ಅವರ ಎಮೋಷ್ನಲ್ ಸಿಚುವೇಶನ್ ಕರೆಂಟ್ಲಿ ಹೆಂಗಿದ್ದಾರೆ, ಒಂದು ಲವ್ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಆಗಿದ್ದಾರಾ, ಟೈಮ್ ತಗೊತಾ ಇದ್ದಾರಾ, ಹೀಲ್ ಆಗ್ತಾ ಇದ್ದಾರಾ, ನಮಗೆ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಫಾರ್ ದ ಸೆಕೆಂಡ್ ಮೆಸೇಜ್, ಅವರ ಕರೆಂಟ್ ಸಿಚುವೇಶನ್ ಲೈಫಲ್ಲಿ ಹೆಂಗಿದೆ ಅಂತ ಫಾರ್ ಗ್ರೂಪ್ 2. ಓಕೆ, ಇದಿಲ್ಲಿ ಬರಲಿ, ಸೆಂಟರಲ್ಲಿದೆ. ಆ್ಯಂಡ್ ದೆನ್ ಇವಾಗ ನೀವು ಹೆಂಗೆ ಮೀಟ್ ಆಗ್ತೀರಾ ಇವ್ರನ್ನ, ಸರ್ಕಮ್ಸ್ಟೆನ್ಸ್ ಬಗ್ಗೆ ಹೇಳ್ಬೋದು, ಸೆಟ್ಟಿಂಗ್ ಬಗ್ಗೆ ಹೇಳ್ಬೋದು, ಅಥವಾ ಟೈಮಿಂಗ್ ಅಥವಾ ಈವೆಂಟ್ ಯಾವುದಾದ್ರು ಲೊಕೇಶನ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ಬೋದು ಇದು, ಓಕೆನಾ? ಸೊ ನೋಡೋಣ ಯಾವ ಲೊಕೇಶನ್ ಅಥವಾ ಯಾವ ಸಿಚುವೇಶನಲ್ಲಿ ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ ಅಂತ. ಫಾರ್ ಗ್ರೂಪ್ 2 ಏನು ಮೆಸೇಜ್ ಇದೆ? ಓಕೆ, ಹಾರ್ಕೊಂಡು ಬಂದ್ಬಿಡ್ತು. ಆಲ್ ರೈಟ್, ಸೊ ಎಸ್, ನೋಡೋಣ ಏನೆಲ್ಲ ಮೆಸೇಜ್ ಇದೆ ಫಾರ್ ಗ್ರೂಪ್ 2.
ಸೆಂಟರಲ್ಲಿದೆ ಅಂತ ಭಾವಿಸ್ತೀನಿ. ಸೆಂಟರಲ್ಲಿದೆ ಅಲ್ವಾ? ಓಕೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಪರ್ಸ್ನಾಲಿಟಿ. ಮುಂಚೆನೇ ಹೇಳ್ದಂಗೆ ಫಸ್ಟ್ ಮೆಸೇಜ್ ಆಗಿರುತ್ತೆ ನಿಮ್ಮ ಗ್ರೂಪ್ದು ಅಥವಾ ನಿಮ್ಮ ಮೆಸೇಜ್ದು 8 ಆಫ್ ವಾನ್ಸ್. ಸೊ ಆಲ್ರೆಡಿ ಮೆಸೇಜ್ ಇದೆ, ನೋಡ್ಕೊಬಿಡೋಣ. ಡು ನಾಟ್ ರೆಸಿಸ್ಟ್, ಗೋ ವಿತ್ ದ ಫ್ಲೋ. Allow the energy of the universe to flow through you and propel you closer to your goal. Consider it as your divine time and manifest your goals. Moment, action, alignment, air travel. ಸೊ ಇದನ್ನ ನೋಡಿದ್ರೆ ನಂಗೆ ಏನಿಸ್ತಾ ಇದೆ ಅಂದ್ರೆ ಒಂದು ಅಡ್ವೆಂಚರ್ ಲವ್ ಮಾಡುವಂತ ಪರ್ಸನ್. ಸೊ ಫೈರ್ ಎನರ್ಜಿ ಅಂತ ಬಂದಾಗ ಮಿಕ್ಸ್ಚರ್ ಆಫ್ ಏರೀಸ್, ಸ್ಯಾಜಿಟೇರಿಯಸ್, ಲಿಯೋ, ಝೋಡಿಯಾಕ್ ಸೈನ್ ಆಗಿರುತ್ತೆ ಇದು. ಸೊ ಡೆಫಿನೆಟ್ಲಿ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಒಂದ್ ಕಡೆಗೆ ಸೆಟಲ್ ಡೌನ್ ಆಗಕ್ಕೆ ಇಷ್ಟ ಇಲ್ಲ, ಲೈಫಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು, ಎಸ್ಪೆಷಲಿ ಟ್ರಾವೆಲ್ ಮಾಡ್ತಾ ಇರಬೇಕು, ಲೈಫಲ್ಲಿ ಚೇಂಜಸ್ ಇರಬೇಕು, ಅಪ್ಗ್ರೇಡೇಷನ್ ಇರಬೇಕು, ಮೂಮೆಂಟ್ ಇರಬೇಕು. ಇದೆಲ್ಲ ಅವರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ಯೋಚನೆ ಮಾಡಲ್ಲ, ಓವರ್ ಥಿಂಕ್ ಮಾಡಲ್ಲ. ಇವಾಗ ಏನಾದ್ರು ಲೈಫಲ್ಲಿ ಮಾಡಬೇಕು ಅಂದರೆ ಪಟಾರ್ ಅಂತ ಎದ್ದು ಮಾಡ್ತಾರೆ, ಅಥವಾ ಏನಾದರೂ ಪ್ಲ್ಯಾನ್ಸ್ ಮಾಡಬೇಕು ಅಂದರೆ ಪಟಾರ್ ಅಂತ ಎದ್ಬಿಟ್ಟು ಮಾಡ್ತಾರೆ. ಅದನ್ನ ಬಿಟ್ಕೊಂಡು ತುಂಬ ಓವರ್ ಥಿಂಕ್ ಮಾಡಿಬಿಟ್ಟು ಡಿಲೇ ಮಾಡೋದು, ಫ್ರಸ್ಟ್ರೇಷನಿಗೆ ಒಳಗೆ ಹೋಗೋದು, ಇದೆಲ್ಲ ಮಾಡಲ್ಲ. ಸೊ ತುಂಬ ಅವ್ರು ಹೆಂಗೆ ಅನಿಸ್ತಿದೆ ಅಂದರೆ ಅವ್ರಿಗೇನು ಬೇಕು ಆ ಡಿಸಿಷನ್ನ ಅವರು ತಗೊತಾರೆ, ಅಥವಾ ಅವ್ರಿಗೇನು ಅನಿಸುತ್ತೆ ಆ ಮೂಮೆಂಟಿಗೆ ಲಿವ್ ಇನ್ ದ ಮೂಮೆಂಟ್ ಥರ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಲೈಫಲ್ಲಿ ಏನಾದ್ರು ಒಂದು ಎಕ್ಸೈಟಿಂಗ್ ಥಿಂಗ್ಸ್ ಆಗ್ತಾನೆ ಇರಬೇಕು ಅವರಿಗೆ. ಮೇ ಬಿ ಕಂಪ್ಲೀಟ್ಲಿ ಅನ್ ಎಕ್ಸ್ಟ್ರೋವರ್ಟ್, ಡೌಟೇ ಇಲ್ಲ. 8 ಆಫ್ ವಾನ್ಸ್ ಒಂದು ಎಕ್ಸ್ಟ್ರೋವರ್ಟ್ ಅಥವಾ ಜನಗಳ ಜೊತೆ ಇರೋ ಕಾರ್ಡ್ನ ಹೇಳುತ್ತೆ ಗಾಯ್ಸ್. ಅಂದರೆ ಸೋಷಲೈಸಿಂಗ್ ಪರ್ಸನ್ ಅನ್ನೋದನ್ನ ನಾನು ಮೇಯ್ನಾಗಿ ಇಲ್ಲಿ ನೋಡ್ತಾ ಇದ್ದೀನಿ. ಏರ್ ತುಂಬ ಕ್ಲಿಯರ್ ಆಗಿದೆ ಈ ಮೆಸೇಜ್ ಅಥವಾ ಈ ಕಾರ್ಡ್ದು ಪಿಕ್ಚರ್ ನೀವು ಡಿಸ್ಕ್ರೈಬ್ ಮಾಡಿದ್ರೆ ಅಥವಾ ನೋಡಿದ್ರೆ ಬ್ಯಾಕ್ಗ್ರೌಂಡ್ ಏರ್ ನೋಡಿ, ಬ್ಲೂ. ದಿಸ್ ಇಸ್ ಅ ಟ್ರೆಡಿಷನಲ್ ಟ್ಯಾರೋ ಡೆಕ್ಕಲ್ಲಿ ಹೆಂಗಿದೆ ಹಂಗೆ ಇದೆ ಇಮೇಜ್ ಇದು. ಹಿಂದೆ ನೋಡ್ಬೋದು ನೀವು, ಹಿಂದೆ ಏರ್ ಚೆನ್ನಾಗಿದೆ, ಯಾವುದೇ ರೀತಿಯಾದ ಮೆಸ್ಸಿ ಇಲ್ಲ. ಇವಾಗ 5 ಆಫ್ ಸ್ವರ್ಡ್ಸ್ ಕಾರ್ಡ್ಸ್ ಎಲ್ಲ ನೀವು ನೋಡ್ಬೋದು, ಕಂಪ್ಲೀಟ್ಲಿ ಮೆಸ್ಸಿ ಏರ್ ಇರುತ್ತೆ. ಸೊ ಕ್ಲಿಯರ್ ಆಗಿದೆ. ಆ್ಯಂಡ್ ಎಲ್ಲ ವಾಂಡ್ಸು ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಯಾವುದೋ ಒಂದು ಕಡೆ ಇದೊಂದು ಕಡೆ ಅದೊಂದು ಕಡೆ ಇಲ್ಲ. 5 ಆಫ್ ವಾನ್ಸ್ or 7 ಆಫ್ ವಾನ್ಸ್ ಥರ. ಜಸ್ಟ್ ಅ ಮಿನಿಟ್ ಗೈಸ್, ಐ ಆಮ್ ಗೆಟಿಂಗ್ ಅ ಕಾಲ್. ಓಕೆ, ಸೊ ಎಸ್, ಕಂಟಿನ್ಯೂ ಮಾಡೋಣ. ಮುಂಚೆನೇ ಹೇಳ್ದಂಗೆ ತುಂಬ ಎಕ್ಸೈಟಿಂಗ್ ಪರ್ಸನ್ ಆಗಿರ್ತಾರೆ ಅವರು. ಲೈಫ್ನ ಎವ್ರಿ ಮೂಮೆಂಟ್ ಅವರು ಲಿವ್ ಇನ್ ದ ಮೂಮೆಂಟ್ ಥರ ಇರ್ತಾರೆ, ಎಕ್ಸೈಟ್ಮೆಂಟಲ್ಲೇ ತಗೊತಾರೆ, ಎಲ್ಲ ವಿಚಾರನ ಪಾಸಿಟಿವ್ ಆಗಿ ತಗೊತಾರೆ ಮೇಯ್ನಾಗಿ. ಸೊ ಇನ್ ಕೇಸ್ ನೀವೇನಾದರೂ ಇಂಟ್ರೋವರ್ಟ್ ಆಗಿದ್ರೆ, ಗ್ರೂಪ್ 2 ಇವ್ರನ್ನ ಕನೆಕ್ಟ್ ಅಥವಾ ಇವ್ರನ್ನ ಮೀಟ್ ಆಗಿದ ಕೂಡಲೇ ಆಟೋಮೆಟಿಕ್ ಆಗಿ ನಿಮ್ಮ ಲೈಫಲ್ಲಿ ಇಟ್ ವಿಲ್ ಬಿ ಮೋರ್ ಲೈಕ್ ಏನೋ ಒಂದು ಅಡ್ವೆಂಚರ್ ಮಾಡೋದು ಅಥವಾ ಏನೋ ಒಂದು ಪ್ಲ್ಯಾನ್ಸ್ ಮಾಡೋದು, ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಸುಮ್ಮನೆ ಕೂರೋದಕ್ಕಂತೂ ಬಿಡಲ್ಲ. ಹಂಗಂತ ತುಂಬ ಮನೆಯೊಳಗಿರೋದು ಅವ್ರಿಗೆ ಇಷ್ಟ ಆಗಲ್ಲ. ತುಂಬ ಲಿಮಿಟೆಡ್ ಫ್ರೆಂಡ್ಸ್, ಲಿಮಿಟೆಡ್ ಗ್ರೂಪ್ ಆಫ್ ಪೀಪಲ್ ಅಂತ ಇದ್ದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಕೈಂಡ್ ಆಫ್ ಎನ್ ಎಕ್ಸ್ಟ್ರೋವರ್ಟ್ ಮುಂಚೆನೇ ಹೇಳ್ದಂಗೆ. ಆ್ಯಂಡ್ ತುಂಬ ಯೋಚನೆ ಮಾಡಲ್ಲ, ಪಟಾರ್ ಅಂತ ಡಿಸಿಷನ್ ತೊಗೊಬಿಡ್ತಾರೆ, ಪಟಾರ್ ಅಂತ ಪ್ರಿಪೇರ್ ಆಗೋಗ್ಬಿಡ್ತಾರೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ಗೆ ಅವರು ಲೈಫಲ್ಲಿ ಏನು ಮಾಡಬೇಕು ಫ್ಯೂಚರಲ್ಲಿ ಆ್ಯಸ್ ಅ ಪರ್ಸನ್ ಆ್ಯಂಡ್ ಆ್ಯಸ್ ಅ ಪರ್ಸ್ನಾಲಿಟಿ. ಈ ಮೈಕ್ನ ಸ್ವಲ್ಪ ಮೇಲೆ ಇಟ್ಕೊಬಿಡ್ತೀನಿ. ಓಕೆ ಓಕೆ, ಸೊ ಆ್ಯಸ್ ಅ ಪರ್ಸ್ನಾಲಿಟಿ ಹೆಂಗಿರಬೇಕು ಇದೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಸೊ ವಿತೌಟ್ ಎನಿ ಡೌಟ್ ಈ ಪರ್ಸನ್ ಯಾರಪ್ಪ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇದ್ದಾರೆ. ಇನ್ ಕೇಸ್ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಇವ್ರನ್ನ ಅಂತ ನಿಮಗೇನಾದ್ರು ಕ್ವೆಶನ್ ತಲೆಯಲ್ಲಿ ಓಡ್ತಾ ಇದ್ರೆ, ಈ ಪರ್ಸನ್ ಏನಿಲ್ಲ ಅಂದ್ರು ಅಟ್ಲೀಸ್ಟ್ 2 weeks once or 1 week once ವೆಕೇಶನ್ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ, ಎಲ್ಲರೂ ಟ್ರಿಪ್ ಹೋಗ್ತಾರೆ, ಅಥವಾ ಕ್ಯಾಂಪಿಂಗ್, ಟ್ರಕ್ಕಿಂಗ್, ಎನಿಥಿಂಗ್, ಫಿಶಿಂಗ್ ಆದ್ರೂ ಆಗಿರ್ಬೋದು. ಸೊ ಅವ್ರನ್ನವರು ಜಾಸ್ತಿ ಹೊರಗಡೆ ಜನರ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಆಮ್ ಡ್ಯಾಮ್ ಶೋರ್ ಇವರು ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಆ್ಯಕ್ಟಿವ್ ಇರ್ತಾರೆ. ಲೈಕ್ ಏನೇನು ಆಗ್ತಾ ಇದೆ ಲೈಫಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತಾರೆ. ಆ್ಯಂಡ್ ಇವರಲ್ಲಿ ನೀವು ಈ ಒಂದು ಪರ್ಸನಾಲಿಟಿನೂ ನೋಡ್ಬೋದು. ಅಂದರೆ ಇವಾಗ ಅವ್ರಿಗೆ ಏನು ಅನಿಸ್ತಾ ಇದೆ, ಅವ್ರ ಫೀಲಿಂಗ್ಸ್ನವರು ಸ್ಟೋರಿ ಹಾಕ್ತಾರೆ. ಲೈಕ್ ಒಂದು ಕೊಟೇಶನ್ ಆಗಿರ್ಬೋದು, ಒಂದು ಪೋಸ್ಟ್, ಫೀಲಿಂಗ್ಸ್ನ ರೆಪ್ರೆಸೆಂಟ್ ಮಾಡ್ತಿರೋ ಪೋಸ್ಟ್ ಆದರೂ ಆಗಿರ್ಬೋದು. ಸೊ ಎಷ್ಟಾಗುತ್ತೆ ಅವ್ರನ್ನ ಅವರು ಅಥವಾ ಅವ್ರ ಬಗ್ಗೆ
ಎಷ್ಟಾಗತ್ತೆ ಅಷ್ಟು ಜನಗಳಿಗೆ ಗೊತ್ತಿರುತ್ತೆ. ಓಕೆನಾ? ಸೊ ಡ್ಯಾಮ್ ಶೋರ್ ಒಂದು ವೆರಿ ಎಕ್ಸೈಟಿಂಗ್ ಪರ್ಸನ್ ಆಗಿರ್ತಾರೆ ಇವರು. ತುಂಬಾನೇ ಲೈಫಲ್ಲಿ ಎಕ್ಸೈಟ್ಮೆಂಟ್ ಫಿಲ್ಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನೋಡೋಣ ಗ್ರೂಪ್ 2 ನೆಕ್ಸ್ಟ್ ಮೆಸೇಜ್. ಅವರ ಕರೆಂಟ್ ಸಿಚುವೇಶನ್, ಅವರ ಕರಿಯರ್ ಆಗಿರಬಹುದು, ಅಥವಾ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ಬೋದು ನಮಗಿದು, ಅಥವಾ ಎಮೋಷನಲ್ ಸಿಚುವೇಶನ್ ಬಗ್ಗೆ ನಮಗಿದು ಹೇಳ್ತಿರ್ಬೋದು. ನೋಡೋಣ. 2 ಆಫ್ ವಾನ್ಸ್ ಮೆಸೇಜ್ ನೋಡೋಣ ಫಸ್ಟು. Although you are done with discovery phase, however, you are not ready to establish a career plan before proceeding. There could be a foreign journey, undecided, future planning, progress, decisions, overseas travel. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಾನು ಮುಂಚೆ ಟ್ರಾವೆಲ್ ಅನ್ನೋ ವರ್ಡ್ನ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದೆ. ಆ್ಯಂಡ್ 2 ಆಫ್ ವಾನ್ಸ್ ಒಂದು ಒಂದು ಈ ಪಿಕ್ಚರಲ್ಲೇ ನೋಡ್ಬೋದು, ಒಂದು ಪರ್ಸನ್ ಇಲ್ಲಿ ಸಿ ಇದೆ, ಸ್ವಲ್ಪ ದೂರದಲ್ಲಿ ನೋಡ್ತಾ ಇರೋದು. ಅಂದರೆ ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಅವ್ರ ಲೈಫಲ್ಲಿ ಕರೆಂಟ್ಲಿ ಅವರು ಎಕ್ಸ್ಪ್ಲೋರ್ ಆಗ್ತಾ ಇದ್ದಾರೆ. ಮೇ ಬಿ ತುಂಬ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇದು ಕರಿಯರ್ಗೋಸ್ಕರ ಟ್ರಾವೆಲ್ ಆದರೂ ಆಗಿರಬಹುದು. ಮೇ ಬಿ ಅವ್ರು ಇವಾಗ ಓವರ್ಸೀಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಜುಕೇಶನ್ಗೋಸ್ಕರ ಆಗಿರಬಹುದು. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, 2 ಆಫ್ ವಾನ್ಸ್ ಒಂದು ಸ್ಟಾಗ್ನೆಂಟ್ ಕಾರ್ಡು ಹೌದು, ಒಂದು ಪ್ಲಾನಿಂಗ್ ಕಾರ್ಡು ಹೌದು, ಆ್ಯಂಡ್ ಅನ್ಡಿಸೈಡೆಡ್ ಕಾರ್ಡು ಹೌದು. ಮೇ ಬಿ ಇವ್ರು ಇವಾಗ ಸ್ಟಡಿ ಫೇಸಲ್ಲಿ ಇದ್ದಾರೆ, ಅಥವಾ ಇನ್ನೂ ಒಂದು ಸ್ಟಡಿ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅಥವಾ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇನ್ನು ಪ್ರೋಗ್ರೆಸ್ಸಿಂಗ್ ಲೆವೆಲಲ್ಲಿದ್ದಾರೆ, ನಾಟ್ ಯೆಟ್ ಪ್ರೋಗ್ರೆಸ್ಡ್. ಈವನ್ ದೋ ಅವ್ರಿಗೊಂದು ಜಾಬ್ ಇದ್ರೂ, ಬಟ್ ಇವಾಗ ಅವರ ಫೋಕಸ್ ಬಂದ್ಬಿಟ್ಟು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್, ಇನ್ನೇನು ಮಾಡಬಹುದು, ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಇನ್ನು ಒಂದು ಪ್ರಾಪರ್ ಫ್ಯೂಷನ್ಗೆ ಬರ್ತಾ ಇಲ್ಲ, ಅಂದರೆ ಪ್ರಾಪರ್ ಆಗಿ ಹೋಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಪ್ಲಾನಿಂಗ್ ಫೇಸಲ್ಲಿ ಇದ್ದಾರೆ ಇವರು, ಗ್ರೂಪ್ 2. ವೆನ್ ಇಟ್ ಕಮ್ಸ್ ಟು ಅವರ್ ಎಮೋಷನಲ್ ಸಿಚುವೇಶನ್ ಅಂತ ಹೇಳಿದ್ರೆ, ಅಥವಾ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳಿದ್ರೆ, ಆಬ್ವಿಯಸ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ವೆರಿ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಅದು ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಅವರ ಒಂದು ಪ್ಯಾಷನ್ ಫಾಲೋ ಮಾಡೋದಕ್ಕೆ, ಅಥವಾ ಅವ್ರಿಗೆ ಏನು ಇಷ್ಟ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಮೇನ್ ಆಗಿ. ಬಿಕಾಸ್ ವಾಂಟ್ಸ್ ಬಂದಿದೆ. ವಾಂಟ್ಸ್ ಒಂದು ಪ್ಯಾಷನ್ ಬಗ್ಗೆ ಹೇಳುತ್ತೆ, ನಮಗೆ ಏನು ಇಷ್ಟ ಅದ್ರ ಬಗ್ಗೆ ಜಾಸ್ತಿ ವಾಂಟ್ಸ್ ಇಂಡಿಕೇಟ್ ಮಾಡುತ್ತೆ. ನಾವು ನಮ್ಮ ಪ್ಯಾಷನ್ನ ಫಾಲೋ ಮಾಡೋದು ಇದ್ರ ಬಗ್ಗೆ ಇಂಡಿಕೇಟ್ ಮಾಡುತ್ತೆ ವಾಂಟ್ಸ್. ಸೊ ಏನೋ ಒಂದು ಮೇ ಬಿ ಐ ಫೀಲ್ ಈ ಪರ್ಸನ್ ಏನೋ ಒಂದು ಕರಿಯರಲ್ಲಿ ಇದ್ರೂ, ಬಟ್ ಎಟ್ ದ ಸೇಮ್ ಟೈಮ್ ಅವ್ರ ಪ್ಯಾಷನ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ. ಈ ಥರ ಪರ್ಸನ್ ಯಾರು ನಿಮ್ಮ ಲೈಫಲ್ಲಿ ಇದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಗ್ರೂಪ್ 2. ಬಟ್ ಇಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಓಕೆ, ಇಟ್ ಈಸ್ ಅಂಡರ್ಸ್ಟುಡ್ ಎವ್ರಿ ಹ್ಯೂಮನ್ ಬೀಯಿಂಗ್ಗೆ ದುಡ್ಡು ಅನ್ನೋದು ಮ್ಯಾಟರ್ ಆಗುತ್ತೆ. ಎಷ್ಟೇ ಜನಗಳು ಹೇಳ್ಬೋದು ಮನಿ ಈಸ್ ನಾಟ್ ಪ್ರಯಾರಿಟಿ, ಮನಿ ಈಸ್ ನಾಟ್ ಮೈ ಏಮ್ ಆರ್ ಗೋಲ್ ಅಂತ ಏನೇನೋ ಹೇಳ್ಬೋದು. ಬಟ್ ಬೇಸಿಕ್ ನೀಡ್ಸ್ ಅಥವಾ ಸೊಸೈಟಿಲಿ ಸರ್ವೈವ್ ಮಾಡೋಕ್ಕೆ ಮನಿ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಮೇ ಬಿ ಜಸ್ಟ್ ಫಾರ್ ಸೊಸೈಟಿ ಬೇಸಿಸ್ ಅಥವಾ ಜಸ್ಟ್ ಫಾರ್ ಲೈಫ್ ಸ್ಟೈಲ್ ಲೀಡ್ ಮಾಡೋದಕ್ಕೆ ಅವರೊಂದು ಜಾಬಲ್ಲಿದ್ದಾರೆ ಅನಿಸುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಅವರ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಂತ, ಅವ್ರು ಎಲ್ಲಿ ನೋಡ್ಕೋಬೇಕು ಆಫ್ಟರ್ 10 years ಅಂತ ಎಲ್ಲ ಡ್ರೀಮ್ ಇದ್ದಾಗ, ಪ್ರಾಬಬ್ಲಿ ಅವ್ರ ಪ್ಯಾಷನ್ನ ಫಾಲೋ ಮಾಡೋದಕ್ಕೆ, ಫಾರ್ ಅನ್ ಎಕ್ಸಾಂಪಲ್ ಮೇ ಬಿ ಅವರು ಗಿಟಾರಿಸ್ಟ್ ಆಗಿರಬಹುದು. ಫಾರ್ ಅ ಟೈಮ್ ಬೀಯಿಂಗ್ ಅವ್ರು ಏನೋ ಮಾಡ್ಕೊಂಡಿದ್ದಾರೆ. ಫಾರ್ ಅನ್ ಎಕ್ಸಾಂಪಲ್ ಮೇ ಬಿ ಡಿಜಿಟಲ್ ಮಾರ್ಕೆಟಿಂಗ್, ಸಮಥಿಂಗ್ ಇನ್ ಸೋಷಿಯಲ್ ಮೀಡಿಯಾ, ಏನೋ ಒಂದು ಮಾರ್ಕೆಟಿಂಗ್ ಮಾಡ್ಕೊಂಡಿರ್ಬೋದು. ಬಟ್ ಅವರ ಡ್ರೀಮ್ ಗಿಟಾರಿಸ್ಟ್ ಆಗಬೇಕು. ಹೀಗೆ ಅಲ್ಟಿಮೇಟ್ಲಿ ಅವ್ರನ್ನಷ್ಟಕ್ಕೆ ಅವರ ಪ್ಯಾಷನ್ ಫಾಲೋ ಮಾಡಿಕೊಂಡು ಇರೋದಕ್ಕೆ ಇಷ್ಟಪಡ್ತಾರೆ. ಮೇ ಬಿ ಅವರ ಡ್ರೀಮ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರಿ ಇರೋದು, ಅಥವಾ ಔಟ್ ಆಫ್ ಕಂಟ್ರಿಲಿ ಏನೋ ಒಂದು ನೋಡೋದು, ಎಕ್ಸ್ಪ್ಲೋರ್ ಮಾಡೋದು, ಟ್ರಾವೆಲ್ ಮಾಡೋದು ಅವರ ಡ್ರೀಮ್. ಸೊ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅವರ ಈ ಪ್ಯಾಷನ್ನ ಫಾಲೋ ಮಾಡೋಕ್ಕೆ, ಪ್ಯಾಷನ್ನ ಅವ್ರ ಲೈಫಲ್ಲಿ ರಿಯಾಲಿಟಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಆ ಪ್ಲ್ಯಾನ್ನ ಈ ಪರ್ಸನ್ ಮಾಡ್ತಾ ಇದ್ದಾರೆ, ಗ್ರೂಪ್ 2.
ಅಮೇಝಿಂಗ್. ನನಗಂತೂ ವೆರೈಟಿ ಮೆಸೇಜಸ್ ಬರ್ತಾ ಇದೆ. ಬಟ್ ಈ ಒಂದು ಸಿಚುವೇಶನಲ್ಲಿ ಇಷ್ಟು ಸಾಕು ಅನಿಸ್ತಾ ಇದೆ. ನನಗೆ ನಿಮ್ಮನ್ನ ಓವರ್ವೆಲ್ಮ್ ಮಾಡೋಕ್ಕೆ ಇಷ್ಟ ಇಲ್ಲ ಗ್ರೂಪ್ ಟು. ಸೊ ನೆಕ್ಸ್ಟ್ ಮೆಸೇಜ್ ನೋಡೋಣ. ಈ ಥರ ಪರ್ಸನ್ ಯಾರು ನಿಮ್ಮ ಲೈಫಲ್ಲಿ ಇದ್ದರೆ, ಮತ್ತೆ ಹೇಳ್ತಾ ಇದ್ದೀನಿ, ಡಬಲ್ ಕನ್ಫರ್ಮೇಷನ್, ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂತ. ಬಟ್ ಇನ್ನೂ ಮೀಟ್ ಆಗಿಲ್ಲ ಅಂದರೆ ಕಮ್ಮಿಂಗ್ ಕ್ವೆಶನ್ಸಲ್ಲಿ ಯಾವಾಗ ನೀವು ಮೀಟ್ ಆಗ್ತೀರಾ ಅನ್ನೋದನ್ನು ನೋಡೋಣ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಹೌ ವಿಲ್ ಯು ಮೀಟ್? ಸರ್ಕಮ್ಸ್ಟಾನ್ಸ್ ಬಗ್ಗೆ ಹೇಳ್ಬೋದು, ಸೆಟ್ಟಿಂಗ್ ಬಗ್ಗೆ ಹೇಳ್ಬೋದು, ಟೈಮಿಂಗ್ ಬಗ್ಗೆ ಹೇಳಿದ್ರು ಹೇಳ್ಬೋದು. ಬಟ್ ಅಗೇನ್ ನಾನು ಟೈಮಿಂಗಿಗೆ ಮತ್ತೊಂದು ಕಾರ್ಡ್ನ ಪುಲ್ ಮಾಡ್ತೀನಿ. ಆ್ಯಂಡ್ ದೆನ್ ಈವೆಂಟ್ ಆರ್ ಲೊಕೇಶನ್ ಏನರ ಬಗ್ಗೆ ಹೇಳೋದು ನೋಡೋಣ. 5 of Pentacles. I know 5 of Pentacles is kind of helpless card, but ಈ ಮೆಸೇಜ್ ನೋಡೋಣ. Although you are facing hardship or a negative change in circumstances, you may be feeling like the world is against you. However, things are not as bad as you think. Hope is still there, and this difficult phase is for short term. Financial loss, poverty, lack mindset, worry. Don't worry, guys. ಓಕೆ, ನೋಡೋಣ. ನನಗೆ ಇವಾಗ ಏನು ಅನಿಸ್ತಾ ಇದೆ ಮೇಯ್ನ್ ಆಗಿ ಅಂದರೆ, ಗ್ರೂಪ್ 2, ಈವನ್ ದೋ ಈ ಪರ್ಸನ್ಗೆ ಪ್ಲ್ಯಾನ್ ಇದೆ, ಲೈಫಲ್ಲಿ ಜೋಶ್ ಇದೆ, ಎಕ್ಸೈಟ್ಮೆಂಟ್ ಇದೆ, ಬಟ್ ಮೇ ಬಿ ಆಸ್ ಆಫ್ ನಾವು ಅವ್ರು ಇವಾಗ ಕರೆಂಟ್ಲಿ ಅಂಡರ್ ಸಮ್ ಒನ್ ಇದ್ದಾರೆ. ಎಸ್ಪೆಷಲಿ ಫಿನಾನ್ಷಿಯಲಿ ಅಂತ ಬಂದಾಗ ಮೇ ಬಿ ಅಂಡರ್ ಸಮ್ ಒನ್. ಇಟ್ಸ್ ಲೈಕ್ ಮೇ ಬಿ ಅವ್ರು ಇನ್ನೂ ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆ, ಅಥವಾ ಏನೋ ಒಂದು ಪ್ಯಾಷನ್ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಮನಿ ಅಂತ ಬಂದಾಗ ಅವ್ರು ಇನ್ನೂ ಫ್ಯಾಮಿಲಿ ಜೊತೆನೇ ಕೇಳಬೇಕು. ಇನ್ನು ಫ್ಯಾಮಿಲಿಗೇನೆ ಏನು ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಓವರ್ ಆಲ್, ರೈಟ್? ಸೊ 5 of Pentacles ಒಂದು ಫಿನಾನ್ಷಿಯಲ್ ಬಗ್ಗೆ ಮೇಯ್ನಾಗಿ ಹೇಳುತ್ತೆ, ಒಂದು ಲಾಸ್ ಬಗ್ಗೆ ಮೇಯ್ನಾಗಿ ಹೇಳುತ್ತೆ. ಸೊ ಗ್ರೂಪ್ 2 ನನಗೇನು ಅನಿಸ್ತಾ ಇದೆ ಅಂದರೆ, ನೀವು ಯಾವಾಗ ಮೀಟ್ ಆಗ್ತೀರಾ ಈ ಪರ್ಸನ್ ಅಂದರೆ, ಮೇ ಬಿ ಒಂದು ಫಿನಾನ್ಷಿಯಲ್ ಲಾಸ್ ಟೈಮಲ್ಲಿ ಆಗಿರಬಹುದು, ಅಥವಾ ಒಂದು ನಿಮಗೆ ಯಾವಾಗ ಒಂದು ಪಾಯಿಂಟಲ್ಲಿ ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ಡ್ರೀಮ್ಸಿಗಾದರೂ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸಿಗಾದರೂ ಆಗಿರ್ಬೋದು, ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಸಿಚುವೇಶನಿಗೆ ನೀವು ಬರ್ತೀರಾ. ಆ ಒಂದು ಮೂಮೆಂಟಲ್ಲಿ ಯಾವಾಗ ನಿಮಗೆ ಫೀಲ್ ಆಗುತ್ತೆ ಯಾರು ನನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ನನ್ನ ಜೊತೆ ಇಲ್ಲ ಅಂತ ನಿಮಗೆ ಅನಿಸುತ್ತಲ್ಲ, ಆ ಮೂಮೆಂಟಲ್ಲಿ ಐ ಫೀಲ್ ಈ ಪರ್ಸನ್ ಬರ್ತಾರೆ. ನೋ ಮ್ಯಾಟರ್ ಅವ್ರ ಜೊತೆ ನಿಮಗೆ ಹೆಲ್ಪ್ ಮಾಡೋಕ್ಕಾಗುತ್ತಾ ಇಲ್ವಾ, ಎಸ್ಪೆಷಲಿ ಫಿನಾನ್ಷಿಯಲಿ, ಅಥವಾ ಎಸ್ಪೆಷಲಿ ಲೈಕ್ ಇನ್ ಎವ್ರಿ ವೇ, ಬಟ್ ಸ್ಟಿಲ್ ಅವ್ರು ನಿಮ್ಮ ಜೊತೆ ಇರ್ತಾರೆ, ಗಿವ್ ಅಪ್ ಮಾಡಲ್ಲ. ಐ ಫೀಲ್ ನಿಮ್ಮ ಹೆಲ್ತ್ ಅಪ್ಸ್ ಆ್ಯಂಡ್ ಡೌನ್ಸ್ ಆದಾಗ ಅಟ್ಲೀಸ್ಟ್, ಅಥವಾ ಮೆಂಟಲ್ ಹೆಲ್ತ್, ಎಮೋಷ್ನಲಿ ನೀವು ವೀಕ್ ಆದಾಗ, ನಿಮಗೆ ಯಾರ ಸಪೋರ್ಟು ಇಲ್ದಾಗ ಮೇ ಬಿ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ. ಅಥವಾ ಇದು ಅವ್ರ ಸಿಚುವೇಶನ್ ಆದರೂ ಆಗಿರ್ಬೋದು, ವೆನ್ ದೇ ಫೀಲ್ ಲೈಕ್ ಯಾರು ನನ್ನ ಸಪೋರ್ಟಿಗೆ ಇಲ್ಲ, ಯಾರು ನನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಪಾಯಿಂಟಲ್ಲಿ ಅವ್ರು ನಿಮ್ಮನ್ನ ಮೀಟ್ ಆಗೋ ಸಿಚುವೇಶನ್ ಇದೆ. ಸೊ ಇಟ್ಸ್ ಮೋರ್ ಲೈಕ್ ನಿಮ್ಮ ಇಬ್ಬರು ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಆಗ್ತಾ ಇರುತ್ತೆ. ಆ ಒಂದು ಚೇಂಜಸ್ಸಲ್ಲಿ ನೀವು ನಿಮ್ಮವ್ರನ್ನ ಬಿಟ್ಟು ಬಂದಿರ್ತೀರಾ, ಅಥವಾ ಯಾರಿಗೋ ಕಾಂಪಿಟೇಷನ್ ಆಗಿ ನೀವು ಏನೋ ಒಂದು ಲೈಫ್ ಡಿಸಿಷನ್ ತಗೊಂಡಿರ್ತೀರಾ. ಬಟ್ ಆ ಮೂಮೆಂಟಿಗೆ ನಿಮಗೆ ಯಾರು ಸಪೋರ್ಟ್ ಮಾಡೋಕ್ಕಿರಲ್ಲ, ಬಟ್ ಈ ಪರ್ಸನ್ ನಿಮಗೆ ಸಪೋರ್ಟ್ ಮಾಡ್ತಾರೆ. 5 of Pentacles ಬಂದಾಗೆಲ್ಲ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅನ್ನೋದು ನನಗೆ ಯಾವಾಗಲೂ ತಲೆಯಲ್ಲಿ ಬರುತ್ತೆ. ಬಿಕಾಸ್ ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 6 years ಆಯಿತು. ಇವಾಗ ನಾನು ಇದನ್ನ ಮೇನ್ ಸ್ಟ್ರೀಮ್ ಆಗಿ ತಗೊತಾ ಇದ್ದೀನಿ. ಬಟ್ ಬಿಫೋರ್ ನನ್ನ ಮಾಸ್ಟರ್ಸ್ ಮಾಡಬೇಕಾದ್ರೆ ಐ ಸ್ಟಾರ್ಟೆಡ್ ಟ್ಯಾರೋ, ಲರ್ನಿಂಗ್ ಟ್ಯಾರೋ ಕಾರ್ಡ್. ಈ 5 of Pentacles ಮೆಸೇಜ್ ಇದೆಯಲ್ಲ, ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತ, ಇದು ನನಗೆ ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇತ್ತು. ಬಿಕಾಸ್ ಆ ಒಂದು ಪಾಯಿಂಟಲ್ಲಿ ಸಪೋರ್ಟ್ ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಹೋಪ್ಸ್ ಬೇಕಾಗ್ತಾ ಇತ್ತು. ಬಿಕಾಸ್ ಇಟ್ ಈಸ್ ಎಲ್ಲರಿಗೂ ಗೊತ್ತು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಬೇಕಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ದೀಸ್ ಡೇಸ್. ಅನಾಲಿಟಿಕ್ಸ್ ತುಂಬ ಚೇಂಜ್ ಆಗಿದೆ. ಆ್ಯಂಡ್ ಆ ಮೂಮೆಂಟಿಗೆ ನನಗೆ ಐಡಿಯಾನೇ ಇರ್ತಿರಲಿಲ್ಲ ಏನಾಗ್ಬೋದು, ವರ್ಕೌಟ್ ಆಗುತ್ತಾ ಅನ್ನೋ ಒಂದು ಪಾಯಿಂಟಲ್ಲಿದೆ. ಬಟ್ ದಿಸ್ ಇಸ್ ಮೈ ಪ್ಯಾಷನ್, ರೈಟ್? ಇದು ಎನರ್ಜಿ ಒಂಥರ ನನಗೆ ತುಂಬ ರೆಸೊನೇಟ್ ಆಗ್ತದೆ. ಐ ಡೋಂಟ್ ನೋ ವೈ.
ಬಟ್ ಕರೆಂಟ್ ಸಿಚುವೇಶನ್ ಹಿಂಗಿಲ್ಲ. ಎಸ್, ಗ್ರೇಟ್ಫುಲ್. ಬಟ್ ಈ ಒಂದು ಕಾರ್ಡ್ ಇದೆ ಅಲ್ವಾ, ಯಾವಾಗಲೂ ನನಗೆ ಮೋಟಿವೇಟ್ ಮಾಡ್ತಾ ಇತ್ತು. ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್. ಇವಾಗ ಡಾರ್ಕ್ನೆಸ್ ಇರಬಹುದು, ಅಥವಾ ಇವಾಗ ಏನು ಕಾಣ್ದನೇ ಇರಬಹುದು, ಬಟ್ ದೂರದಲ್ಲಿ ಒಂದು ಲೈಟ್ ಕಾಣಿಸ್ತಾ ಇದೆ, ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗೋಣ, ಅಲ್ಲಿ ನನಗೆ ಕ್ಲಾರಿಟಿ ಸಿಗುತ್ತೆ, ಹಿಂಗೆ. ಸೊ ಈ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬಂದಾಗ ಈ ಪರ್ಸನ್ ನಿಮ್ಮನ್ನ ಎಂಟರ್ ಆಗ್ತಾರೆ. ಗ್ರೂಪ್ 2 ವೆರಿ ಡೀಪ್ ಇನ್ ಡೆಪ್ತ್ ಮೆಸೇಜ್ ಬಂದಿದೆ ನಿಮಗೆ. ಓಕೆ, ಸೊ ತಡ ಮಾಡೋದು ಬೇಡ, ನೆಕ್ಸ್ಟ್ ಕ್ವೆಶನ್ಸ್, ನೆಕ್ಸ್ಟ್ ಮೆಸೇಜಸ್ನ ರಿವೀಲ್ ಮಾಡೋಣ. ನೆಕ್ಸ್ಟ್ ಮೆಸೇಜ್ಗೆ ನಾನು ಒರಾಕಲ್ ಕಾರ್ಡ್ನ ನಾನು ಚೂಸ್ ಮಾಡ್ತೀನಿ ಗೈಸ್. ಸೊ ಫಸ್ಟ್ ಇದನ್ನ ಎಲ್ಲಿ ಇಟ್ಕೊಬಿಡ್ತೀನಿ, ಇವೆಲ್ಲ ಸೆಂಟರ್ಗೆ ಬರಲಿ. ಕಮ್ ಟು ಸೆಂಟರ್. ಓಕೆ, ನೆಕ್ಸ್ಟ್ ಒರಾಕಲ್ ಡೆಕ್ ಕ್ವೆಶನ್ ಬಂದ್ಬಿಟ್ಟು ಫಸ್ಟ್ ಇಂಪ್ರೆಷನ್. ಇದು ಅವರ ಇಂಪ್ರೆಷನ್ ನಿಮ್ಮ ಮೇಲಲ್ಲ, ಅದಕ್ಕೆ ಇನ್ನೊಂದು ವಿಡಿಯೋನೇ ಮಾಡ್ತೀನಿ. ನಿಮ್ಮ ಇಂಪ್ರೆಷನ್ ಅವ್ರ ಮೇಲೆ, ಅವ್ರನ್ನ ನೋಡಿದಾಗ ಫಸ್ಟ್ ನಿಮಗೆ ಏನು ಅನಿಸುತ್ತೆ, ಹೌ ಯು ವಿಲ್ ಫೀಲ್ ಅಬೌಟ್ ದೆಮ್ ಫಸ್ಟ್ ನೋಡಿದಾಗ. ಓಕೆ, ಇದಕ್ಕೊಂದು ಒರಾಕಲ್ ಕಾರ್ಡ್ನ ಪುಲ್ ಮಾಡೋಣ. ಮತ್ತು ಎಮೋಷ್ನಲ್ ಕನೆಕ್ಷನ್ಗೂ ಅಷ್ಟೇ, ಇದೊಂದು ಪ್ಯಾಷನೇಟ್ ಕನೆಕ್ಷನ್ ಆಗಿರುತ್ತಾ, ಒಂದು ಸಪೋರ್ಟಿವ್ ಕನೆಕ್ಷನ್ ಆಗಿರುತ್ತಾ, ಅಥವಾ ನಿಮ್ಮನ್ನ ಹೀಲ್ ಮಾಡೋ ಕನೆಕ್ಷನ್ ಆಗಿರುತ್ತಾ, ಅಥವಾ ಒಂದು ಇಂಟ್ಯೂಟಿವ್ ಕನೆಕ್ಷನ್ ಆಗಿರುತ್ತೆ, ಏನು ಕನೆಕ್ಷನ್ ಆಗಿರುತ್ತೆ ನೋಡೋಣ. ಓಕೆ, ಫಸ್ಟಿಗೆ ಇವಾಗ ಇಂಪ್ರೆಷನ್ ಹೆಂಗಿರುತ್ತೆ ನಿಮಗೆ ಅವ್ರನ್ನ ನೋಡಿದ ಕೂಡಲೇ ಫಸ್ಟ್ ಟೈಮ್. ಗ್ರೂಪ್ 2 ಇಂಪ್ರೆಷನ್ ಹೆಂಗಿರುತ್ತೆ ಇವ್ರನ್ನ ನೋಡಿದಾಗ ನಿಮಗೆ ಅಟ್ ಫಸ್ಟ್. ಗ್ರೂಪ್ 2. ಓಕೆ, ಸೊ 1 ಕಾರ್ಡ್ ಬಂದಿದೆ, ಅಥವಾ 1 ಮೆಸೇಜ್ ಬಂದಿದೆ ನಿಮಗೆ ಗ್ರೂಪ್ 2. ಇವಾಗ ನೆಕ್ಸ್ಟ್ ಎಮೋಷ್ನಲ್ ಕನೆಕ್ಷನ್ ನಿಮ್ದು ಹೆಂಗಿರುತ್ತೆ ನಿಮ್ಮಿಬ್ರ ಮಧ್ಯೆ. ವಾವ್, ಪಠಾರ್ ಅಂತ ಬಂದ್ಬಿಡ್ತು ಕಾರ್ಡ್. ಆಲ್ ರೈಟ್. ಸೊ ಒನ್ ಪಾಸಿಟಿವ್ ಥಿಂಗ್ ಅಬೌಟ್ ದಿಸ್ ಪರ್ಸನ್ ನನಗೆ ಏನಿಸ್ತು ಅಂದರೆ, ವೆರಿ ಎಕ್ಸ್ಟ್ರೋವರ್ಟ್, ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೋ ಮ್ಯಾಟರ್ ಅವರು ಯಾವ ಡಿಫಿಕಲ್ಟ್ ಸಿಚುವೇಶನ್ ಇದೆ, ಡಸಂಟ್ ಮ್ಯಾಟರ್. ಇನ್ನೊಬ್ರು ಕಷ್ಟದಲ್ಲಿ ಬಂದರೆ, ಇನ್ನೊಬ್ರು ಸಪೋರ್ಟಿಗೆ ಬಂದರೆ, ನಿಜವಾಗ್ಲೂ ಅವ್ರ ಹತ್ರ ಏನಿದೆ ಅಷ್ಟು ಬೇರೆಯವ್ರಿಗೆ ಕೈ ಚಾಚ್ದವ್ರಿಗೆ ಕೊಡ್ತಾರೆ. ಓಕೆ, ಇವಾಗ ನೋಡೋಣ ಫಸ್ಟ್ ಇಂಪ್ರೆಷನ್ ನಿಮಗೆ ಅವ್ರನ್ನ ನೋಡಿದಾಗ. ಹೈಯರ್ ಪವರ್. ವಾವ್, ಈ ಇಮೇಜ್ನ ನೋಡಿದ್ರೆ ಒಂದು ಡೀಪ್ ಮೀನಿಂಗ್ ಇದೆ ಇದರಲ್ಲಿ. ಲೈಕ್ ದೇರ್ ಇಸ್ 2 ಕ್ರಿಯೇಚರ್, 2 ಫೇಸಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಹೈಯರ್ ಪವರ್ ಸಪೋರ್ಟ್, ಹೈಯರ್ ಪವರ್ದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು. ಇದೇನಂತ ನೋಡೋಣ, ಡೀಪ್ ಮೀನಿಂಗ್ ಏನಿದ್ರದ್ದು ಅಂತ ನೋಡೋಣ. ಸೊ ಐ ವುಡ್ ಸಜೆಸ್ಟ್ ಇದನ್ನು ಪಾಸ್ ಮಾಡಿಕೊಂಡು ಓದಿ. ಗ್ರೂಪ್ 2 ಈ ಮೆಸೇಜ್ನ ಓದಿ. ಐ ವುಡ್ ಸಜೆಸ್ಟ್ ದಿಸ್, ಆಯಿತಾ? ಪಾಸ್ ಮಾಡಿ ನೆಕ್ಸ್ಟ್ ನೋಡೋಣ. ಇವಾಗ ಏನು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನನಗೆ ಮೇಯ್ನಾಗಿ ಇದು ಏನು ಅನಿಸ್ತಾ ಇರೋದು ಅಂದರೆ, ಗ್ರೂಪ್ 2 ಇವಾಗ ಒಬ್ಬೊಬ್ರು ಪೀಪಲ್ ಇರ್ತಾರೆ, ಹೆಂಗೆ ಅಂದರೆ ಅವ್ರ ಹತ್ರ ಹೋದರೆ ಸಾಕು ನಿಮಗೆ ಆ ಒಂದು ಹೈಯರ್ ಪವರ್ ಅಥವಾ ಹೈಯರ್ ಎನರ್ಜಿ ಫೀಲ್ ಬರುತ್ತೆ. ಅಥವಾ ಅವ್ರ ಸುತ್ತಮುತ್ತ ನಿಂತಾಗ ಸಾಕು ನಿಮಗೆ ಒಂಥರ ಟೋಟಲ್ ಪಾಸಿಟಿವ್ ಅವರ ಈ ಸ್ಪಿರಿಚುವಲ್ ಪೀಪಲ್, ಸೇಜಸ್ ಎಲ್ಲ ಇರ್ತಾರಲ್ವಾ, ಇವ್ರನ್ನ ನಾನು ಸೇಜ್ ಅಂತ ಹೇಳ್ತಾ ಇಲ್ಲ, ಡೋಂಟ್ ಕನ್ಫ್ಯೂಸ್ ಗಾಯ್ಸ್. ಇಲ್ಲಿ ಏನು ಅನ್ಸದೆ ಅಂದರೆ, ಒಂದು ಹೈಯರ್ ಪವರ್, ಒಂಥರ ಇವಾಗ ಸ್ವಾಮೀಜಿಗಳ ಜೊತೆ ಎಲ್ಲ ಹೋದಾಗ, ಅಥವಾ ಭಟ್ರುಗಳು ದಿನ ಪೂಜೆ ಮಾಡ್ತಾರಲ್ಲ, ಅವ್ರ ಜೊತೆ ಹೋಗಿ ನಿಂತಾಗ ಆ ಒಂದು ಎನರ್ಜಿನೇ ಬೇರೆ ಥರ ಇರುತ್ತೆ. ಒಂಥರ ಹೈಯರ್ ಪವರ್, ನಿಮ್ಗಿಂತ ಸ್ವಲ್ಪ ಹೈಯರ್ ಪವರ್. ಸೊ ಆ ವೈಬ್ರೇಷನ್ ಈ ಪರ್ಸನಿಗೆ ಇರುತ್ತೆ. ನೀವು ಅವ್ರನ್ನ ಫಸ್ಟ್ ನೋಡಿದಾಗ ಟೋಟಲ್ ರೆಸ್ಪೆಕ್ಟ್ ಇರುತ್ತೆ ಅವ್ರ ಮೇಲೆ, ಆ್ಯಂಡ್ ಕೈಂಡ್ ಆಫ್ ಹೈಯರ್ ಪವರ್ ಫೀಲಿಂಗ್ ಬರುತ್ತೆ. ಇವರಲ್ಲಿ ಏನೋ ಒಂದು ಪವರ್ ಇದೆ, ಇವರಲ್ಲಿ ಏನೋ ಸಾಮಾನ್ಯವಾಗಿ ಇವರು ಕಾಣ್ತಾ ಇದ್ರು, ಬಟ್ ಅವರ ಒಂದು ಆರಾ ಇರುತ್ತಲ್ವಾ, ಆ ಒಂದು ಎನರ್ಜಿ, ಆ ವೈಬ್ರೇಷನ್ ಇರುತ್ತಲ್ವಾ, ಏನೋ ಇವರಿಗೆ ಸೂಪರ್ ಪವರ್ ಇದೆ ಅಂತ. ಲೈಕ್ ಬಗೀರ ಥರ ಸೂಪರ್ ಪವರ್ ಅಲ್ಲ ಗಾಯ್ಸ್.
ಒಂಥರ ಹೈಯರ್ ಪವರ್. ನಾನು ಇದನ್ನ ಯೂನಿವರ್ಸಿಗೆ ಏನು ರಿಲೇಟ್ ಮಾಡಕ್ ಇಷ್ಟಪಡ್ತೀನಿ. ಒಂದು ಗಾಡ್, ನೀವು ನಂಬುವಂತ ಗಾಡ್ ಯಾವ್ದಾದ್ರು ಆಗಿರಬಹುದು. ಒಂದು ಟೆಂಪಲ್ ಸುತ್ತಮುತ್ತ ನಿಂತಾಗ ನಿಮಗೊಂದು ವೈಬ್ರೇಷನ್ ಸಿಗುತ್ತೆ ಅಲ್ವಾ, ಲೈಕ್ ಟೋಟಲ್ ಪಾಸಿಟಿವ್ ವೈಬ್ರೇಷನ್. ಒಂದು ಪೀಸ್ ಫೀಲ್ ಆಗೋದು. ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ರೆ ಸಾಕು, ಟೋಟಲ್ ಕಾಮ್ ಫೀಲ್ ಆಗೋದು. ಸೊ ಐ ಫೀಲ್ ಗ್ರೂಪ್ ಟು, ನೀವು ಇವ್ರನ್ನ ಫಸ್ಟ್ ನೋಡಿದಾಗ, ಫಸ್ಟ್ ಮೀಟ್ ಆಗಿದಾಗ ನಿಮಗೆ ಟೆಂಪಲ್ ಅಲ್ಲಿ ಹೋಗಿ ನಿಂತಷ್ಟು ಪೀಸ್ ಸಿಗ್ದೇ ಇರ್ಬೋದು, ಬಟ್ ಅಷ್ಟಕ್ಕೆ ಕಂಪೇರ್ ಮಾಡ್ಬೋದು ನೀವು. ಲೈಕ್ ಅಷ್ಟೇ ಅಲ್ಲ, ಅಷ್ಟಕ್ಕಾಗೋಷ್ಟು ನಿಮಗೆ ಪೀಸ್ ಸಿಗುತ್ತೆ. ಅವ್ರ ಸುತ್ತಮುತ್ತ ಒಂಥರ ಕಾಮ್ ಆಗಿ ಫೀಲ್ ಆಗುತ್ತೆ. ಅವ್ರ ಜೊತೆ ಮಾತಾಡಿದಾಗ ತುಂಬ ನಾಲೆಜ್ ಇದೆ ಇವರಿಗೆ ಅನ್ನೋ ಒಂದು ಥಾಟ್ ಬರುತ್ತೆ. ಈ ನಾಲೆಜ್ ಒಂದು ಥಿಯರಿಟಿಕಲ್ ನಾಲೆಜ್ ಅಲ್ಲ, ಒಂದು ಪ್ರಾಕ್ಟಿಕಲ್ ನಾಲೆಜ್ ಲೈಫ್ ಬಗ್ಗೆ. ಮೇ ಬಿ ಇವರಿಗೆ ತುಂಬಾನೇ ನಾಲೆಜ್ ಇದೆ, ತುಂಬಾನೇ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಲೈಫ್ ಅನ್ನೋದು ಏನು ಅಂತ ತುಂಬಾನೇ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡಿದಾಗ ತುಂಬ ಮೋಟಿವೇಟ್ ಆಗುತ್ತೆ. ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವ್ರನ್ನ ಮೀಟ್ ಆಗಿದ ಕೂಡಲೇ ಯು ವಿಲ್ ಫೀಲ್ ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ನಿಮಗೆ ಆ ಮೂಮೆಂಟಲ್ಲೇ ಅನಿಸ್ಬಿಡುತ್ತೆ, ದಿಸ್ ಪರ್ಸನ್ ಈಸ್ ದೇರ್. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದೇ ಹೀಲ್ ಮಾಡೋಕ್ಕೆ, ಈ ಪರ್ಸನ್ ಲೈಫಲ್ಲಿ ಬಂದಿರೋದೇ ಒಂದು ಕಾನ್ಫಿಡೆನ್ಸ್ ತುಂಬಕ್ಕೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದೇ ಒಂದು ಮೋಟಿವೇಶನ್ ಮಾಡೋಕ್ಕೆ, ಲೈಫ್ ಬಗ್ಗೆ ಇನ್ನೂ ಜೋಶ್, ಇನ್ನೂ ಹೋಪ್, ಇನ್ನೂ ಕಾಮ್, ಇನ್ನೂ ಪೀಸ್ ತಗೋಬರೋಕ್ಕೆ ಅಂತ ನಿಮಗೆ ಫೀಲ್ ಆಗುತ್ತೆ. ಸೊ ಅವ್ರನ್ನ ನೋಡಿದ ಕೂಡಲೇ ಒಂಥರ ಹೈಯರ್ ಪವರ್ ವೈಬ್ರೇಷನ್. ಓಕೆ, ಇವರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ, ಏನೋ ಒಂದು ಸ್ಪಿರಿಚುವಲಿಟಿ ಫೀಲ್ ಆಗುತ್ತೆ ನಿಮಗೆ ಅವ್ರನ್ನ ನೋಡಿದಾಗ. ಸೊ ಎಸ್, ವೆರಿ ಪ್ಯೂರ್ ಒಪಿನಿಯನ್ ಆಗಿರುತ್ತೆ ಅಂತ ಐ ಆಮ್ ಡ್ಯಾಮ್ ಶ್ಯೂರ್. ಆ್ಯಂಡ್ ನಿಮ್ಮ ಅವ್ರ ಜೊತೆ ಸ್ವಲ್ಪ ಮಾತಾಡಿದ ಕೂಡಲೇ ನಿಮ್ಮ ಲೈಫಿಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಐ ಆಮ್ ಡ್ಯಾಮ್ ಶ್ಯೂರ್, ನೀವು ನಾನು ಮುಂಚೆನೇ ಹೇಳ್ದಂಗೆ 5 of Pentacles ಟೈಮಲ್ಲಿ ಮೀಟ್ ಆಗ್ತೀರಾ ಅಂದರೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಲಾಸ್ ಫೀಲ್ ಟೈಮಲ್ಲಿ, ಅಥವಾ ಸ್ವಲ್ಪ ಎಡವ್ದಾಗ, ಅಥವಾ ಸ್ವಲ್ಪ ನಿಮಗೆ ಸಪೋರ್ಟ್ ಕಡಿಮೆ ಆಗ್ತಾ ಇದೆ ನಿಮ್ಮ ಸುತ್ತಮುತ್ತಲಿರೋರ್ದು ಅನ್ನೋ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಸೊ ಆ ಮೂಮೆಂಟಲ್ಲಿ ನಿಮಗೆ ಏನಂದ್ರೆ ದೇವ್ರನ್ನ ನೋಡ್ದಂಗೆ ಆಗೋಗ್ಬಿಡುತ್ತೆ, ದೇವ್ರು ಇವ್ರ ರೂಪದಲ್ಲಿ ಬಂದ್ರ ಅಂತ. ಬಿಕಾಸ್ ನಿಮಗೆ ಆ ಒಂದು ಮೂಮೆಂಟಲ್ಲಿ ಆ ಲೈಟ್ ಬೇಕು. ನಾನು ಮುಂಚೆ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತ, ಇಲ್ಲಿ ನೋಡಿ ಈ ಇಮೇಜಲ್ಲಿ ದೇರ್ ಈಸ್ ಲೈಟ್ ಪಾಪಿಂಗ್ ಅಪ್. ಒಳ್ಳೆ ಟಾರ್ಚ್ ಥರ ಕಾಣ್ತಾ ಇದೆ. ಆ್ಯಂಡ್ ಡ್ಯಾಮ್ ಶೂರ್ ಟಾರ್ಚ್ ಅಲ್ಲ ಇದು, ಲೈಕ್ ನಮ್ಮ ಹಾಕೊಂಡಿರೋದು, ಹಣೆಗೆ ಇಟ್ಕೊಂಡಿರೋದು, ಅಲ್ಲಿಂದ ಒಂದು ಬೆಳಕು ಬರ್ತಾ ಇರೋದಲ್ವಾ. ಬೆಳಕಂದ್ರೆ ಏನು? ಕ್ಲಾರಿಟಿ. ಬೆಳಕಿಂದನೇ ಒಂದು ಹೊಸ ಸೃಷ್ಟಿ ಆಗೋದು. ಪ್ಲಾನೆಟ್ಸ್ನೆಲ್ಲ ನೋಡ್ಬೋದು ನೀವು, ಎಲ್ಲ ಸೃಷ್ಟಿಯಾಗಿದ್ದು ಹಾಗೇನೆ. ಆ ಲೈಟ್ ಏನು ಬೇಕಿತ್ತು ನಿಮಗೆ, ಏನು ಇವಾಗ ನಿಮ್ಮ ಜೀವನದಲ್ಲಿ ಎಲ್ಲ ಹೋಪ್ಸ್ ಕಳ್ಕೊಂಡಿದ್ರಿ, ಆವಾಗ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಬರ್ತಾರೆ. ಒಂದು ಲೈಟ್ ಥರ ಲೈಟ್ ಇಟ್ಕೊಂಡು ಬರ್ತಾರೆ. ಕತ್ಲಾಗಿರೋ ಜೀವನದಲ್ಲಿ ಒಂದು ಬೆಳಕು ಇಟ್ಕೊಂಡು ಬರ್ತಾರಲ್ವಾ, ಹಾಗೆ ಆ ಮೂಮೆಂಟಿಗೆ ನಿಮಗೆ ತುಂಬಾನೇ ಬೇಕಾಗಿರುತ್ತೆ ಒಬ್ರು ಸಪೋರ್ಟ್, ಒಬ್ರು ಮೋಟಿವೇಶನ್, ಒಬ್ರದ್ದು ಎನರ್ಜಿ ತುಂಬಾನೇ ಬೇಕಾಗಿರುತ್ತೆ. ಆ ಒಂದು ಮೂಮೆಂಟಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಒಂದು ಲೈಟ್ ಇಟ್ಕೊಂಡು ಬರ್ತಾರೆ, ತುಂಬ ಕ್ಲಾರಿಟಿ ಕೊಡ್ತಾರೆ. ನಿಮಗೇನೆ ಕನ್ಫ್ಯೂಸ್ ಆಗಿಬಿಡುತ್ತೆ ಇಷ್ಟೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅಂತ. ಸೊ ಎಸ್, ನೆಕ್ಸ್ಟ್ ನೋಡೋಣ ನಿಮ್ಮ ಎಮೋಷ್ನಲ್ ಕನೆಕ್ಷನ್ ಹೆಂಗಿರುತ್ತೆ ಅಂತ. ಗ್ರೂಪ್ 2, ವೆರಿ ಇಂಟೆನ್ಸ್ ಮೆಸೇಜ್. ನನಗೆ ಇದನ್ನ ಓದ್ತಾನೆ ಐ ಡೋಂಟ್ ನೋ, ಲೈಕ್ ಒಂಥರ ಡೀಪ್ ಮೀನಿಂಗ್ ಸೆನ್ಸ್ ಆಗ್ತಾ ಇದೆ. ಕ್ರಿಯೇಟ್, ಓ ಮೈ ಗಾಡ್, ಈ ಮೆಸೇಜ್ ಸೇಮ್ ಮೆಸೇಜ್ ಗ್ರೂಪ್ 1ಗೆ ಬಂದಿತ್ತು. ಗ್ರೂಪ್ 2 ಎಮೋಷ್ನಲ್ ಕನೆಕ್ಷನ್ ಅಂತ ಬಂದಾಗ ಇಟ್ ವಿಲ್ ಬಿ ಮೋರ್ ಲೈಕ್ ನಾನು ಎಮೋಷ್ನಲ್ ಕನೆಕ್ಷನ್ ಅನ್ನೋಕ್ಕಿಂತ ಸಪೋರ್ಟಿವ್ ಕನೆಕ್ಷನ್. ನನಗೆ ಮೆಸೇಜ್ ನನಗೆ ಆಲ್ರೆಡಿ ಗೊತ್ತು ಇದು, ಸೊ ನಿಮಗೆ ಒಂದ್ಸತಿ ತೋರಿಸ್ಬಿಡ್ತೀನಿ, ಓದ್ಕೊಂಬಿಡಿ. ಗ್ರೂಪ್ 2, ವೈ ಸಡನ್ನಾಗಿ 30 ಹೋಗ್ಬಿಡ್ತು, ದಿಸ್ ಇಸ್ 40. Okay, let's see, 41, 40. Okay, so continuation ಇದೆಯಾ? ಕಂಟಿನ್ಯೂಷನ್ ಇಲ್ಲ. ಸೊ ಈ ಮೆಸೇಜ್ನ ಓದ್ಕೊಳ್ಳಿ. ಗ್ರೂಪ್ 2, connections of the heart serve to inspire you, opening you up to new ideas you would never have come on your own.
You are looking in a mirror held up by this experience and seeing yourself in an unexpected way. Who is this extraordinary being looking at you? You're going to be so happy that you kept your heart open. Your love is unique. Work it out now. You are very embodiment of beauty. ಸೊ ಒನ್ ಥಿಂಗ್ ಈಸ್ ಫಾರ್ ಶೋರ್, ಇವರು ನಿಮ್ಮ ಲೈಫಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಿಲ್ದಿರುವಂಥ ಸಮ್ ಆಫ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ನಿಮಗೆ ಶಾಕ್ ಆಗುತ್ತೆ, ನನ್ನಲ್ಲಿ ಇಷ್ಟೆಲ್ಲ ಸ್ಟ್ರೆಂತ್ ಇತ್ತಾ, ಇಷ್ಟೆಲ್ಲ ನಾನು ಮಾಡ್ಬೋದಿತ್ತಾ ನನ್ನ ಲೈಫಲ್ಲಿ, ಇಷ್ಟೆಲ್ಲ ಕ್ರಿಯೇಟಿವಿಟಿ ನನ್ನ ಜೊತೆ ಇತ್ತಾ, ಇಷ್ಟೆಲ್ಲ ಟ್ಯಾಲೆಂಟ್ ನನ್ನ ಜೊತೆ ಇತ್ತಾ, ಲೈಕ್ ನಿಮಗೇನೆ ಶಾಕ್ ಆಗತ್ತೆ. ಆ್ಯಂಡ್ ನಿಮ್ಮಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ ಅಥವಾ ಹಿಡನ್ ಪರ್ಸ್ನಾಲಿಟಿನ, ಗುಡ್ ಆ್ಯಂಡ್ ಪಾಸಿಟಿವ್ ಸ್ಟ್ರಾಂಗ್ ಪರ್ಸ್ನಾಲಿಟಿನ ಇವ್ರು ಹೊರಗೆ ತಗೊಬರ್ತಾರೆ. ಸೊ ನೋಡಿದ್ರೆ ಇವ್ರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಸೊ ಈ ಮೆಸೇಜ್ ನನಗೆ ಗ್ರೂಪ್ 1ಗೆ ಡಿಫ್ರೆಂಟಾಗೇ ಬರ್ತಾಯಿತ್ತು. ಬಟ್ ಇವಾಗ ಇಲ್ಲಿ ನಾನು ನೋಡ್ತಾ ಇದ್ರೆ ವೆರಿ 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 ಸಪೋರ್ಟಿವ್ ಪರ್ಸನ್ ಆಗ್ತಾರೆ ಆ್ಯಂಡ್ ಎಂಕರೇಜ್ ಮಾಡ್ತಾರೆ. ನೀವು ಏನು ಮಾಡಬೇಕು ಅಂತ ಇದ್ದೀರಾ ಲೈಫಲ್ಲಿ, ಏನು ಸಾಧನೆ ಮಾಡ್ಬೇಕಂತ ಇದ್ದೀರಾ, ಎಲ್ಲ ಸಾಧನೆಗೂ ಒಂದು ಸಪೋರ್ಟಾಗಿ ನಿಂತ್ಕೊತಾರೆ. ಆ್ಯಂಡ್ ಯಾವುದೇ ಮೂಮೆಂಟಲ್ಲೂ ನೋ ಅಂತ ನಿಮಗೆ ಹೇಳಲ್ಲ, ಬೇಡ ಅಂತ ಹೇಳಲ್ಲ. ಏನಾಗುತ್ತೆ, ಎಷ್ಟಾಗುತ್ತೆ ನೀನು ಮಾಡು, ನೋಡೋಣ ಏನಾಗುತ್ತೆ ಅಂತ, ನಿನ್ನ ಕೈಲಿ ಆಗುತ್ತೆ. ಹೀಗೆ ಈ ಒಂದು ಮೋಟಿವೇಶನ್ ಹೇಳೋರೆ ಅಟ್ಲೀಸ್ಟ್ ನಿಮಗೆ ಬೇಕಾಗಿರುತ್ತೆ ಒಂದು ಪಾಯಿಂಟಲ್ಲಿ ನಿಮ್ಮ ಲೈಫಲ್ಲಿ. ಆ ಪಾಯಿಂಟಲ್ಲಿ ಇವ್ರು ಬರ್ತಾರೆ, ನಿನ್ನ ಕೈಲಿ ಆಗುತ್ತೆ ಅಂತ ಎಲ್ಲ ರೀತಿಯಾಗೂ ಸಪೋರ್ಟ್ ಮಾಡ್ತಾರೆ. ಐ ಫೀಲ್ ಇದು ಎಮೋಷ್ನಲ್ಗಿಂತನೂ ವೆರಿ ಸಪೋರ್ಟಿವ್ ಆ್ಯಂಡ್ ಇಟ್ ದ ಸೇಮ್ ಟೈಮ್ ಹೀಲಿಂಗು ನೋಡ್ತಾ ಇದ್ದೀನಿ. ಬಿಕಾಸ್ 5 ಆಫ್ ಪೆಂಟಕಲ್ಸ್ ಅಂದರೆ ನೀವೊಂದು ಬ್ರೇಕ್ ಡೌನ್ ಆದ ಮೂಮೆಂಟಲ್ಲಿ ಕನೆಕ್ಟ್ ಆಗ್ತೀರಾ ಇವ್ರಿಗೆ. ಸೊ ಆ ಒಂದು ಕಳೆದೋಗಿರೋ ಮೂಮೆಂಟ್ನ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಫೇಲ್ಯೂರ್ ಟೈಮಲ್ಲಿ ಮೀಟ್ ಆಗೋ ಪಾಸಿಬಿಲಿಟಿ ಇದೆ ಈ ಪರ್ಸನ್ನ ನೀವು, ಅಥವಾ ಸಿಗಲ್ವೇನೋ ಅನ್ನೋ ಒಂದು ಹೋಪ್ಸಲ್ಲಿ ತುಂಬ ಜನ ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ. ಮೇ ಬಿ ಇವ್ರ ಕೈಲಿ ಆಗಲ್ಲ, ಇಷ್ಟೇ ಆಗೋದು, ಹೀಗೆ ಅವರು ಬೇರೆಯವರೆಲ್ಲ ನಿಮ್ಮ ಬಗ್ಗೆ ಮಾತಾಡೋದು ನೋಡಿ ನಿಮಗೆ ತುಂಬ ಡಿಸಪಾಯಿಂಟ್ ಆಗಿರುತ್ತೆ. ಬಟ್ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಲೈಫಲ್ಲಿ ಈ ಪರ್ಸನ್ ಬರ್ತಾರೆ, ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ಇನ್ ಎವ್ರಿ ವೇ ಸಪೋರ್ಟ್ ಮಾಡ್ತಾರೆ. ಸೊ ಗ್ರೂಪ್ 2 ನಿಮಗೆ ಎಷ್ಟು ಬೇಕಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊತಾರೆ. ಫಾರ್ ಎನ್ ಎಕ್ಸಾಂಪಲ್, ಮೇ ಬಿ ನಿಮಗೆ ಮದುವೆ ಆದಮೇಲೆ ಏನೋ ಒಂದು ಟ್ಯಾಲೆಂಟ್ನ ಫಾಲೋ ಮಾಡಬೇಕಂತ ಇರುತ್ತೆ. ಮುಂಚೆ ಕೊಟ್ಟಂಗೆ ಗಿಟಾರಿಸ್ಟ್ನೇ ಕೊಡ್ತೀನಿ. ಮೇ ಬಿ ನಿಮಗೆ ಯಾವುದೋ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಎಕ್ಸಾಂಪಲ್, ಇದೇನೇ ಒಂದು ಆಗಿರ್ಬೋದು, ಒಂದು ಆ್ಯನಿಮೇಷನ್ ಆಗಿರ್ಬೋದು, ಅಥವಾ ಸಮಥಿಂಗ್ ಲೈಕ್ ಇನ್ ಟು ಆರ್ಟ್ ಮೇ ಬಿ. ಓಕೆ, ಮೇ ಬಿ ಅದು ನಿಮಗೆ ಸಪೋರ್ಟ್ ಸಿಗ್ತಾ ಇರಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆನೇ ಕಳ್ಕೊಬಿಟ್ಟಿರ್ತೀರ ಒಂದು ಪಾಯಿಂಟಲ್ಲಿ. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಮೇಲೆ ಅದಕ್ಕೇನು ಬೇಕು ಕೋರ್ಸಸ್ ಜಾಯಿನ್ ಮಾಡಿಸ್ತಾರೆ, ಸ್ಕಿಲ್ ಡೆವಲಪ್ಮೆಂಟಿಗೆ, ಯಾವುದಾದ್ರು ಎನ್ವಿರಾನ್ಮೆಂಟಿಗೆ ಹೋಗಬೇಕಾ ಅಲ್ಲಿಗೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಮೇ ಬಿ ನೀವಿಬ್ಬರು ಸಪ್ರೇಟಾಗಿ ಇರಬೇಕಾಗಿ ಬರಬಹುದು, ಜಸ್ಟ್ ಬಿಕಾಸ್ ನೀವು ನಿಮ್ಮ ಪ್ಯಾಷನ್ ಫಾಲೋ ಮಾಡಬೇಕು ಓಕೆ ಅಂತಾರೆ, ನೋ ಅಂತ ರಿಸ್ಟ್ರಿಕ್ಟ್ ಮಾಡಲ್ಲ. ಬಿಕಾಸ್ ಅವರು ಎವ್ರಿ ಪಾಯಿಂಟ್, ಇಂಡಿವಿಜುವಲ್ ಡ್ರೀಮ್ಸ್, ಇಂಡಿವಿಜುವಲ್ ಗೋಲ್ಸ್, ಪರ್ಸ್ನಲ್ ಗ್ರೋತ್ಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಗ್ರೂಪ್ 2, ಸೊ ಐ ಫೀಲ್ ನೀವು ಮತ್ತು ಈ ಪರ್ಸನ್ದು ಇಂಡಿವಿಜುವಲ್ ಡ್ರೀಮ್ಸ್ ಇದೆ. ಆ್ಯಂಡ್ ನೀವು ಹೆಂಗೆ ಲೈಫ್ನ ಲೀಡ್ ಮಾಡ್ತೀರಾ ಅಂದರೆ, ಅಥವಾ ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ ಅಂದರೆ, ಎಟ್ ಎನಿ ಮೂಮೆಂಟ್ ಇಬ್ರದ್ದು ಪರ್ಸ್ನಲ್ ಗ್ರೋತಿಗೆ ಏನೇನು ಬೇಕು ಅದಕ್ಕೆ ಸಪೋರ್ಟ್, ಎಮೋಷ್ನಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಮೋಟಿವೇಶ್ನಲ್ ವೈಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಯಾವ ಥರ ಸಪೋರ್ಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಹಂಗಿರ್ತೀರ ನೀವು ಇಬ್ರಿಗೂ. ನಾಟ್ ಜಸ್ಟ್ ಅವ್ರು ಮಾತ್ರ ನಿಮಗೆ ಹೆಲ್ಪ್ ಮಾಡೋದಂತಲ್ಲ, ಅಟ್ ದ ಸೇಮ್ ಟೈಮ್ ನೀವೂ ಅಷ್ಟೇ ಕ್ರಿಯೇಟ್ ಇದರಲ್ಲೇ ಇದೆ. ಲೈಕ್ ಡಿಪೆಂಡೆಂಟ್, ನಾಟ್ ಡಿಪೆಂಡೆಂಟ್ ರಿಯಲಿ, ಬಟ್ ಇಟ್ಸ್ ಮೋರ್ ಲೈಕ್ ಇಬ್ರು ಜೊತೆಗಿದೇನೋ ಒಂದು ಕ್ರಿಯೇಟ್ ಮಾಡೋದು. ಎಟ್ ದ ಸೇಮ್ ಟೈಮ್ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್, ಸ್ಕಿಲ್, ನಿಮ್ಮಲ್ಲಿ ಏನೋ ಒಂದು ಅಚೀವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಡಿಫ್ರೆಂಟ್ ಮೆಸೇಜ್ ನಿಮಗೆ ಇವರು ತಂದುಕೊಡ್ತಾರೆ. ಗ್ರೂಪ್ 2, ವಾವ್.
ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಾನು ಟ್ಯಾರೋ ಕಾರ್ಡ್ನ ಪುಲ್ ಮಾಡ್ತೀನಿ ಫಾರ್ ದ ಚಾಲೆಂಜ್ ಆಫ್ ದ ರಿಲೇಶನ್ಶಿಪ್. ಓಕೆ, ಇದನ್ನು ನಾನು ವಾವ್ ತುಂಬ ಬಿಸಿ ಆಗ್ಬಿಟ್ಟಿದೆ. ಓಕೆ, ಲೆಟ್ ಮೀ ಇದನ್ನು ಇಲ್ಲಿ ಇಡೋಣ. ಸ್ವಲ್ಪ ಬಿಸಿ ಬಿಸಿ ಕೆಳಗಿಲ್ಲ. ಓಕೆ, ಆಲ್ರೈಟ್, ಇದನ್ನು ನಾನು ಇಲ್ಲಿಡ್ತೀನಿ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈ ಮೆಸೇಜ್ನ ನಾನು ಇಲ್ಲಿಡ್ತೀನಿ. ಫ್ರೇಮಿಗೆ ಬರ್ತಾ ಇದೆ, ಐ ಹೋಪ್ ಸೊ. ಗ್ರೂಪ್ 2. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಚಾಲೆಂಜಸ್ ಇನ್ ದ ರಿಲೇಶನ್ಶಿಪ್. ಏನು ಚಾಲೆಂಜ್ ಆಗಿರಬಹುದು, ಲೈಕ್ ಚಾಲೆಂಜಸ್ ಟು ಓವರ್ಕಮ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇದೇ ಮೆಸೇಜ್ ನಿಮಗೆ ಅಡ್ವೈಸು ಕೊಡುತ್ತೆ. ಅಡ್ವೈಸ್ ಟು ಓವರ್ಕಮ್ ದ ಚಾಲೆಂಜ್. ಗ್ರೂಪ್ 2, ಟಿಲ್ ನಾವು ನಿಮಗೆ ಮೆಸೇಜ್ ಇಷ್ಟ ಆಯಿತು, ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗಾಯ್ಸ್, ನಿಮಗೋಸ್ಕರ ನಾನು ಎಷ್ಟು ಬೇಕಿರೋ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೆಸೇಜಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೀವು ನನ್ನ ಮೋಟಿವೇಟರ್ ಥರ ಆಗಿ, ರೈಟ್? ಓಕೆ, ಇವಾಗ ಚಾಲೆಂಜಸ್ಗೊಂದು ಕಾರ್ಡ್ ತೆಗಿತೀನಿ ಆ್ಯಂಡ್ ಸ್ಟ್ರೆಂತ್ ಅವರ ಅಥವಾ ಈ ರಿಲೇಶನ್ಶಿಪ್ದು ವ್ಯಾಲ್ಯೂ ಅಥವಾ ಎಮೋಷ್ನಲ್ ಸ್ಟ್ರೆಂತ್ ಏನಾಗಿರುತ್ತೆ ಅಂತ. ನಾನು ಸ್ಟ್ರೆಂತ್ಗೆ ಒರಾಕಲ್ ಕಾರ್ಡ್ನ ಪುಲ್ ಮಾಡ್ಬೇಕಂತ ಇದ್ದೀನಿ. ಇವಾಗ ಚಾಲೆಂಜ್ಗೆ ಟ್ಯಾರೋ ಕಾರ್ಡ್ನ ಪುಲ್ ಮಾಡೋಣ. ಏನು ಚಾಲೆಂಜಸ್ ಓವರ್ಕಮ್ ಮಾಡಬೇಕಾಗಿ ಬರುತ್ತೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ? ಸೊ ಗ್ರೂಪ್ 2. ಓಕೆ, ಇದಿಲ್ಲಿರಲಿ. ಒಳ್ಳೆ ಮೆಸೇಜ್ ನೋಡಿರ್ತೀರಾ. ಓಕೆ, ನೆಕ್ಸ್ಟ್ ಇವಾಗ ಸ್ಟ್ರೆಂತ್ಗೆ ಮೆಸೇಜ್ ನೋಡೋಣ. ಗ್ರೂಪ್ 2 ಅವ್ರದ್ದು ಈ ರಿಲೇಶನ್ಶಿಪ್ದು ಸ್ಟ್ರೆಂತ್. ಸ್ಟ್ರೆಂತ್ ಏನಾಗಿರುತ್ತೆ ಅಂದರೆ, ಇನ್ನೇನು ಆಲ್ಮೋಸ್ಟ್ ಬಿದ್ದೋಯ್ತು ಅಂದಾಗ ಈ ಒಂದು ಪಾಯಿಂಟಿಂದ ಮತ್ತೆ ಎದ್ದು ಕೂರಬಹುದು ಈ ರಿಲೇಶನ್ಶಿಪ್, ಆ ಥರ. ಓಕೆ, ಅಂದರೆ ಮೇನ್ ಎಕ್ಸೈಟ್ಮೆಂಟ್ ಏನಾಗಿರುತ್ತೆ. ಓಕೆ, ಈಗೇನೋ ಇವಾಗ ಡೈಲಾಗ್ ಇದೆಯಲ್ಲ, ಜಾತಿ ಮತ ದುಡ್ಡು ಆದರೆ ನೀನು ಅಂತ, ಲೈಕ್ ಎಷ್ಟು ಡೈಲಾಗ್ ಅನಿಸುತ್ತೆ ಅದು. ಓಕೆ, ಸೊ ಆ ಥರ ಅಂದರೆ ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಲಿ, ಬಟ್ ದಿಸ್ ಈಸ್ ಇಂಪಾರ್ಟೆಂಟ್. ನನಗೆ ಇದಕ್ಕೆ ಸಪೋರ್ಟ್ ಸಿಗ್ತಾ ಇದೆ. ತುಂಬ ಜನ ಫುಡಿ ಆಗಿರ್ಬೋದು ನಿಮ್ಮ ಪಾರ್ಟ್ನರ್, ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಬಟ್ ಈ ಒಂದು ಅಡುಗೆ ಒಂದು ಮೇನ್ ಸ್ಟ್ರೆಂತ್ ಆಗ್ಬೋದಲ್ವಾ. ಜಸ್ಟ್ ಅನ್ ಎಕ್ಸಾಂಪಲ್ ಗಾಯ್ಸ್. ಅಥವಾ ನಿಮ್ಮದೇನೇ ಎಕ್ಸಾಂಪಲ್ ತಗೋಬೋದು. ಲೈಟ್ ಇಟ್ ದ ಎಂಡ್ ಆಫ್ ದ ಟನಲ್. ಯಾರು ಇಲ್ದಿರೋ ಮೂಮೆಂಟಲ್ಲಿ ಇವರಿದ್ರು ನನ್ನ ಜೊತೆ, ಯಾವತ್ತೂ ಇವ್ರು ನನ್ನ ಕೈ ಕೊಡಲ್ಲ ಅನ್ನೋ ಒಂದು ಹೋಪ್, ಒಂದು ಸ್ಟ್ರಾಂಗ್ ಒಪಿನಿಯನ್ ಆಗಿರ್ಬೋದು. ಸೊ ನೋಡೋಣ ಏನು ಸ್ಟ್ರೆಂತು ರಿಲೇಶನ್ಶಿಪ್ದು ಅಂತ. ಓಕೆ, ಸೊ 2 ಮೆಸೇಜ್ ಆಲ್ರೆಡಿ ಬಂದಿದೆ ನಮಗೆ. ಇವಾಗ ಫಸ್ಟ್ ರಿವೀಲ್ ಮಾಡೋಣ. ಗ್ರೂಪ್ 2 1 ಬರುತ್ತೆ ನನಗೆ. ಓಕೆ, ಸೊ ಡೆವಿಲ್, ಹೆದರು ಕೊಡೋದು ಬೇಡ, ಮೆಸೇಜ್ ನೋಡೋಣ. ಯು ಮೇ ಫೀಲ್ ಲೈಕ್ ಔಟ್ಸೈಡ್ ಫೋರ್ಸಸ್ ಆರ್ ರೆಸಿಸ್ಟಿಂಗ್ ಯು, leaving you feeling powerless and victimized. However, it is an illusion of devil. You are in control of your own destiny. Addiction, restriction, sexuality. So ಇದು ಚಾಲೆಂಜಿಂಗ್ ಪೊಸಿಷನಲ್ಲಿ ಬಂದಿರೋದ್ರಿಂದ ನಾವು ಇದನ್ನ ರಿವರ್ಸ್ ಓದಬೇಕಾಗತ್ತೆ ಗಾಯ್ಸ್. It is great card for anyone battling an addiction or mental illness or engaging in harmful behavior, as it indicates that now you able to see the light and take back control of yourself, your life. Overcoming addictions, freedom, reclaiming power. ಸೊ ಅಡಿಕ್ಷನ್ ಅಂತ ಬರ್ತಾ ಇದೆ, ಏನಿದು ಅಂತ ಭಯ ಪಡ್ಕೊಬೇಡಿ. ಇದು ಒಂದು ನೆಗೆಟಿವ್ ಥಾಟ್ ಬಗ್ಗೆ ಇಲ್ಲಿ ಮೇನ್ ಆಗಿ ಹೇಳ್ತಾ ಇದೆ. ಅಕಾರ್ಡಿಂಗ್ ಟು ಮೀ, ಗ್ರೂಪ್ 2 ಚಾಲೆಂಜಸ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಂದರೆ, ಮೇ ಬಿ ಐ ಫೀಲ್ ನೀವು ಫಸ್ಟು ಕನೆಕ್ಟ್ ಆದಾಗ ನಿಮಗೆ ಯಾವುದೇ ರೀತಿಯಾದ ಥಾಟ್ ಇರಲ್ಲ, ನಾವು ಮದುವೆ ಆಗಬೇಕು, ಫ್ಯೂಚರ್ ಒಟ್ಟಿಗೆ ನೋಡ್ತಾ ಇದ್ದೀವಿ, ಇದೇನು ಥಾಟೇ ಇರಲ್ಲ. ಬಿಕಾಸ್ ಅವರಲ್ಲಿ ಒಂದು ಫ್ರೆಂಡ್ಲಿ ನೇಚರ್ ಎದ್ದು ಕಾಣ್ತಾ ಇದೆ ವಿತ್ 8 ಆಫ್ ವಾನ್ಸ್. ಇಲ್ಲಿ ಅವ್ರು ಫಸ್ಟು ಜನಗಳನ್ನ ಮೀಟ್ ಆದಾಗ ಅವ್ರು ಯಾವುದೇ ರೀತಿಯಾಗಿ
ಅವರ ಎಮೋಷನಲ್ಗೆ ನಾನು ಕಂಪ್ಯಾಟಬಲ್ ಆಗ್ತೀನಾ ಅಂತ ಯೋಚನೆ ಮಾಡೋ ಪರ್ಸನ್ನೇ ಅಲ್ಲ ಇವರು. ಆ್ಯಸ್ ಅ ಫ್ರೆಂಡ್ ನಿಮಗೆ ಸಪೋರ್ಟ್ ಮಾಡ್ತಾರೆ, ಆ್ಯಸ್ ಅ ಫ್ರೆಂಡ್ ನಿಮಗೆ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ, ನಿಮ್ಮ ಲೈಫಲ್ಲಿ ಕಷ್ಟನ ನೋಡಿಬಿಟ್ಟು ಒಂದು ಪಾಸಿಟಿವ್ ವೇಗೆ ಕರ್ಕೊಂಬರ್ತಾರೆ. ಸೊ ಮೇ ಬಿ ಯಾವುದೇ ಪಾಯಿಂಟಲ್ಲೂ ನೀವು ಡಿಸೈಡ್ ಮಾಡಿರಲ್ಲ ಇದು ಮೋರ್ ದೆನ್ ಫ್ರೆಂಡ್ಶಿಪ್ ಆಗುತ್ತಾ ಅಂತ, ರೈಟ್? ಸೊ ಗ್ರೂಪ್ 2 ಐ ಫೀಲ್ ಚಾಲೆಂಜಿಂಗ್ ಸಿಚುವೇಶನ್ ಬಂದ್ಬಿಟ್ಟು ಮೇ ಬಿ ನೀವು ಮದುವೆ ಅನ್ನೋ ಥಾಟಿಗೆ ಹೋಗೋಕ್ಕೆ ತುಂಬ ಸ್ಟ್ರಗಲ್ ಮಾಡ್ಕೊತಾ ಇರ್ತೀರ. ಬಿಕಾಸ್ ಇಬ್ರದ್ದು ಪಾತ್ ಒಂದು ಡಿಫಿಕಲ್ಟ್ ಫೇಸಲ್ಲಿರುತ್ತೆ. ಆ್ಯಸ್ ನಾನು ನೋಡ್ತಿರೋ ಥರ ಅವ್ರದ್ದು ಇವಾಗ ಒಂದು ಫಾರ್ಮಲ್ಲಿ ಬರ್ತಾ ಇದೆ. ಮುಂದೆ ಇನ್ನೂ ಅಪ್ಸ್ ಆ್ಯಂಡ್ ಡೌನ್ಸ್ ಚಾಲೆಂಜಸ್ ಅವರು ನೋಡಬಹುದು. ಮೇ ಬಿ ಯು ಬೋತ್ ಆರ್ ಸ್ಟಿಲ್ ಯಂಗ್ ಫಾರ್ ಮ್ಯಾರೇಜ್ ಆದರೂ ಆಗಿರ್ಬೋದು. ಮೇ ಬಿ ನೀವು ಮದುವೆ ಅನ್ನೋ ಒಂದು ಥಾಟ್ ಸ್ವಲ್ಪ ಲೇಟ್ ಬರುತ್ತೆ, ಬಟ್ ಎಟ್ ದಟ್ ಟೈಮ್ ನಿಮಗೊಂದು ಥಾಟ್ ಬರುತ್ತೆ, ಮೇ ಬಿ ಗ್ರೂಪ್ 2 ಇದು ಆಗಲ್ವೇನೋ, ವರ್ಕೌಟ್ ಆಗಲ್ವೇನೋ. ಇಲ್ಲಿ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಮದುವೆ ಬಗ್ಗೆ, ಬಟ್ ಮದುವೆ ಬಗ್ಗೆ ತುಂಬ ಯೋಚನೆ ಆಯಿತು, ಮದುವೆ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೇಡವೇನೋ, ಹಿಂಗಿರುತ್ತೆ ಐ ಗೆಸ್. ಗ್ರೂಪ್ 2 ನಿಮ್ಮ ಒಂದು ಭಾವನೆ ಈ ಪರ್ಸನ್ ಅಥವಾ ಈ ಕನೆಕ್ಷನ್ ಬಗ್ಗೆ ಇದು ವರ್ಕೌಟ್ ಆಗಲ್ಲ. ಮೇ ಬಿ ಕ್ಯಾಸ್ಟಿಸಮ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಅವರ ಒಂದು ಲೈಫ್ ಸ್ಟೈಲ್ನ ನೋಡ್ಬಿಟ್ಟು ನಿಮಗೆ ಅನಿಸ್ಬೋದು, ಓಕೆ ಇವ್ರು ನಂಗೆ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು, ಬಟ್ ಐ ಡೋಂಟ್ ರಿಯಲಿ ಥಿಂಕ್ ಅವ್ರ ಲೈಫ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ ಅನ್ನೋ ಒಂದು ಭಾವನೆ ಬರುತ್ತೆ. ಮೇ ಬಿ ಎಟ್ ದ ಪಾಯಿಂಟ್ ನೀವು ಮೀಟ್ ಆದಾಗ ಅವರ ಲೈಫ್ ಸ್ಟೈಲ್ ಎಗೇನೆಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಇದೆ ಐ ಗೆಸ್. ಅವರ ಬಿಲೀಫ್ ಸಿಸ್ಟಮ್ ಎಗೇನೆಸ್ಟ್ ನಿಮ್ಮ ಬಿಲೀಫ್ ಸಿಸ್ಟಮ್ ಇದೆ ಐ ಗೆಸ್. ಬಟ್ ಸಪೋರ್ಟ್ ಮಾಡಿದ್ರು, ಬಟ್ ಇಟ್ಸ್ ಕೈಂಡ್ ಆಫ್ ಡಿಫಿಕಲ್ಟ್ ಆಗುತ್ತೆ ಐ ಫೀಲ್ ಅವ್ರಿಗೆ ಅಡ್ಜಸ್ಟ್ ಆಗೋದು, ಆ ಒಂದು ಬಾಂಡಿಂಗಿಗೆ ಅಥವಾ ಆ ಒಂದು ಲೈಫ್ ಸ್ಟೈಲ್ಗೆ ನೀವು ಅಡ್ಜಸ್ಟ್ ಆಗೋದು, ಅಥವಾ ನೀವು ಅವರ ಅದರ್ ಹಾಫ್ ಅಂತ ನೋಡ್ಕೊಳ್ಳೋದು. ಫ್ರೆಂಡ್ಶಿಪ್ ಅಂತ ಬಂದಾಗ ಎವ್ರಿಥಿಂಗ್ ಇಸ್ ಫೈನ್, ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್ ಅಲ್ವಾ ತುಂಬ ಡಿಫಿಕಲ್ಟೀಸ್ ಆಗುತ್ತೆ ಅಂತ ನೀವು ಅನ್ಕೊತೀರಾ ಐ ಫೀಲ್, ಅಥವಾ ಅವ್ರು ಅನ್ಕೊಂತಾರೆ ಐ ಫೀಲ್. ಬಿಕಾಸ್ ಇವರ ಒಂದು ಪಾತ್ ತುಂಬ ಚಾಲೆಂಜಿಂಗ್ ಆಗಿದೆ. ಇಟ್ಸ್ ಮೋರ್ ಲೈಕ್ ನೀವು ಒಂದು ಇಂಟ್ರೋವರ್ಟ್, ಅವರು ಟೋಟಲಿ ಎಕ್ಸ್ಟ್ರೋವರ್ಟ್, ಅವರ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗೋಕ್ಕಾಗಲ್ವೇನೋ ಅನ್ನೋ ಒಂದು ಒಪಿನಿಯನ್ ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಸೊ ಸ್ಟ್ರೆಂತ್ ನೋಡೋಣ, ಈ ಎಲ್ಲ ಒಪಿನಿಯನ್ನು ಓವರ್ಕಮ್ ಮಾಡೋಷ್ಟು ಪವರ್ಫುಲ್ ಪಾಯಿಂಟ್ ಇದೆಯಾ ಸ್ಟ್ರೆಂತ್ಗೆ ನಿಮಗೆ ನೋಡೋಣ. 10 ನಂಬರ್ ಅನ್ಫಿನಿಶ್ಡ್ ಸಿಂಫೋನಿ. ವಾವ್, ವೆರಿ ಬ್ಯೂಟಿಫುಲ್ ಪಿಕ್ಚರ್. ಏನೋ ಒಂದು ಲೈಕ್ ಕಂಪ್ಲೀಟ್ ಆಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಯಾಕೆ ಈ ಮೆಸೇಜ್ ಇಲ್ಲಿ ಬರ್ತಾ ಇದೆ? ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ? ಸೊ ನೋಡೋಣ ಈ ಮೆಸೇಜ್ದು ಪ್ರಾಪರ್ ಮೀನಿಂಗ್ ಏನು ಅಂತ. ಐ ಫೀಲ್ ಇಟ್ಸ್ ಮೋರ್ ಲೈಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಂದರೆ ಈ ಡೆಸ್ಟಿನಿ ಎಂಡ್ ಆಗೋಕ್ಕೆ ಇನ್ನೂ ತುಂಬ ಎಕ್ಸ್ಪೀರಿಯನ್ಸ್ಗಳು ಬಾಕಿ ಇದೆ. ನಾಟ್ ಯೆಟ್ ಕಂಪ್ಲೀಟ್, ಇಟ್ಸ್ ಸ್ಟಿಲ್ ಹಾಫ್. ನನಗೆ ಯಾಕೋ 7 ಆಫ್ ಪೆಂಟಕಲ್ಸ್ ವೈಬ್ ಬರ್ತಾ ಇದೆ. ಓಕೆ, ಸೊ 10 ನಂಬರ್ ಗ್ರೂಪ್ 2ಗೆ 11 ಸಿಕ್ತು, 10 ಸಿಗ್ತಾ ಇಲ್ಲ. ಓಕೆ, ಸೊ ದೇರ್ ಈಸ್ ಮೆಸೇಜ್. ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದು ಅನ್ಫಿನಿಶ್ಡ್ ಸಿಂಫೋನಿಗೆ ಈ ಪಾರ್ಟ್ನ ನೋಡಿ ಗೈಸ್. ಓಕೆ, ಪಾಸ್ ಮಾಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇದೆ ಇದು. ಓಕೆ, ಇಲ್ಲಿದೆ, ಪಾಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೂವ್ ಆಗೋಣ. ಈ ಮೆಸೇಜ್ನ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ರಿಲೇಟ್ ಆಗ್ತಾ ಇದೆ ನಿಮ್ಮ ಸಿಚುವೇಶನ್ಗೆ, ಯಾಕೆ ಇದು ಸ್ಟ್ರೆಂತಿಗೆ ಬಂತು ಅಂತ ನೋಡೋಣ. ಹೆಂಗೆ ಅಂತ ಅಂದರೆ, ಫೇಟ್ ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ, ರೈಟ್? ಅದೇನಾಗಬೇಕು ಅದು ಹಾಗೆ ಆಗುತ್ತೆ. ನಾವೆಷ್ಟೇ ಟ್ರೈ ಮಾಡೋಕ್ಕೆ ಹೋದ್ರು, ಅದು ಎಷ್ಟೇ ಮಾಡೋಕ್ಕೆ ಹೋದ್ರೂ ಅದಾಗಲ್ಲ. ನಮ್ಮ ಹಣೆ ಬರ ನಾವು ಬರ್ದಿಲ್ಲ ಅಲ್ವಾ? ಇದು ಹೆಂಗೆ ಅನ್ಸಿದೆ ಅಂದರೆ, ಗ್ರೂಪ್ 2 ಒಂದು ಪಾಯಿಂಟಲ್ಲಿ ನೀವಿಬ್ರು ಡಿಪಾರ್ಟ್ ಆಗ್ತೀರಾ, ಅಥವಾ ಒಂದು ಪಾಯಿಂಟಲ್ಲಿ ನಿಮಗೊಂದು ಥಾಟ್ ಬರುತ್ತೆ, ನಿಮ್ಮಿಬ್ರು ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇಲ್ಲ, ಜಸ್ಟ್ ಅ ಫ್ರೆಂಡ್ಶಿಪ್ ಇತ್ತು, ಏನು ಮಾಡೋಕ್ಕಾಗಲ್ಲ. ಆ ಡಿಪಾರ್ಟ್ ಆಗ್ತೀರಾ, ಅಥವಾ ನೀವಿಬ್ರು ಬೇರೆ ಬೇರೆ ಇರ್ತೀರಾ ಅಲ್ವಾ? ಆವಾಗ ನೀವಿಬ್ರು ಫೀಲ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ, ಓಕೆ ಏನೋ ಸ್ಪೆಷಲ್ ಇತ್ತು, ನೋ ಮ್ಯಾಟರ್ ಏನು ಲೈಫ್ ಚೇಂಜಸ್ ಆದ್ರೂ ಪರವಾಗಿಲ್ಲ, ಬಟ್ ಐ ಗೆಸ್ ಈ ಪರ್ಸನ್ಗಿಂತ ನನಗೆ ಇನ್ನೊಂದು ಆಪ್ಷನ್ ನಂಗೆ ಸಿಗಲ್ಲ
ಇಂಥ ಒಂದು ಥಾಟಿಗೆ ನೀವು ಬರ್ತೀರಾ. ಇವಾಗ ನೀವು ಗೂಗ್ಲಿ ಮೂವಿ ನೋಡಿದ್ರೆ ಐ ಅಂಡರ್ಸ್ಟ್ಯಾಂಡ್ ಅವರಿಬ್ರು ಡಿಪಾರ್ಟ್ ಆಗ್ತಾರೆ ಎಟ್ ಫಸ್ಟ್, ಆ್ಯಂಡ್ ಆಫ್ಟರ್ ಅವರಿಬ್ರು ಒಂದು ಡೆವಲಪ್ಮೆಂಟ್, ಅವರಿಬ್ರು ಒಂದು ಸ್ಟೆಬಿಲಿಟಿ ಬಂದಮೇಲೆ ಮತ್ತೆ ಕನೆಕ್ಟ್ ಆಗೋದು, ಮತ್ತೆ ಅವರೇ ಪರ್ಫೆಕ್ಟ್ ಅಂತ ಒಂದು ಫೀಲಿಗೆ ಬರೋದು, ಒಂದು ಒಪಿನಿಯನಿಗೆ ಬರೋದು, ಮತ್ತೆ ರೀಕನೆಕ್ಟ್ ಆಗೋದಲ್ವಾ. ಐ ಫೀಲ್ ನಿಮ್ದೊಂಥರ ಹಂಗಿರುತ್ತೆ ಲೈಫ್ ಸ್ಟೋರಿ. ಬಿಕಾಸ್ ಇಲ್ಲಿ ಮುಂಚೆನೆ ಇಲ್ಲಿ ನೋಡ್ದಂಗೆನೆ ಇಟ್ ಈಸ್ ಅಂಡರ್ಸ್ಟುಡ್ ಇವರು ಇನ್ನು ಲೈಫಲ್ಲಿ ಕಂಪ್ಲೀಟ್ ಸೆಟಲ್ ಡೌನ್ ಆಗಿಲ್ಲ, ಇನ್ನು ಏನೇನೋ ಡ್ರೀಮ್ಸ್ ಇದೆ, ಏನೋ ಆಸೆಗಳಿದೆ, ಅದ್ರ ಹಿಂದೆ ಹೋಗ್ತಾ ಇದ್ದಾರೆ, ಇನ್ನು ಅದನ್ನ ಫುಲ್ಫಿಲ್ ಮಾಡ್ಕೊಂಡಿಲ್ಲ ಅಂತ ಮುಂಚೆನೆ ಹೇಳಿದ್ದೆ ನಾನು. ಸೊ ಮೇ ಬಿ ಒಂದು ಗ್ಯಾಪ್ ಬರುತ್ತೆ ನಿಮ್ಮಿಬ್ರು ಮಧ್ಯೆ. ಒಂದು ಆ ಗ್ಯಾಪ್ ಅಲ್ಲಿ ನೀವಿಬ್ರು ತುಂಬಾ ಅರ್ಥ ಮಾಡ್ಕೊಂತೀರಾ, ನಿಮಗೆ ಯಾವ ತರ ಪರ್ಸನ್ ಬೇಕು, ನಿಮಗೆ ಯಾವ ತರ ಒಂದು ಸಿಚುವೇಶನ್ ಬೇಕು. ಸೊ ಈವನ್ ದೋ ನೀವು ಸೆಪ್ರೇಟ್ ಆದ್ರೂ ಎವ್ರಿ ಮೂಮೆಂಟ್ ಅಂಡ್ ಎವ್ರಿ ಟೈಮ್ ನಿಮಗೆ ಅನಿಸ್ತಾ ಇರುತ್ತೆ, ಒಂದು ಕಾಲ್ ಮಾಡೋಣ, ಒಂದು ಮೆಸೇಜ್ ಮಾಡೋಣ, ಏನೋ ಒಂದು ಬಾಕಿ ಇದೆ ನಿಮ್ಮಿಬ್ರು ಮಧ್ಯೆ. ಮೇ ಬಿ ಆವಾಗ ನೀವು ರಿಗ್ರೆಟ್ ಮಾಡ್ಬೋದು, ನಾನು ಯಾಕೆ ಹೇಳ್ಕೊಂಡ್ಲಿಲ್ಲ ನನ್ನ ಫೀಲಿಂಗ್ಸ್ ಬಗ್ಗೆ. ಸೊ ಕಂಪ್ಲೀಟ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕಾಣಿಸ್ತಾ ಇದೆ ನಂಗೆ ಇಲ್ಲಿ ಗ್ರೂಪ್ 2 ಈ ಮೆಸೇಜ್ ಬಗ್ಗೆ. ಇಟ್ಸ್ ಅನ್ ಇಂಡಿಕೇಶನ್ ಅಂದರೆ ನಿಮ್ಮಿಬ್ರು ಮಧ್ಯೆ ಒಂದು ರೋಪ್ ಆಲ್ರೆಡಿ ಟೈ ಆಗೋಗ್ಬಿಟ್ಟಿದೆ. ನೀವು ಅದನ್ನ ಎಷ್ಟೇ ಬೇಡ ಅಂತ ದೂರ ಮಾಡಿದ್ರು, ಎಷ್ಟೇ ಆಗಲ್ಲ ಅಂತ ಅನ್ಕೊಂಡ್ರು, ಅದು ಆಲ್ರೆಡಿ ಇನ್ವಿಸಿಬಲ್ ರೋಪ್ ಇದೆ. ನೀವು ಎಷ್ಟು ದೂರ ಹೋದ್ರೂ ಅದು ಕನೆಕ್ಟ್ ಆಗಿರುತ್ತೆ, ಒಂದಿನ ಹತ್ರ ಬರುತ್ತೆ. ಸೊ ಆ ಥರ ದಿಸ್ ಇಸ್ ಅ ಸ್ಟ್ರೆಂತ್. ವಾವ್, ಡೋಂಟ್ ಸೇ, ಇದಂತೂ ಸಖತ್ ಇಂಟೆನ್ಸ್ ಆಗಿತ್ತು. ಗ್ರೂಪ್ 1, ಐ ಮೀನ್ ಸಾರಿ ಟು, ಓ ಮೈ ಗಾಡ್, ನನಗೆ ಗ್ರೂಪ್ ಒನ್ ಒಬ್ಸೆಸ್ಡ್ ವಿತ್ ಗ್ರೂಪ್ 1 ಅಂತ ಅನ್ಕೋಬೇಡಿ. ಓಕೆ, ನೆಕ್ಸ್ಟ್ ಇವಾಗ ನೋಡೋಣ ಗಾಯ್ಸ್. ನಿಮಗೆ ಮೆಸೇಜ್, ವೆನ್ ಆ್ಯಂಡ್ ಹೌ ವಿಲ್ ದಿಸ್ ಪರ್ಸನ್ ಎಂಟರ್, ದ ಟೈಮಿಂಗ್ ಆಗಿರ್ಬೋದು ಅಥವಾ ಸರ್ಕಮ್ಸ್ಟಾನ್ಸ್ ಬಗ್ಗೆ ಆಗಿರ್ಬೋದು ಇದು. ಈ ಕ್ವೆಶನಿಗೆ ನಾನು ಟ್ಯಾರೋ ಕಾರ್ಡ್ನ ಪುಲ್ ಮಾಡ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವೆಶನ್ ನಾನು ತಗೊಳ್ಳೋದು ಫ್ಯೂಚರ್ ಟುಗೆದರ್. ಓಕೆ, ಇದಕ್ಕೂ ನಾನು ಟ್ಯಾರೋ ಕಾರ್ಡ್ನ ಯೂಸ್ ಮಾಡ್ತೀನಿ. ಸೊ ಫಸ್ಟಿಗೆ ನೋಡೋಣ ಯಾವಾಗ ನೀವು ಮೀಟ್ ಆಗ್ತೀರ, ಟೈಮಿಂಗ್ ಅಥವಾ ಸರ್ಕಮ್ಸ್ಟೆನ್ಸ್ ಬಗ್ಗೆ ನಿಮಗೆ ಏನು ಮೆಸೇಜ್ ಇದೆ ಅಂತ. ಗ್ರೂಪ್ 2, ಟೈಮಿಂಗ್ ಸರ್ಕಮ್ಸ್ಟೆನ್ಸ್ ಬಗ್ಗೆ ಏನು ಮೆಸೇಜ್ ಇದೆ. ಓಕೆ, ಸೊ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ. ಜಸ್ಟ್ ಟೈಮಿಂಗಿಗೆ ನೋಡ್ಕೊತೀನಿ ನಾನು ಇದು, ಓಕೆನಾ, ಜಾಸ್ತಿ ಇದ್ರದ್ದು ಎಕ್ಸ್ಪ್ಲನೇಷನ್ ಇರಲ್ಲ ಐ ಗೆಸ್. ಸೊ ಫ್ಯೂಚರ್ ಟುಗೆದರ್, ಓಕೆ, ಒಂದು ಸ್ಟೆಬಿಲಿಟಿ ಬಗ್ಗೆ ಆಗಿರ್ಬೋದು, ಒಂದು ಗ್ರೋತ್ ಬಗ್ಗೆ ಆಗ್ಬೋದು ಐ ಗೆಸ್. ಜಸ್ಟ್ ಅ ಮಿನಿಟ್, ಇವಾಗ ನಾನು ಫಸ್ಟ್ ಟೈಮಿಂಗ್ಸ್ನ ರಿವೀಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನೈಟ್ ಆಫ್ ಸ್ವಾರ್ಡ್ಸ್ ಮೆಸೇಜ್ ನೋಡೋಣ ಫಸ್ಟ್. ಇಟ್ ಟೆಲ್ಸ್ ಯು ದ್ಯಾಟ್ ಅ ಬಿಗ್ ಚೇಂಜ್ ಇಸ್ ಕಮಿಂಗ್, one you have been waiting for quite some time, and you better be ready to roll with it when it comes. It's time to jump in and seize the moment. Ambitious, action oriented, driven to succeed, fast thinking. ಸೊ ಈ ಎನರ್ಜಿಲೇ ಗೊತ್ತಾಗ್ತಾ ಇದೆ. ಹಿಂದೆ ಇದರಲ್ಲಿ ನೋಡ್ಬೋದು ಫುಲ್ ಕ್ಲೌಡ್ ಎಲ್ಲ ಮಿಕ್ಸ್ಡ್ ಅಪ್ ಆಗಿರೋ. ಸೊ ಬೇಗನೆ ಬರ್ತಾರೆ ಅವರು, ಓಕೆನಾ, ಡೌಟೇ ಇಲ್ಲ ನಿಮ್ಮ ಲೈಫಲ್ಲಿ. ಲೈಕ್ ಮೇ ಬಿ ರೈಟ್ ನಾವು ನೀವು ವೇಟ್ ಮಾಡ್ತಾ ಇದ್ದೀರಾ ಗೇಮ್ ಚೇಂಜರ್ ಬರಲಿ ನಿಮ್ಮ ಲೈಫಲ್ಲೂ ಅಂತ. ಅಂದರೆ ನಿಮ್ಮನ್ನ ಇವಾಗ ಈ ಡಿಫಿಕಲ್ಟ್ ಸಿಚುವೇಶನಿಂದ ಅಥವಾ ಒಂದು ಡಿಫಿಕಲ್ಟ್ ಡಾರ್ಕ್ ಟೈಮಿಂಗಿಂದ ಎಳ್ಕೊಂಡು ಹೋಗೋಷ್ಟು ಒಂದು ಪೊಟೆನ್ಷಿಯಲ್ ಇರುವಂಥ ಪರ್ಸನ್ ಬರಲಿ ಅಂತ ಮೇ ಬಿ ನೀವು ವೇಟ್ ಮಾಡ್ತಾ ಇದ್ದೀರಾ ಇವಾಗ. ಗ್ರೂಪ್ 2 ರೈಟ್, ತುಂಬ ಟೈಮ್ ಏನು ದೂರ ಇಲ್ಲ. ಯಾವಾಗ ಅಂತ ನಾನು ಹೇಳ್ತೀನಿ ನಿಮಗೆ. ನೈಟ್ ಆಫ್ ಸ್ವಾರ್ಡ್ಸ್ ಇದು ಜೆಮಿನಿ, ಲೀಬ್ರಾ ಆ್ಯಂಡ್ ಅಕ್ವೇರಿಯಸ್ ಝೋಡಿಯಾಕ್ ಸೈನ್ನ ಇಂಡಿಕೇಟ್ ಮಾಡುತ್ತೆ. ನೋ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ, ಇಟ್ ಡಸಂಟ್ ಮ್ಯಾಟರ್. ನೀವು ಈ ಪರ್ಸನ್ನ 4 months, 3 to 4 months ಒಳಗೆ ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ, ನೋ ಡೌಟ್. ತುಂಬ ಜನಕ್ಕೆ ಇದು ಬಂದ್ಬಿಟ್ಟು ಇನ್ನೂ ಬೇಗನೆ ಮೀಟ್ ಆಗ್ಬೋದು, ಬಟ್ ವೆರಿ ಸೂನ್ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ. ಗ್ರೂಪ್ 2, ಎಸ್. ಇವಾಗ ನಮ್ಮ ಲಾಸ್ಟ್ ಮೆಸೇಜ್ನ ನೋಡೋಣ, ರೈಟ್. ಓಕೆ, ಫಸ್ಟಿಗೆ ಬಂದ್ಬಿಟ್ಟು ಫ್ಯೂಚರ್ ಟುಗೆದರ್, ನಿಮ್ಮ ಸ್ಟೆಬಿಲಿಟಿ, ಗ್ರೋತ್, ಫುಲ್ಫಿಲ್ಮೆಂಟ್. ಓಕೆ, ಬೇಗನೆ ಬಂತು ಮೆಸೇಜ್. ಆ್ಯಂಡ್ ದೆನ್
One last card about advice. ನಿಮಗೆ ಇಂಪಾರ್ಟೆಂಟ್ ಅಡ್ವೈಸ್ ಅಬೌಟ್ ದಿಸ್ ಕನೆಕ್ಷನ್. ಅಂದರೆ ನೀವು ನಿಮ್ಮ ಲೈಫಲ್ಲಿ ಇವಾಗ ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಸೊ ದಟ್ ಈ ಪರ್ಸನ್ನ ಮೀಟ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡುತ್ತೆ ನಿಮಗೆ. ನಿಮ್ಮ ಲೈಫ್ ಸ್ಟೈಲಲ್ಲಿ ಅಥವಾ ನಿಮ್ಮ ಎಮೋಷನಲ್ ಸಿಚುವೇಶನಲ್ಲಿ ಏನು ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಮಾಡುತ್ತೆ ಈ ಪರ್ಸನ್ನ ಮೀಟ್ ಮಾಡೋದಕ್ಕೆ ಅಂತ. ಓಕೆನಾ? ಸೊ ಗ್ರೂಪ್ 2 ಅಡ್ವೈಸ್ ಪಾರ್ಟಲ್ಲಿ ಏನಿದೆ ನೋಡೋಣ. ಓಕೆ, ಒಂದು ಮೆಸೇಜ್ ಬಂದಿದೆ ಆಲ್ರೆಡಿ, ರಿವೀಲ್ ಮಾಡೋಣ ಅಂತೆ. ಫಸ್ಟಿಗೆ ಫ್ಯೂಚರ್ ಟುಗೆದರ್, ಇದಕ್ಕೇನು ಮೆಸೇಜ್ ಬಂದಿದೆ ಫಾರ್ ಗ್ರೂಪ್ 2? ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಓಕೆ, Two of Swords, future together, you are at a crossroad, also represents blocking emotions and an inability or unwillingness to see the truth. Take off your blindfold and try to see that there is nothing to fight with. Undecided, difficult decisions, facing your fear, inability to see the truth. ಸೊ ನಾನು ಮುಂಚೆನೇ ಹೇಳ್ದಂಗೆ at first ನೀವು ಇವ್ರನ್ನ ಮೀಟ್ ಆದಾಗ ಅಥವಾ ನೀವು ಇವ್ರನ್ನ ಕನೆಕ್ಟ್ ಆದಾಗ ಡಿಫಿಕಲ್ಟ್ ಆಗುತ್ತೆ ಡಿಸೈಡ್ ಮಾಡೋದಕ್ಕೆ. ನಿಮಗೆ ಈ ಕನೆಕ್ಷನ್ ನಿಜವಾಗ್ಲೂ ಇಷ್ಟು ಸ್ಟ್ರಾಂಗ್ ಇದೆಯಾ ಅಂತ ನೀವು ಅರ್ಥ ಮಾಡ್ಕೊಳ್ಳೋಕ್ಕೂ ನೀವು ತುಂಬಾ ಟೈಮ್ ತೊಗೊತೀರ. ಗ್ರೂಪ್ 2 ಈ ಒಂದು ಪರ್ಸನ್ದು ನಿಮ್ಮ ಲೈಫಲ್ಲಿ ಇಂಪಾರ್ಟೆನ್ಸ್ನ ನೀವು ತಿಳ್ಕೊಳ್ಳೋಕ್ಕೂ ತುಂಬ ಟೈಮ್ ತೊಗೊತೀರ. ಲೈಕ್ ವೈಸ್ ನಾನು ಮುಂಚೆನೇ ಹೇಳ್ದಂಗೆ ಫ್ಯೂಚರ್ ಟುಗೆದರ್ ವಿಲ್ ಡಿಪೆಂಡ್ ಆನ್, ಇವಾಗ ನಿಮ್ಮ ಫ್ಯೂಚರ್ ಒಂದು ಶಾರ್ಟ್ ಬ್ರೇಕ್ ಆದಮೇಲೆ ಡಿಸೈಡ್ ಆಗುತ್ತೆ. ಬಿಕಾಸ್ ಆ್ಯಸ್ ಅ ಫ್ರೆಂಡ್ ನೀವು ಕನೆಕ್ಟ್ ಆಗ್ತೀರಾ, ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಎಟ್ ಫಸ್ಟ್ ನಿಮ್ಮಿಬ್ಬರ ಮಧ್ಯೆ, ಯಾವುದೇ ರೀತಿಯಾದ ಒಂದು ಭಾವನೆಗಳಿರಲ್ಲ. ಬಟ್ ಆ ಒಂದು ಸಿಚುವೇಶನಿಂದ ಮುಂಚೆನೇ ಹೇಳ್ದಂಗೆ ಚಾಲೆಂಜಿಂಗಲ್ಲಿ ಡೆವಿಲ್ ಬಂದಿದೆ. ಲೈಕ್ ಕೈಂಡ್ ಆಫ್ ಡಿಫಿಕಲ್ಟ್ ಟು ಬ್ಲೆಂಡ್, ಅಂದರೆ ಇಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು, ಇಬ್ರಿಗೊಬ್ರು ಕಂಪ್ಯಾಟಿಬಿಲಿಟಿ ಇರಲ್ವೇನೋ, ಹಿಂಗೆಲ್ಲ ತುಂಬ ನೆಗೆಟಿವ್ ಒಪಿನಿಯನ್ಸ್ ಐ ಗೆಸ್ ನಿಮಗಿರುತ್ತೆ ಇವ್ರ ಮೇಲೆ. ನಿಮಗೆ ಫೀಲ್ ಆಗ್ತಾ ಇರುತ್ತೆ ಫ್ರೆಂಡ್ಶಿಪ್ ಇಸ್ ಫೈನ್ ಬಟ್ ಮ್ಯಾರೇಜ್ಗೆ ನನಗೆ ಆಗಲ್ವೇನೋ ಅನ್ನೋ ಒಂದು ಭಾವನೆ ಇರ್ತೀರ ನೀವು. ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ಫ್ಯೂಚರ್ ಅನ್ಫೋಲ್ಡ್ ಆಗೋದಕ್ಕೆ ಅಥವಾ ರಿಯಾಲಿಟಿ ಗೊತ್ತಾಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ನೀವು ಈ ಕನೆಕ್ಷನ್ ಬಗ್ಗೆ ಡಿಸೈಡ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕನೆಕ್ಷನ್ ಬಗ್ಗೆ ಒಂದು ಕ್ಲಾರಿಟಿ ಅಥವಾ ಒಂದು ಕನ್ಕ್ಲೂಷನ್ನಿಗೆ ಬರೋದಕ್ಕೆ ನೀವು ತುಂಬ ಟೈಮ್ ತಗೊತೀರ ಗ್ರೂಪ್ 2. ಸೊ ಎಸ್, ಅಂದರೆ ನಾನು ಹೇಳೋದಂದರೆ ಸತ್ಯ ಕ್ಲಾರಿಟಿ ಬರೋ ತನಕ ಏನು ಡಿಸಿಷನ್ ತಗೋಬೇಡಿ. ಐ ನೋ ನಿಮಗೆ ಈ ಥರ ಪರ್ಸನ್ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇದ್ದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಪ್ರಾಪರ್ ಕ್ಲಾರಿಟಿಗೆ ಬಂದ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ಳಿ. ಈ ಒಂದು ಬ್ರೇಕಲ್ಲಿದ್ದರೆ ಅಥವಾ ಇವಾಗ ಒಂದು ಸೆಪ್ರೇಷನಲ್ಲಿದ್ದರೆ ಈ ಸೆಪ್ರೇಷನ್ ವೆರಿ ಮಚ್ ಇಂಪಾರ್ಟೆಂಟ್ ಇಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ಇಬ್ಬರಿಗೆ ಒಬ್ಬೊಬ್ರನ್ನ ಹೆಂಗೆ ರಿಲೇಷನ್ಶಿಪ್ಪಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಸೆಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ಗ್ರೂಪ್ 2 ಇನ್ ಕೇಸ್ ಸೆಪ್ರೇಷನಲ್ಲಿ ಇದ್ದು ಮತ್ತು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ರಿಲೇಟ್ ಆಗ್ತಾ ಇದೆ ಅಂದರೆ ಯು ವಿಲ್ ಕಮ್ ಟು ಕ್ಲಾರಿಟಿ, ಒಂದು ಕ್ಲಾರಿಟಿಗೆ ಬರ್ತೀರಾ. ಅಲ್ಲಿವರೆಗೂ ಏನು ಜಾಸ್ತಿ ಡಿಸೈಡ್ ಮಾಡಬೇಡಿ. ಆ್ಯಂಡ್ ಝೋಡಿಯಾಕ್ ಸೈನ್ಸ್ ಬಂದರೆ ಕ್ಯಾಪ್ರಿಕಾನ್ ವೆರಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್. ಕ್ಯಾಪ್ರಿಕಾನ್, ಟಾರಸ್, ವರ್ಗೋ ಆಗಿರಬಹುದು. ಆ್ಯಂಡ್ ಅಗೇನ್ ಟೂ ವಾಂಡ್ಸ್ ಇದೆ ಇಲ್ಲಿ, ಸ್ಯಾಜಿಟೇರಿಯಸ್, ಏರಿಯಸ್ ಆರ್ ಲಿಯೋ ಝೋಡಿಯಾಕ್ ಸೈನ್ ಆಗಿರ್ಬೋದು. ಅಗೇನ್ 2 ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಸಿ, 2 ಸ್ವಾರ್ಡ್ಸ್, 2 wands, 2 pentacles, 2 earth energy, not pentacles. ಓಕೆ, ಸೊ ಅಗೇನ್ ಅಕ್ವೇರಿಯಸ್, ಜೆಮಿನಿ ಆರ್ ಲೀಬ್ರಾ ಝೋಡಿಯಾಕ್ ಸೈನ್ ಆಗಿರ್ಬೋದು. ಸೊ ಅಡ್ವೈಸ್ ಪಾರ್ಟಲ್ಲಿ ನೋಡೋಣ, ಇವಾಗ ನೀವು ಏನು ಚೇಂಜಸ್ ಮಾಡ್ಕೋಬೇಕು ಸೊ ದಟ್ ಈ ಪರ್ಸನ್ನ ಮೀಟ್ ಆಗೋಕ್ಕೆ, ಈ ಪರ್ಸನ್ ಜೊತೆ ಪ್ರಾಪರ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಬ್ರೀತ್. ವಾವ್, ಅನ್ಎಕ್ಸ್ಪೆಕ್ಟೆಡ್, ಅಂದರೆ ನಿಮಗೆ ಮೆಸೇಜಸ್ ಸರ್ಕ್ಯಾಸ್ಟಿಕ್ ಆಗಿ ಬರ್ತಾ ಇದೆ ಗ್ರೂಪ್ 2. ಏನು ಜಾಸ್ತಿ ಮಾಡಬೇಡಿ, ಬ್ರೀತ್ ಮಾಡಿ ಅಂತ ಹೇಳ್ತಾ ಇದೆ. ಅಂದರೆ ಜಾಸ್ತಿ ಯೋಚನೆ ಮಾಡಬೇಡಿ, ಬಿಕಾಸ್ ನೀವು ಸ್ವಲ್ಪ ಓವರ್ ಥಿಂಕಿಂಗ್ ಝೋನಲ್ಲಿ ಇದ್ದೀರಾ, ಅಥವಾ ಕ್ಲಾರಿಟಿ ಇಲ್ಲ ನಿಮಗೆ. ನನಗೆ ಅರ್ಥ ಆಗ್ತಾ ಇದೆ, ಇವಾಗ ನೀವು ಡಿಸಿಷನ್ ಮಾಡೋದ್ರಲ್ಲಿ ಯಾವುದೋ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ಇಲ್ಲ. ನೀವು ಜಸ್ಟ್ ಬ್ರೀತ್, ಉಸಿರಾಡಿ ಸಾಕು ಎಲ್ಲ. ಅಂದರೆ ನನಗೆ ಏನಿಸ್ತದೆ ಅಂದರೆ ಯೂನಿವರ್ಸೇ ನಿಮಗಿಲ್ಲಿ ಹೆಲ್ಪ್ ಮಾಡುತ್ತೆ. ಯೂನಿವರ್ಸೇ ನಿಮಗಿಲ್ಲಿ ಕತ್ಲಲ್ಲಿ ಒಂದು ಲೈಟ್ ತಗೊಬರುತ್ತೆ. ಅಲ್ಲಿವರೆಗೂ ನೀವು ಕಾಯಿರಿ, ಬಟ್ ಆರಾಮಾಗಿ ಬ್ರೀತ್ ಮಾಡಿ. ಬ್ರೀತಲ್ಲಿ ಏರುಪೇರು ಮಾಡ್ಕೋಬೇಡಿ, ಹಿಂಗೆ ಹೇಳ್ತಾ ಇದೆ.
ಓಕೆ, ಸೊ ನೋಡೋಣ. ಮೆಸೇಜ್ನ ಬಿಡೋದು ಬೇಡ ಅಲ್ವಾ, ಮೆಸೇಜ್ನ ನೋಡೋಣ. ಐ ವುಡ್ ಸಜೆಸ್ಟ್ ಗ್ರೂಪ್ 2 ಈ ಪಾರ್ಟ್ನ ಓದಿ ಪಾಸ್ ಮಾಡ್ಕೊಳ್ಳಿ. ಸ್ಮಾಲ್ ಮೆಸೇಜ್, ಸೊ ನೋಡೋಣ. ಡೋಂಟ್ ಬಿ ಇನ್ ಟೂ ಮಚ್ ಆಫ್ ಅ ಹರಿ ರೈಟ್ ನೌ. The heart needs time to open. Take a breath and let nature take its course. Release constriction and anxiety, for there is no need for tension. Savor the moment, and the waiting won't prove difficult. Your heart knows what the ego often resists learning. Patience pays off in deep and meaningful ways. ವಾವ್, ನಾನು ಮುಂಚೆನೇ ಹೇಳ್ದಂಗೆ ನೀವೇನು ಮಾಡಬೇಡಿ, ಯೂನಿವರ್ಸ್ ನಿಮಗೋಸ್ಕರ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದೆ. ಪೇಷನ್ಸ್ ಆಗಿರಿ. ಸ್ಲೋ ಆಗಿ ಹೋದ್ರೂ ಲೈಫ್ ಪರವಾಗಿಲ್ಲ. ಏನು ಗ್ರೋತ್ ಆಗ್ತಾ ಇಲ್ವಲ್ಲ, ಅವ್ರು ನನ್ನ ಅಪ್ರೋಚ್ ಮಾಡ್ತಾ ಇಲ್ಲ, ನಾನು ಮಾಡಬೇಕಾ, ನನಗೇನೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಇಲ್ಲ, ನಾನೇನು ಮಾಡಲಿ. ಜಸ್ಟ್ ಸ್ಲೋ ಮೂವ್ ಆಗಿ ಮೆಡಿಟೇಷನ್ ಮಾಡಿ ಇಫ್ ಪಾಸಿಬಲ್. ಆ್ಯಂಡ್ ಈ ಪ್ರೋಸೆಸ್ನ ಟ್ರಸ್ಟ್ ಮಾಡಿ, ಮೇನ್ ಇಂಪಾರ್ಟೆಂಟ್ ಅದು. ಪ್ರೋಸೆಸ್ನ ಟ್ರಸ್ಟ್ ಮಾಡಿ. ಗ್ರೂಪ್ 2 ಉಳಿದಿದೆಲ್ಲ ನಿಮಗೆ ಯೂನಿವರ್ಸೇ ನಿಮ್ಮನ್ನ ಹತ್ರ ತಗೋಬರುತ್ತೆ. ಬಿಕಾಸ್ ಇಲ್ಲಿ ದಿಸ್ ಮೆಸೇಜ್, ಹೈಯರ್ ಪವರ್ ಮೆಸೇಜ್ ಇದೆ ಅಲ್ವಾ, ಇದು ಬಂದಾಗಲೇ ಐ ಫೆಲ್ಟ್ ಈ ಒಂದು ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇರೋದು, ತಗೊಂಡೋಗ್ತಾ ಇರೋದು ಇವರಿಬ್ರಲ್ಲ, ಬಟ್ ಒಂದು ಹೈಯರ್ ಪವರ್. ನಿನ್ನ ಜೋಡಿಸೋದು ಹೈಯರ್ ಪವರೇ, ಡೌಟೇ ಇಲ್ಲ. ಗ್ರೂಪ್ 2 ವಾವ್, ಅನ್ಕೊಂಡಿರ್ಲಿಲ್ಲ ಇಂಥ ಒಂದು ಸ್ಪೆಷಲ್ ಮೆಸೇಜ್ ಬರುತ್ತೆ. ನನಗೆ ಈ ಮೆಸೇಜ್ ಓದ್ಬೇಕಾದ್ರೆ ಒಂದು ಡಿವೈನ್ ನನ್ನ ನೋಡ್ತಾ ಇದೆ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಒಂದು ಡಿವೈನ್ ಎನರ್ಜಿ ನನಗೆ ಇನ್ನೂ ಬೂಸ್ಟ್ ಮಾಡ್ತಾ ಇದೆ ಅನ್ನೋ ಫೀಲ್ ಬರ್ತಾ ಇದೆ. ಡೋಂಟ್ ನೋ ವೈ. ವಾವ್, ನಿಮಗೆ ಮೋಟಿವೇಟ್ ಮಾಡ್ತಾ ಇದೆಯಾ, ನನಗೆ ನಾನು ಮೋಟಿವೇಟ್ ಮಾಡ್ಕೊತಾ ಇದ್ದೇನೆ. ಐ ಹ್ಯಾವ್ ನೋ ಐಡಿಯಾ ಗೈಸ್, ಬಟ್ ಎಸ್, ನಂಗಂತೂ ಇಷ್ಟ ಆಯಿತು ಮೆಸೇಜ್. ಏನನ್ಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ ಇಲ್ಲಿವರೆಗೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಆರ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್ ಗೈಸ್, ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿವರೆಗೂ ಸಪೋರ್ಟ್ ಮಾಡೋದನ್ನ ಕಮ್ಮಿ ಮಾಡಬೇಡಿ, ನೋಡ್ತಾ ಇರಿ ವಿಡಿಯೋಸ್, ನಗ್ತಾ ಇರಿ, ಫೀಲ್ ಮಾಡ್ಕೊಳ್ಳಿ, ಮೋಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಐ ಲವ್ ಯು ಆಲ್. ಬಾಯ್.